ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನ ಪ್ರಾರ್ಥನೆಯಂತೆ ಕೃಷ್ಣನು ಯುಧಿಷ್ಠಿರನಿಗೆ ಮಹಾದೇವನ ಮಹಿಮೆಯನ್ನು ವಿವರಿಸಿದುದು ಎಂಬ 45ನೇ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಓ ಪಿತಾಮಹ, ಆ ರುದ್ರನ ನಾಮಗಳನ್ನು ನನಗೆ ತಿಳಿಸಬೇಕು. ಅವನು ಸರ್ವಜ್ಞನು, ವಿಶ್ವಸ್ವರೂಪಿ, ತನ್ನ ಮಾಯೆಯಿಂದ ವಿಶ್ವವನ್ನು ನಡೆಸತಕ್ಕವನು, ಬ್ರಹ್ಮನಿಗೂ ನಿಯಾಮಕನು, ಕಪಿಲವರ್ಣನು, ಪ್ರಭು, ದೇವಾಸುರರಿಗೆಲ್ಲ ಗುರುವೆನಿಸಿದವನು. ಅವನ ಉತ್ಪತ್ತಿಯು ಹೇಗೆಂದು ತಿಳಿಯುವುದಿಲ್ಲ. ಅವ್ಯಕ್ತವೆನಿಸಿದ ಪ್ರಕೃತಿಗೂ ಅವನು ಉತ್ಪತ್ತಿ ಕಾರಣನು. ಅವನ ಮಹಾಮಹಿಮೆಗಳನ್ನು ಕುರಿತು ನೀನು ಕೇಳಿರುವ ರೀತಿಯಲ್ಲಿ ನನಗೂ ತಿಳಿಸಬೇಕು ಎಂದನು. ಆಗ ಭೀಷ್ಮನು, ಓ ಯುಧಿಷ್ಠಿರ, ಆ ಮಹಾದೇವನ ಗುಣಗಳನ್ನೆಲ್ಲ ಹೇಳಲು ನಾನು ಶಕ್ತನಲ್ಲ. ಅವನು ಸರ್ವಗತನೆನಿಸಿದ್ದರೂ ಎಲ್ಲ ಕಡೆಯೂ ಕಾಣತಕ್ಕವನಲ್ಲ. ಬ್ರಹ್ಮೇಂದ್ರ ವಿಷ್ಣುಗಳಿಗೂ ಅವನು ಸೃಷ್ಟಿಕರ್ತನೂ ನಿಯಾಮಕನೂ ಆಗಿರುವನು. ಬ್ರಹ್ಮನಿಂದ ಹಿಡಿದು ಪಿಶಾಚಗಳವರೆಗಿನ ದೇವ ವರ್ಗಗಳೆಲ್ಲ ಅವನನ್ನು ಉಪಾಸಿಸುವವು. ಅವನು ಪ್ರಕೃತಿ ಪುರುಷರಿಗಿಂತಲೂ ಪರನು. ತತ್ವಜ್ಞರು, ಯೋಗನಿಷ್ಠರು ಆದ ಋಷಿಗಳಿಂದ ಸದಾ ಚಿಂತಿಸಲ್ಪಡುವನು. ಅಕ್ಷಯವಾದ ಪರಬ್ರಹ್ಮವು ಸದಸತ್ತುಗಳು ಅವನೇ. ಅವನು ತನ್ನ ತೇಜಸ್ಸಿನಿಂದ ಪ್ರಕೃತಿಯನ್ನು, ಆತ್ಮವನ್ನು ಕ್ಷೋಭಗೊಳಿಸಿ ಆ ಮೂಲಕ ಬ್ರಹ್ಮವನ್ನು ಸೃಷ್ಟಿಸಿದನು. ದೇವದೇವನು ಪ್ರಜಾಧಿಪತಿಯೂ ಎನಿಸಿದ ಆತನ ಗುಣಗಳನ್ನು ಯಾವನು ತಾನೇ ತಿಳಿಯಬಲ್ಲನು? ಗರ್ಭ, ಜನ್ಮ, ಜರಾಮರಣಗಳಲ್ಲಿ ಸಿಕ್ಕಿಬಿದ್ದ ನನ್ನಂತಹವನು ಆ ಪರಮೇಶ್ವರನ ತತ್ವವನ್ನು ಹೇಗೆ ತಾನೇ ತಿಳಿಯಬಲ್ಲನು? ಶಂಖಚಕ್ರ ಗದಾಧರನು, ಸರ್ವಜ್ಞನೂ ಆದ ಆ ನಾರಾಯಣನು, ಕೃಷ್ಣನು ಹೊರತು ಬೇರೆ ಯಾವನು ಅದನ್ನು ತಿಳಿಯಲಾರನು. ಇವನು ದಿವ್ಯ ಚಕ್ಷಸ್ಸುಳ್ಳವನು, ಮಹಾತೇಜಸ್ವಿ, ಯೋಗದಿಂದಲೇ ತಿಳಿಯಲ್ಪಡತಕ್ಕವನು. ಹಿಂದೆ ಈ ಕೃಷ್ಣನೂ ಕೂಡ ಬದರಿಕಾಶ್ರಮದಲ್ಲಿ ಆ ಮಹಾದೇವನನ್ನು ಭಕ್ತಿಯಿಂದ ಮೆಚ್ಚಿಸಿಯೇ ಜಗತ್ತನ್ನೆಲ್ಲ ವ್ಯಾಪಿಸಬಲ್ಲವನಾದನು. ಅದರಿಂದಲೇ ಅವನು ಸಮಸ್ತ ಲೋಕಕ್ಕೂ ಪ್ರಿಯತಮನೆನಿಸಿದನು. ಸುವರ್ಣಾಕ್ಷನೆನಿಸಿದ ಆ ಮಹೇಶ್ವರನನ್ನು ಸಹಸ್ರ ವರ್ಷಗಳವರೆಗೆ ಎಡಬಿಡದೆ ತಪಸ್ಸಿನಿಂದ ಆರಾಧಿಸಿಯೇ ಕೃಷ್ಣನು ಈ ಮಹಿಮೆಯನ್ನು ಹೊಂದಿದನು. ವರಪ್ರದನು, ಚರಾಚರ ಗುರುವೋ ಆದ ಶಿವನನ್ನು ಈ ಕೃಷ್ಣನು ಯುಗ ಯುಗಗಳಲ್ಲಿ ಭಕ್ತಿಯಿಂದ ಮೆಚ್ಚಿಸುವನು. ಇವನಲ್ಲಿ ಆ ಮಹಾದೇವನು, ಅಂದರೆ ಶ್ರೀಕೃಷ್ಣನಲ್ಲಿ ಆ ಮಹಾದೇವನು ವಿಶೇಷ ಪ್ರಸನ್ನನಾಗಿರುವನು. ಆ ಪರಮೇಶ್ವರನ ಪ್ರಭಾವವೆಂತಹುದು ಎಂಬುದನ್ನು ಈ ಕೃಷ್ಣನು ತನಗೆ ಪುತ್ರಾರ್ಥವಾಗಿ ಅವನಿಂದ ವರವನ್ನು ಪಡೆದಾಗ ಚೆನ್ನಾಗಿ ತಿಳಿದಿರುವನು. ಈ ರುದ್ರನ ಎಲ್ಲ ನಾಮಗಳನ್ನು ವಿವರಿಸಿ ಹೇಳುವುದಕ್ಕೂ ಆ ಮಹೇಶ್ವರನ ಮಹಿಮೆಯನ್ನು ತಿಳಿಸುವುದಕ್ಕೂ ಇವನೊಬ್ಬನೇ ಶಕ್ತನು ಎಂದನು. ಹೀಗೆಂದು ಹೇಳಿ ಭೀಷ್ಮನು ಕೃಷ್ಣನ ಕಡೆಗೆ ತಿರುಗಿ, ಓ ದೇವ, ಈ ಯುಧಿಷ್ಠಿರನು ಆ ಪರಮ ಶಿವನನ್ನು ಕುರಿತು ಕೇಳಿದ ಪ್ರಶ್ನೆಗೆ ನೀನೇ ಉತ್ತರವನ್ನು ಹೇಳಬೇಕು. ಹಿಂದೆ ಬ್ರಹ್ಮಲೋಕದಲ್ಲಿ ಬ್ರಹ್ಮಜ್ಞಾನಿಯಾದ ದಂಡಿ ಮಹರ್ಷಿಯು ಬ್ರಹ್ಮನಿಗೆ ಹೇಳಿದ ಶಿವಸಹಸ್ರನಾಮವನ್ನೇ ನೀನು ಇವನಿಗೆ ತಿಳಿಸು. ವ್ಯಾಸನೇ ಮೊದಲಾಗಿ ಇಲ್ಲಿ ಸೇರಿರುವ ಎಲ್ಲ ಮಹರ್ಷಿಗಳು ನಿನ್ನ ಬಾಯಿಂದ ಅದನ್ನು ಕೇಳಲಿ. ಶಾಶ್ವತನು, ಆನಂದ ಸ್ವರೂಪಿಯು, ಯಜಮಾನನು, ರಕ್ಷಕನು, ವಿಶ್ವಕರ್ತನು, ಅಗ್ನಿರೂಪನು, ವ್ಯೋಮಕೇಶನು, ಕಪರ್ಧವೆಂಬ ಜಟಾಭಾರವುಳ್ಳವನು ಆದ ಆ ಶಿವನ ಮಹಾವಿಭೂತಿಗಳನ್ನು ನೀನೇ ಹೇಳಬೇಕು ಎಂದನು. ಅದಕ್ಕೆ ಆ ಕೃಷ್ಣನು, ಎಲೈ, ಆ ಮಹಾದೇವನ ಅದ್ಭುತ ಕಾರ್ಯಗಳನ್ನು ಯಥಾವತ್ತಾಗಿ ತಿಳಿಯಲು ಯಾರಿಗೂ ಸಾಧ್ಯವಿಲ್ಲ. ಬ್ರಹ್ಮೇಂದ್ರಾದಿ ದೇವತೆಗಳಾಗಲಿ, ಸೂಕ್ಷ್ಮದರ್ಶಿಗಳಾದ ಮಹರ್ಷಿಗಳಾಗಲಿ ಅವನ ಆದ್ಯಂತಗಳನ್ನು ಕಾಣಲಾರರು. ಅವನ ಮಹಿಮೆಯನ್ನು ಕೇವಲ ನಾಮ ಮಾತ್ರದಿಂದ ಹೇಗೆ ತಾನೇ ತಿಳಿಯಲಾದೀತು? ಆದರೂ ದೈತ್ಯ ಸಂಹಾರಿಯಾದ ಆ ಶಿವನ ಗುಣಗಳಲ್ಲಿ ಕೆಲವನ್ನು ಮಾತ್ರ ನಿಮ್ಮ ಮುಂದೆ ಹೇಳುವೆನು ಎಂದು ಹೇಳಿ ಸ್ನಾನ ಮಾಡಿ ಶುಚಿಯಾಗಿ ಬಂದು ಆ ಎಲ್ಲ ಋಷಿಗಳ ಮುಂದೆ ಶಿವನ ಗುಣಗಳನ್ನು ಹೇಳತೊಡಗಿದನು. ಓ ಬ್ರಾಹ್ಮಣೋತ್ತಮರೇ, ನೀವೆಲ್ಲರೂ ಕೇಳಬೇಕು. ಓ ಯುಧಿಷ್ಠಿರ, ಓ ಗಾಂಗೇಯ, ನೀವು ಜಗತ್ಪ್ರಭುವಾದ ಆ ಶಿವನ ನಾಮಗಳನ್ನು ಅವಧಾನದಿಂದ ಕೇಳಬೇಕು. ಹಿಂದೆ ನಾನು, ಅಂದರೆ ಶ್ರೀಕೃಷ್ಣನು ಹೇಳುತ್ತಿರುವುದು, ಸಾಂಬನಿಗಾಗಿ ದುರ್ಲಭವಾದುದನ್ನು ಪಡೆದನು. ಅಂದರೆ ಸಾಂಬರನ್ನು ಪುತ್ರನಾಗಿ ಪಡೆಯುವ ಸಲುವಾಗಿ ತಪಸ್ಸಿನಿಂದ ಆ ಭಗವಂತನನ್ನು ನಾನು ಕಂಡೆನು. ಆ ವೃತ್ತಾಂತವನ್ನೇ ನಿಮಗೆ ತಿಳಿಸುವೆನು. ರುಕ್ಮಿಣೀ ಪುತ್ರನಾದ ಪ್ರದ್ಯುಮ್ನನಿಂದ ಶಂಬರಾಸುರನು ಸಂಹೃತನಾಗಿ 12 ವರ್ಷಗಳು ಕಳೆದ ಮೇಲೆ
ಪ್ರದ್ಯುಮ್ನ, ಚಾರುಧೇಷ್ಣರೇ ಮೊದಲಾದ ರುಕ್ಮಿಣಿಯ ಮಕ್ಕಳನ್ನು ಕಂಡು ನನ್ನ ಪ್ರಿಯೆಯಾದ ಜಾಂಬವತಿಯು ತನಗೆ ಮಕ್ಕಳಾಗಬೇಕೆಂಬ ಆಸೆಯಿಂದ ನನ್ನೊಡನೆ ಹೀಗೆಂದಳು. ಅಚ್ಯುತ, ನನಗೆ ಶೂರನು, ಬಲಾಢ್ಯನು, ಸುಂದರನು, ದೋಷರಹಿತನು, ಸರ್ವ ವಿಧದಲ್ಲಿಯೂ ನಿನಗೆ ಸಮಾನನೂ ಆದ ಪುತ್ರನೊಬ್ಬನನ್ನು ನೀನು ಕರುಣಿಸಬೇಕು. 3 ಲೋಕಗಳಲ್ಲಿಯೂ ನಿನಗೆ ದುರ್ಲಭವಾದುದು ಯಾವುದೊಂದೂ ಇಲ್ಲ. ನೀನು ಇಷ್ಟಪಟ್ಟರೆ ಬೇರೆ ಲೋಕಗಳನ್ನೇ ಸೃಷ್ಟಿಸಬಲ್ಲವನು. ನೀನು ಹಿಂದೆ 12 ವರ್ಷಗಳವರೆಗೆ ವ್ರತಗಳಿಂದ ದೇಹವನ್ನು ದಂಡಿಸಿ ಪಶುಪತಿಯನ್ನು ಆರಾಧಿಸಿ ರುಕ್ಮಿಣಿಯಲ್ಲಿ ಮಕ್ಕಳನ್ನು ಪಡೆದೆ. ಚಾರುಧೇಷ್ಟನು, ಸುಚಾರು, ಚಾರುವೇಶ್ವನು, ಯಶೋಧರನು, ಚಾರುಶ್ರವಸ್ಸು, ಚಾರುಯಶಸ್ಸು, ಪ್ರದ್ಯುಮ್ನನು, ಶಂಭು ಎಂಬ ಈ ಮಕ್ಕಳೆಲ್ಲರೂ ರುಕ್ಮಿಣಿಯಲ್ಲಿ ಜನಿಸಿ ಉತ್ತಮ ಪರಾಕ್ರಮವುಳ್ಳವರೆನಿಸಿದರು. ನನ್ನಲ್ಲಿಯೂ ಅಂತಹ ಮಗನೊಬ್ಬನನ್ನು ಅನುಗ್ರಹಿಸಬೇಕು ಎಂದಳು. ಆಗ ನಾನು, ಪ್ರಿಯೆ, ನಿನ್ನ ಇಷ್ಟದಂತೆಯೇ ನಡೆಸುವೆನು. ನನಗೆ ಅನುಮತಿಯನ್ನು ಕೊಡು. ನಾನು ಆ ಶಿವನ ಉಪಾಸನೆಗಾಗಿ ಹೋಗಿ ಬರುವೆನು ಎಂದನು. ಅದಕ್ಕವಳು, ನಾಥ, ನಿನಗೆ ಮಂಗಳವಾಗಲಿ, ಕಾರ್ಯ ಜಯವಾಗಲಿ. ಬ್ರಹ್ಮನು, ಶಿವನು, ಕಾಶ್ಯಪನು, ನದಿಗಳು, ದೇವತೆಗಳು, ಕ್ಷೇತ್ರಗಳು, ಔಷಧಿಗಳು, ತ್ರೇತಾಗ್ನಿಗಳು, ಛಂದಸ್ಸು, ಋಷಿಗಳು, ಯಾಗಗಳು, ಯಾಗದಕ್ಷಿಣೆಗಳು, ಸಮುದ್ರಗಳು, ಸಾಮಗಾನಗಳು, ನಕ್ಷತ್ರಗಳು, ಪಿತೃಗಳು, ಗ್ರಹಗಳು ಇವೆಲ್ಲವೂ ನಿನ್ನನ್ನು ರಕ್ಷಿಸಲಿ. ದೇವಪತ್ನಿಯರು, ದೇವಕನ್ಯೆಯರು, ದೇವಮಾತೆಯರು, ಮನ್ವಂತರಗಳು, ಗೋವುಗಳು, ಚಂದ್ರನು, ಸೂರ್ಯನು, ಶ್ರೀವಿಷ್ಣು, ಸಾವಿತ್ರಿ, ಬ್ರಹ್ಮವಿದ್ಯೆ, ಋತುಗಳು, ಸಂವತ್ಸರಗಳು, ಕ್ಷಣ, ಲವ, ನಿಮೇಷ, ಮುಹೂರ್ತಾದಿ ಕಾಲ ವಿಭಾಗಗಳು, ಯುಗ ಪರಿವರ್ತನಗಳು ಇವೆಲ್ಲವೂ ಎಲ್ಲ ಕಡೆಯೂ ನಿನ್ನನ್ನು ರಕ್ಷಿಸಲಿ. ನೀನು ಸೌಖ್ಯದಿಂದ ಹೋಗಿ ಬಾ, ನೀನು ಜಾಗರೂಕತೆಯಿಂದ ಹೋಗಿ ಬಾ ಎಂದಳು. ಹೀಗೆ ಅವಳು ಮಂಗಳ ಕಾರ್ಯಗಳನ್ನು ನಡೆಸಿ ನನಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಅವಳ ಅನುಮತಿಯನ್ನು ಪಡೆದು ನನ್ನ ತಂದೆ ತಾಯಿಗಳ ಮತ್ತು ರಾಜನಾದ ಆಹುಕನ ಬಳಿಗೆ ಹೋಗಿ ಅವನಿಗೂ ಈ ವಿಚಾರವನ್ನು ತಿಳಿಸಿದನು. ಜಾಂಬವತಿಯು ಹೇಳಿದ ವಿಷಯಗಳನ್ನು ಅವರಿಗೆ ತಿಳಿಸಿದನು. ಬಹು ಕಷ್ಟದಿಂದ ಅವರ ಅನುಮತಿಯನ್ನು ಪಡೆದು ಗದನನ್ನು, ಬಲರಾಮನನ್ನು ಕಂಡೆನು. ಅವರು ನನಗೆ ನನ್ನ ಕಾರ್ಯದಲ್ಲಿ ಅವಿಘ್ನವನ್ನು, ಜಯವನ್ನು ಹರಸಿದರು. ಹೀಗೆ ಎಲ್ಲ ಗುರುಜನಗಳ ಅನುಜ್ಞೆಯನ್ನು ಪಡೆದ ಮೇಲೆ ಗರುಡನನ್ನು ಸ್ಮರಿಸಿದನು. ಒಡನೆಯೇ ಗರುಡನು ನನ್ನನ್ನು ಹಿಮವತ್ ಪರ್ವತಕ್ಕೆ ಎತ್ತಿಕೊಂಡು ಹೋದನು. ಅವನನ್ನು ಅಲ್ಲಿಂದ ಹಿಂತಿರುಗಿ ಕಳುಹಿಸಿಬಿಟ್ಟನು. ಆ ಹಿಮಾಲಯದಲ್ಲಿ ನಾನು ಅದ್ಭುತ ದೃಶ್ಯಗಳನ್ನು ಕಂಡೆನು. ಅದು ತಪಸ್ಸಿಗೆ ಉತ್ತಮ ಕ್ಷೇತ್ರವು, ಅದು ಅತ್ಯಂತ ಮನೋಹರವೂ ಅದ್ಭುತವೂ ಆದ ಸ್ಥಳವು. ಅದು ದೇವಗಂಧರ್ವಾದಿಗಳಿಂದಲೂ ಪೂಜಿಸಲ್ಪಟ್ಟದ್ದು. ಬ್ರಹ್ಮ ತೇಜಸ್ಸು ಅಲ್ಲಿ ತುಂಬಿರುವುದು. ವ್ಯಾಘ್ರ ಪದ್ಮ ಕುಮಾರನಾದ ಉಪಮನ್ಯುವೆಂಬ ಮಹಾತ್ಮನ ಆಶ್ರಮವು ಅಲ್ಲಿರುವುದು. ಅಲ್ಲಿ ಧವ, ಕಕುಭ, ಕಡವೆ, ತೆಂಗು, ಗೋರಂಟಿ, ತಾಳೆ, ನೇರಳೆ, ಪಾದರಿ, ಆಲ, ವರುಣ, ವತ್ಸನಾಭ, ಬಿಲ್ವ, ಸರಳ, ಕಪಿತ್ಥ, ಪ್ರಿಯಂಗು, ಸಾಲ, ತಾಳ, ಬದರಿ, ಮೊಲ್ಲೆ, ಪುನ್ನಾಗ, ಅಶೋಕ, ಮಾವು, ಅತಿಮುಕ್ತ, ಮಧುಕ, ಕೋವಿದಾರ, ಸಂಪಗೆ, ಹಲಸು ಮೊದಲಾದ ಅನೇಕ ವೃಕ್ಷಗಳು ಫಲಪುಷ್ಪಗಳಿಂದ ತುಂಬಿರುವವು. ಎಲ್ಲೆಲ್ಲಿಯೂ ಹೂವಿನ ಬಳ್ಳಿಗಳು, ಪದರುಗಳು ಕಾಣಿಸುವವು. ಎಲ್ಲೆಲ್ಲಿಯೂ ಬಾಳೆಯ ತೋಟಗಳು ಶೋಭಿಸುವವು. ನಾನಾ ಜಾತಿಯ ಪಕ್ಷಿಗಳಿಗೆ ಭೋಗ್ಯಗಳಾದ ಫಲಗಳಿಂದಲೂ ವೃಕ್ಷಗಳಿಂದಲೂ ಅಲಂಕೃತವಾಗಿರುವುದು. ಅಲ್ಲಲ್ಲಿ ಭಸ್ಮರಾಶಿಗಳು ಕಾಣುತ್ತಿರುವವು. ಜಿಂಕೆ, ಕಪಿ, ಹುಲಿ, ಸಿಂಹ, ನವಿಲು, ಬೆಕ್ಕು, ಸರ್ಪಗಳು, ನಾನಾ ಜಾತಿಯ ಮೃಗಗಳ ಹಿಂಡುಗಳು, ಕಾಡೆಮ್ಮೆಗಳು, ಕರಡಿಗಳು, ಮದದಾನೆಗಳು ಇವೆಲ್ಲ ಸಮೃದ್ಧವಾಗಿರುವವು. ಪಕ್ಷಿಗಳು ಸಂತೋಷದಿಂದ ನಲಿದಾಡುತ್ತಿರುವವು. ಮೇಘಗಳಂತೆ ಕಪ್ಪಾಗಿ ಕಾಣುವ ವಿಚಿತ್ರ ವನಗಳು ಪುಷ್ಪಭರಿತಗಳಾಗಿರುವವು. ಅಲ್ಲಿ ನಾನು ಹೋಗುತ್ತಿರುವಾಗಲೇ ಪುಷ್ಪಗಳ ಹಾಗೂ ಆನೆಗಳ ಮದದ ಗಂಧದಿಂದ ಕೂಡಿ ದೇವಸ್ತ್ರೀಯರ ಗಾನಧ್ವನಿಯಿಂದ ಮನೋಹರವಾದ ಗಾಳಿಯು ನನ್ನನ್ನು ಆಧರಿಸಿ ಕರೆಯುವಂತೆ ಬೀಸಿತು. ಅಲ್ಲಲ್ಲಿ ಗಿರಿ ನದಿಗಳ ಪ್ರವಾಹ ಘೋಷಗಳು, ಪಕ್ಷಿಗಳ ಇಂಪಾದ ಕೂಗು, ಆನೆಗಳ ಗರ್ಜನೆ, ಕಿನ್ನರ ಸ್ತ್ರೀಯರ ಗಾನಗಳು, ಮುನಿಗಳ ಸಾಮಗಾನಗಳು ಇವೆಲ್ಲವೂ ಕಿವಿಗೆ ಬೀಳುತ್ತಿದ್ದವು. ಮನಸ್ಸಿನಿಂದಲೂ ಯೋಚಿಸಲು ಸಾಧ್ಯವಲ್ಲದ ರಮ್ಯ ಸರೋವರಗಳು, ಅಗ್ನಿಶಾಲೆಗಳು, ಪುಷ್ಪವಾಟಿಗಳು ಅತ್ಯಾನಂದಕರವಾಗಿದ್ದವು. ಪವಿತ್ರ ತೀರ್ಥವುಳ್ಳ ಗಂಗಾ ನದಿಯು ಪ್ರವಹಿಸುತ್ತಿರುವುದು. ಧರ್ಮಜ್ಞರು, ಅಗ್ನಿಸಮಾನರು, ಜಪನಿಷ್ಠರು, ವಾಯುವನ್ನು ಜಲವನ್ನು ಆಹಾರವಾಗಿ ಉಳ್ಳವರು, ಸದಾ ಧ್ಯಾನನಿಷ್ಠರು, ಒಳ್ಳೆ ಮನಃಶುದ್ಧಿಯುಳ್ಳವರು ಆದ ಎಷ್ಟೋ ಮಂದಿ ಋಷಿಗಳಿರುವರು. ಅಲ್ಲಿನ ಕೆಲವು ಋಷಿಗಳು ಬರೀ ಹೊಗೆಯನ್ನೇ ಪಾನ ಮಾಡುವರು, ಕೆಲವರು ಬರೀ ಉಷ್ಣಪಾಯಿಗಳು, ಕೆಲವರು ಕ್ಷೀರಪಾಯಿಗಳು, ಕೆಲವರು ಗೋವುಗಳಂತೆ ನಡೆಯುವರು, ಕೆಲವರು ಕಲ್ಲುಗಳಿಂದ ಧಾನ್ಯಗಳನ್ನು ಪುಡಿ ಮಾಡಿ ತಿನ್ನುವರು, ಇನ್ನು ಕೆಲವರು ಬರೀ ಹಲ್ಲುಗಳಿಂದ ಕಡಿದು ತಿನ್ನುವರು, ಕೆಲವರು ಚಂದ್ರಕಿರಣಗಳನ್ನು ಪಾನ ಮಾಡಿಯೇ ಜೀವಿಸುವರು, ಕೆಲವರು ನೊರೆಗಳನ್ನು ತಿಂದು ಜೀವಿಸುವರು, ಕೆಲವರು ಮೃಗಗಳಂತೆ ಹುಲ್ಲನ್ನೇ ತಿಂದು ಜೀವಿಸುವರು, ಅರಳಿ ಹಣ್ಣನ್ನು ಕೆಲವರು ಭುಜಿಸುವರು, ನೀರಿನಲ್ಲಿ ಮಲಗುವರು, ಕೃಷ್ಣಾಜನಗಳನ್ನು ನಾರುಮಡಿಗಳನ್ನು ಹೊದೆಯುವರು.
ಹೀಗೆಯೇ ಎಷ್ಟೋ ಕಷ್ಟಕರಗಳಾದ ನಿಯಮಗಳನ್ನು ಹಿಡಿದು ತಪಸ್ಸಿನಲ್ಲಿದ್ದ ಋಷಿಗಳು ಮಹರ್ಷಿಗಳನ್ನು ಕಂಡೆನು. ನಾನು ಆ ಋಷಿಗಳ ಆಶ್ರಮಕ್ಕೆ ಪ್ರವೇಶಿಸಿದೆನು. ಮಹಾತ್ಮರು ಶುದ್ಧ ಚರಿತ್ರರು ಆದ ದೇವ ಋಷಿಗಣಗಳಿಂದ ಸೇವಿತವಾದ ಆ ಆಶ್ರಮ ಮಂಡಲವು ಆಕಾಶದಲ್ಲಿ ಚಂದ್ರನಂತೆ ಮನಸ್ಸಿಗೆ ಆಹ್ಲಾದಕರವಾಗಿದ್ದಿತು. ಅಲ್ಲಿನ ತಪಸ್ವಿಗಳ ಮಹಿಮೆಯಿಂದ ಮೃಗಗಳು ಜಾತಿವೈರಗಳನ್ನು ಬಿಟ್ಟು ಅನ್ಯೋನ್ಯ ಪ್ರೇಮದಿಂದಿರುವವು. ಸರ್ಪಗಳೊಡನೆ ಮುಂಗುಸಿಗಳು, ಹುಲಿಗಳೊಡನೆ ಮೃಗಗಳು ಅತಿ ಸ್ನೇಹದಿಂದ ಆಡುತ್ತಿರುವವು. ವೇದಾಂಗ ಪಾರಂಗತರಾದ ಬ್ರಾಹ್ಮಣರಿಂದಲೂ ನಿಯಮನಿಷ್ಠರಾದ ತಪಸ್ವಿಗಳಿಂದಲೂ ಸೇವಿತವಾದ ಆ ಆಶ್ರಮದಲ್ಲಿ ಪ್ರವೇಶಿಸುತ್ತಿರುವಾಗಲೇ ಅಲ್ಲಿ ಜಡೆಯನ್ನು ನಾರುಮಡಿಯನ್ನು ಧರಿಸಿ ತೇಜಸ್ಸಿನಿಂದಲೂ ತಪಸ್ಸಿನಿಂದಲೂ ಅಗ್ನಿಗೆ ಸಮಾನನಾಗಿ ಜಿತೇಂದ್ರಿಯನಾಗಿ ಅನೇಕ ಶಿಷ್ಯರಿಂದ ಪರಿವೃತನಾದ ತರುಣ ವಯಸ್ಸಿನ ಬ್ರಾಹ್ಮಣನೊಬ್ಬನನ್ನು ಕಂಡೆನು. ಅವನಿಗೆ ಉಪಮನ್ಯುವೆಂದು ಹೆಸರು. ಅವನಿಗೆ ನಾನು ತಲೆಬಗ್ಗಿ ನಮಸ್ಕರಿಸಿದನು. ಆಗ ಅವನು ನನ್ನನ್ನು ಕಂಡೊಡನೆ, ಓ ಪುಂಡರೀಕಾಕ್ಷ, ನಿನಗೆ ಸ್ವಾಗತವು. ನಮ್ಮಿಂದ ಪೂಜಿಸಲ್ಪಡಬೇಕಾದ ನೀನು ನಮ್ಮನ್ನು ಹೀಗೆ ಗೌರವಿಸುವುದು, ನಾನಾಗಿ ಬಂದು ಕಾಣಬೇಕಾದ ನೀನು ನನ್ನನ್ನು ಕಾಣುವುದಕ್ಕಾಗಿ ಬಂದುದು, ಇವೆರಡರಿಂದಲೇ ನನ್ನ ತಪಸ್ಸು ಫಲಿಸಿದಂತಾಯಿತು. ಸರ್ವವ್ಯಾಪಿಯಾದ ನೀನು ಈ ಮಾನುಷ ಸ್ವಭಾವವನ್ನು ಅನುಸರಿಸುತ್ತಿರುವೆ ಎಂಬುದನ್ನು ನಾವು ಬಲ್ಲೆವು ಎಂದನು. ಆಮೇಲೆ ನಾನು ಬದ್ಧಾಂಜಲಿಯಾಗಿ ನಿಂತು ಅವನ ಆಶ್ರಮದೊಳಗಿನ ಮೃಗ ಪಕ್ಷಿಗಳ ಕ್ಷೇಮವನ್ನು, ಅವನ ಅಗ್ನಿಗಳು, ತಪಸ್ಸು, ಶಿಷ್ಯಮಂಡಲಿ ಇವುಗಳ ಕ್ಷೇಮವನ್ನೆಲ್ಲ ವಿಚಾರಿಸಿದನು. ಆಗ ಆ ಬ್ರಾಹ್ಮಣೋತ್ತಮನು ನನ್ನನ್ನು ನೋಡಿ ಮೃದು ಮಧುರ ವಾಕ್ಯದಿಂದ, ನಿನ್ನ ಕೋರಿಕೆಯನ್ನು ನಾನು ಬಲ್ಲೆನು. ನಿನಗೆ ಸರ್ವ ವಿಧದಲ್ಲಿಯೂ ಸಮಾನನೆನಿಸಿದ ಪುತ್ರನನ್ನು ಪಡೆಯುವೆ, ಇದರಲ್ಲಿ ಸಂದೇಹವಿಲ್ಲ. ಆದರೆ ಈಗ ನೀನು ದೊಡ್ಡ ತಪಸ್ಸನ್ನು ಹಿಡಿದು ಈಶ್ವರನನ್ನು ಸಂತೋಷಗೊಳಿಸು. ಆ ಮಹಾದೇವನು ಸಪತ್ನೀಕನಾಗಿ ಇಲ್ಲಿಯೇ ವಿಹರಿಸುತ್ತಿರುವನು. ಇಲ್ಲಿಯೇ ಅನೇಕ ದೇವತೆಗಳು, ಋಷಿಗಳು ಪೂರ್ವದಲ್ಲಿ ತಪಸ್ಸಿನಿಂದಲೂ ಬ್ರಹ್ಮಚರ್ಯದಿಂದಲೂ ಸತ್ಯದಿಂದಲೂ ಧರ್ಮದಿಂದಲೂ ಅವನನ್ನು ಮೆಚ್ಚಿಸಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಪಡೆದಿರುವರು. ಆ ಮಹಾದೇವನು ತೇಜಸ್ಸಿಗೂ ತಪಸ್ಸಿಗೂ ನಿಧಿ. ನೀನು ಯಾರನ್ನು ಈಗ ಹುಡುಕುತ್ತಾ ಬಂದಿರುವೆಯೋ ಆ ಪರಮಶಿವನು ಇಲ್ಲಿಯೇ ಭಕ್ತರ ಇಷ್ಟಗಳನ್ನು ಸಲ್ಲಿಸುತ್ತಾ ಅನಿಷ್ಟಗಳನ್ನು ಪರಿಹರಿಸುತ್ತಾ ಪಾರ್ವತೀ ಸಮೇತನಾಗಿ ವಿಹರಿಸುತ್ತಿರುವನು. ಅವನು ಅಚಿಂತ್ಯ ಮಹಿಮೆಯುಳ್ಳವನು. ಮೇರುಪರ್ವತವನ್ನೂ ಕೂಡ ಕದಲಿಸತಕ್ಕ ಸಾಮರ್ಥ್ಯವುಳ್ಳ ಹಿರಣ್ಯಕಶಿಪುವೆಂಬ ರಾಕ್ಷಸನೊಬ್ಬನೂ ಕೂಡ ಹಿಂದೆ 10 ಕೋಟಿ ವರ್ಷಗಳವರೆಗೆ ಸಮಸ್ತ ದೇವತೆಗಳ ಮೇಲೆ ಪ್ರಭುತ್ವವನ್ನು ಆ ಶಿವಾನುಗ್ರಹದಿಂದ ಪಡೆದನು. ಅವನ ಪುತ್ರರಲ್ಲಿ ಪ್ರಧಾನನೆನಿಸಿದ ದಮನನೆಂಬುವನು ಮಹಾದೇವನಿಂದ ವರವನ್ನು ಪಡೆದು ಇಂದ್ರನನ್ನು ಎದುರಿಸಿ ಅನೇಕ ಕೋಟಿ ವರ್ಷಗಳವರೆಗೆ ಅವನೊಡನೆ ಯುದ್ಧ ಮಾಡಿದನು. ವಿಷ್ಣುವಿಗೆ ಅತ್ಯುಗ್ರವಾದ ಆ ಚಕ್ರವು ಇಂದ್ರನ ವಜ್ರಾಯುಧವು ಗ್ರಹನೆಂದು ಮಂದಾರನೆಂದು ಹೆಸರುಳ್ಳ ಆ ಅಸುರನ ದೇಹಕ್ಕೆ ತಗುಲಿ ಭೇದಿಸಿ ಹೋದವು. ಶಿವನಿಂದ ಮೊದಲು ಸೃಷ್ಟಿಸಲ್ಪಟ್ಟದ್ದು ಜ್ವಲಿಸುವ ಬೆಂಕಿಗೆ ಸಮಾನವು, ಯಾರಿಂದಲೂ ಮುರಿಯಬಾರದ ಆಶ್ಚರ್ಯ ಶಕ್ತಿಯುಳ್ಳದ್ದು, ರುದ್ರನಿಗೆ ಹೊರತು ಬೇರೊಬ್ಬರಿಗೆ ಕಣ್ಣೆತ್ತಿ ನೋಡಲು ಅಸಾಧ್ಯವಾದ ಆ ಚಕ್ರಾಯುಧವು ಜಲಚಾರಿಯು ಬಲಗರ್ವಿತನೂ ಆದ ಅಸುರನನ್ನು ಕೊಂದು ಆಮೇಲೆ ನಿನಗೆ, ಅಂದರೆ ಶ್ರೀಕೃಷ್ಣನಿಗೆ ಶಿವನಿಂದಲೇ ಕೊಡಲ್ಪಟ್ಟಿತು. ಆ ಚಕ್ರಕ್ಕೆ ಸುದರ್ಶನವೆಂಬ ಹೆಸರು ಪ್ರಸಿದ್ಧವಾಗಲಿ ಎಂದು ಮೊದಲೇ ಶಂಕರನು ನಿಯಮಿಸಿದನು. ಅದರಂತೆ ಆ ಚಕ್ರಕ್ಕೆ ಅದೇ ಹೆಸರು ಪ್ರಸಿದ್ಧವಾಯಿತು. ಕೃಷ್ಣ, ಆ ಚಕ್ರವೇ ಆ ಗ್ರಹನ ಅಂಗಗಳಲ್ಲಿ ತಗುಲಿದೊಡನೆ ಮುರಿದು ಶತಖಂಡವಾಗಿ ಶೀರ್ಣವಾಯಿತು. ಅದರಂತೆ ವಜ್ರಾಧಿ ಆಯುಧಗಳು ಅವನ ಮೈಮೇಲೆ ಏನೂ ಕೆಲಸಕ್ಕೆ ಬಾರದಂತಾದವು. ಅವನಿಂದ ಪೀಡಿಸಲ್ಪಟ್ಟ ದೇವತೆಗಳೆಲ್ಲರೂ ಕೊನೆಗೆ ಶಿವನ ಅನುಗ್ರಹದಿಂದ ಆ ಅಸುರ ಸೈನ್ಯಗಳನ್ನು ವಿಶೇಷವಾಗಿ ಕೊಲ್ಲಬಲ್ಲವರಾದರು. ಆ ಪರಮಶಿವನು ಒಮ್ಮೆ ವಿದ್ಯುತ್ಪ್ರಭನೆಂಬ ಅಸುರನ ಪೂಜೆಗೆ ಮೆಚ್ಚಿ ಅವನಿಗೆ ತ್ರೈಲೋಕ್ಯಕ್ಕೂ ಈಶ್ವರತ್ವವನ್ನು ಅನುಗ್ರಹಿಸಿದನು. ಆ ಅಸುರನು 100,000 ವರ್ಷಗಳ ಕಾಲ ತ್ರೈಲೋಕ್ಯಾಧಿಪತ್ಯದಲ್ಲಿದ್ದನು. ಅದಲ್ಲದೆ ಆ ಶಿವನು, ನೀನು ಯಾವಾಗಲೂ ನನ್ನ ಅನುಚರನಾಗಿರುವೆ ಎಂದು ಹೇಳಿದನು. ಆ ಅಸುರನಿಗೆ ಕೋಟಿ ಸಂಖ್ಯೆಯ ಪುತ್ರರನ್ನು ಅನುಗ್ರಹಿಸಿದನು. ಆ ರಾಜ್ಯದೊಡನೆ ಕುಶದ್ವೀಪವನ್ನು ಅವನಿಗೆ ಕೊಟ್ಟನು. ಇದಲ್ಲದೆ ಹಿಂದೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಶತಮುಖನೆಂಬ ರಾಕ್ಷಸನೊಬ್ಬನು 100 ವರ್ಷಗಳವರೆಗೆ ತನ್ನ ದೇಹಮಾಂಸವನ್ನೇ ಹೋಮ ಮಾಡಿ ಶಂಕರನನ್ನು ಆರಾಧಿಸಿದನು. ಆಗ ಶಂಕರನು ಪ್ರಸನ್ನನಾಗಿ, ನಿನಗೆ ನನ್ನಿಂದ ಆಗಬೇಕಾದುದೇನು ಎಂದು ಕೇಳಲು ಶತಮುಖನು ತನಗೆ ಆಶ್ಚರ್ಯಕರವಾದ ಯೋಗಶಕ್ತಿಯು ಶಾಶ್ವತವಾಗಿರುವಂತೆ ಕೇಳಿಕೊಂಡನು. ಅವನಿಗೆ ಶಂಕರನು ಹಾಗೆಯೇ ಆಗಲೆಂದು ಅನುಗ್ರಹಿಸಿದನು. ಇನ್ನೊಮ್ಮೆ ಬ್ರಹ್ಮದೇವನು ಧ್ಯಾನದಿಂದ ಆತ್ಮನಿಷ್ಠನಾಗಿ ಪುತ್ರನನ್ನು ಉದ್ದೇಶಿಸಿ 300 ವರ್ಷಗಳವರೆಗೆ ಒಂದು ಯಾಗವನ್ನು ನಡೆಸಿದನು. ಅದಕ್ಕೆ ಮೆಚ್ಚಿ ಶಂಕರನು ಆ ಯಾಗಕ್ಕೆ ತಕ್ಕಂತೆ ಮಹಾಮಹಿಮೆಯುಳ್ಳ 1000 ಮಂದಿ ಪುತ್ರರನ್ನು ಅನುಗ್ರಹಿಸಿದನು.
ಓ ಕೃಷ್ಣ, ದೇವತೆಗಳಿಗೂ ಆರಾಧ್ಯನಾದ ಆ ಯೋಗೇಶ್ವರನನ್ನು ಕುರಿತು ನೀನು ಚೆನ್ನಾಗಿ ಬಲ್ಲವನೇ. ಯಾಜ್ಞವಲ್ಕ್ಯನೆಂಬ ಮಹರ್ಷಿಯು ಮಹಾದೇವನನ್ನು ಆರಾಧಿಸಿ ಅಪಾರ ಕೀರ್ತಿಯನ್ನು ಪಡೆದನು. ಪರಾಶರ ಪುತ್ರನಾದ ವೇದವ್ಯಾಸನು ಈ ಶಂಕರನನ್ನು ಆರಾಧಿಸಿಯೇ ಎಣೆಯಿಲ್ಲದ ಕೀರ್ತಿಯನ್ನು ಪಡೆದನು. ಹಿಂದೆ ಇಂದ್ರನಿಂದ ಅವಮಾನಿಸಲ್ಪಟ್ಟ ವಾಲಖಿಲ್ಯರು ತಮಗಾದ ಅವಮಾನಕ್ಕಾಗಿ ಕೋಪಗೊಂಡು ರುದ್ರನನ್ನು ತಪಸ್ಸಿನಿಂದ ಆರಾಧಿಸಲು ಅವರ ತಪಸ್ಸಿಗೆ ಮೆಚ್ಚಿ ರುದ್ರನು ಇಂದ್ರನಿಂದ ಅಮೃತವನ್ನು ಅಪಹರಿಸಿ ತರತಕ್ಕ ಸುಪರ್ಣನೆಂಬ ಪುತ್ರನನ್ನು ಪಡೆಯುವಿರಿ ಎಂದು ಅನುಗ್ರಹಿಸಿದನು. ಇನ್ನೊಮ್ಮೆ ಆ ಮಹಾದೇವನ ಕೋಪದಿಂದ ಲೋಕದಲ್ಲಿ ನೀರೇ ಇಲ್ಲದಂತಾಯಿತು. ಆಮೇಲೆ ದೇವತೆಗಳು ಶಿವನನ್ನು ಕುರಿತು ಸಪ್ತಕಪಾಲವೆಂಬ ಒಂದು ಯಾಗವನ್ನು ನಡೆಸಲು ಅದರ ಮೇಲೆ ಅವರಲ್ಲಿ ಪ್ರಸನ್ನನಾದ ಶಂಕರನಿಂದ ಬೇರೆ ಜಲವು ಉಂಟು ಮಾಡಲ್ಪಟ್ಟಿತು. ಆಮೇಲೆ ಲೋಕದಲ್ಲಿ ನೀರು ಉಂಟಾಯಿತು. ಇನ್ನೊಮ್ಮೆ ಅತ್ರಿ ಭಾರ್ಯೆಯು ಅಂದರೆ ಅನಸೂಯೆಯು ಶಂಕರನ ಅನುಗ್ರಹದಿಂದ ದತ್ತಾತ್ರೇಯ, ಚಂದ್ರ, ದೂರ್ವಾಸರೆಂಬ 3 ಪುತ್ರರನ್ನು ಪಡೆದಳು. ಆ ಅತ್ರಿ ಭಾರ್ಯೆಯಾದ ಅನಸೂಯೆಯು ತನ್ನ ಪತಿಯನ್ನು ಬಿಟ್ಟು ಇನ್ನು ಮೇಲೆ ನಾನು ನಿನ್ನ ವಶವಾಗಿರತಕ್ಕವಳಲ್ಲವೆಂದು ಹೇಳಿ ಮಹಾದೇವನಲ್ಲಿ ಮೊರೆಹೊಕ್ಕಳು. ಅತ್ರಿಯ ಭಯದಿಂದ ಅವಳು ಶಂಕರನಲ್ಲಿ ಮೊರೆಹೊಕ್ಕು 300 ವರ್ಷಗಳವರೆಗೆ ನಿರಾಹಾರಳಾಗಿ ಮುಳ್ಳಿನ ಒನಕೆಗಳ ಮೇಲೆ ಮಲಗಿದ್ದಳು. ಆಗ ಈಶ್ವರನು ಅವಳ ಧ್ಯಾನಕ್ಕೆ ಮೆಚ್ಚಿ ಸಂತೋಷದಿಂದ ಬಂದು, ನಿನಗೆ ಭರ್ತನಿಲ್ಲದಿದ್ದರೂ ನನ್ನ ಅನುಗ್ರಹದಿಂದ ನಿನಗೆ ಪುತ್ರನಾಗುವನು. ಆ ನಿನ್ನ ಮಗನು ನಿನ್ನ ವಂಶದಲ್ಲಿ ನಿನ್ನ ಹೆಸರಿನಿಂದಲೇ ಕೀರ್ತಿಯನ್ನು ಪಡೆದು ತನ್ನ ಕೋರಿಕೆಗಳನ್ನೆಲ್ಲ ಪಡೆಯುವನು ಎಂದು ಅನುಗ್ರಹಿಸಿದನು. ಇನ್ನೊಮ್ಮೆ ಮಹಾತ್ಮನಾದ ವಿಖರ್ಣ ಮುನಿಯು ಮಹಾದೇವನನ್ನು ಆರಾಧಿಸಿ ಶೀಘ್ರದಲ್ಲಿ ತಪಸ್ಸಿದ್ಧಿಯನ್ನು ಪಡೆದನು. ಶಾಕಲ್ಯನೆಂಬ ಮತ್ತೊಬ್ಬ ಮುನಿಯು ಜಿತೇಂದ್ರಿಯನಾಗಿ 900 ವರ್ಷಗಳವರೆಗೆ ಮಾನಸಿಕ ಯಜ್ಞದಿಂದ ಶಿವನನ್ನು ಆರಾಧಿಸಿದನು. ಅವನ ಉಪಾಸನೆಗೆ ಮೆಚ್ಚಿ ಶಿವನು, ನೀನು ದೊಡ್ಡ ಗ್ರಂಥಕರ್ತನಾಗುವೆ, ನಿನಗೆ ತ್ರೈಲೋಕ್ಯದಲ್ಲಿಯೂ ಅಕ್ಷಯ ಕೀರ್ತಿಯುಂಟಾಗುವುದು, ನಿನ್ನ ಕುಲವು ಮಹರ್ಷಿಗಳಿಂದ ಅಲಂಕೃತವಾಗಿ ಅಕ್ಷಯವೆನಿಸುವುದು, ನಿನ್ನ ಮಗನು ಸೂತ್ರಕರ್ತನಾಗುವನು ಎಂದನು. ಕೃತಯುಗದಲ್ಲಿ ಸಾವರ್ಣಿ ಎಂಬ ಮಹರ್ಷಿಯೊಬ್ಬನಿದ್ದನು. ಅವನು 6000 ವರ್ಷಗಳವರೆಗೆ ಇಲ್ಲಿಯೇ ತಪಸ್ಸು ಮಾಡಿದನು. ಅವನಲ್ಲಿಯೂ ರುದ್ರನು ಪ್ರಸನ್ನನಾಗಿ ಅವನಿಗೆ ಲೋಕಪ್ರಖ್ಯಾತನಾದ ಗ್ರಂಥಕರ್ತನಾಗುವಂತೆಯೂ ಜರಾಮರಣಗಳಿಲ್ಲದಂತೆಯೂ ಅನುಗ್ರಹಿಸಿದನು. ಇನ್ನೊಮ್ಮೆ ವಾರಾಣಸಿಯಲ್ಲಿ ಇಂದ್ರನು ಶಂಕರನನ್ನು ಆರಾಧಿಸಿ ಅದರಿಂದ ದೇವರಾಜ್ಯವನ್ನು ಪಡೆದನು. ಇನ್ನೊಮ್ಮೆ ನಾರದರು ಆ ಮಹಾದೇವನನ್ನು ಭಕ್ತಿಯಿಂದ ಆರಾಧಿಸಲು ಅವನ ಭಕ್ತಿಗೆ ಮೆಚ್ಚಿ ರುದ್ರನು, ತೇಜಸ್ಸು, ತಪಸ್ಸು, ಕೀರ್ತಿ ಇವುಗಳಲ್ಲಿ ನಿನಗೆ ಸಮಾನರು ಲೋಕದಲ್ಲಿ ಬೇರೊಬ್ಬನೂ ಇರಲಾರನು. ಗಾನವಾದ್ಯಗಳಿಂದ ನೀನು ನನ್ನನ್ನು ಯಾವಾಗಲೂ ಉಪಾಸಿಸುವೆ ಎಂದನು. ಇದರಂತೆಯೇ ಆ ಶಂಕರನ ಅನುಗ್ರಹದಿಂದ ಬಾಣಾಸುರನು ಷಣ್ಮುಖನೊಡನೆ ಸಮಾನತೆಯನ್ನು, ಮನ್ಮಥನು ಗರ್ವಭಂಗವನ್ನು, ಲವಣಾಸುರನು ಬೇರೊಬ್ಬರಿಗೆ ಅವಧ್ಯನಾಗಿರುವಿಕೆಯನ್ನು, ರಾವಣನು ಮಹತ್ತಾದ ಬಲವನ್ನು, ಲೋಕವನ್ನೆಲ್ಲ ನಾಶಗೊಳಿಸತಕ್ಕ ಯಮನು ಅವನಿಂದ ಭಂಗವನ್ನು ಹೊಂದಿದನು. ಆ ಮಹಾದೇವನಿಗಿಂತಲೂ ಬೇನಾದ ಪ್ರಭುವು ಬೇರೆ ಯಾವನಿರುವನು? ನಾನೂ ಕೂಡ ಹಿಂದೆ ಆ ಪಶುಪತಿಯನ್ನು ಪ್ರತ್ಯಕ್ಷವಾಗಿ ಕಂಡ ವಿಷಯವನ್ನು ತಿಳಿಸುವೆನು ಕೇಳು. ನಾನು ಆ ದೇವನನ್ನು ಯಾವುದಕ್ಕಾಗಿ ಆರಾಧಿಸಿದನೋ ಎಂಬುದನ್ನು, ಅವನಿಂದ ನಾನು ಏನನ್ನು ಪಡೆದನೋ ಎಂಬುದನ್ನು ತಿಳಿಸುವೆನು. ಹಿಂದೆ ಕೃತಯುಗದಲ್ಲಿ ವ್ಯಾಘ್ರಪಾದನೆಂಬ ಮಹರ್ಷಿ ಇದ್ದನು. ಅವನಿಗೆ ನಾನು ಮಗನಾದೆನು. ಧೌಮ್ಯನೆಂಬುವನು ನನ್ನ ತಮ್ಮನು. ಒಮ್ಮೆ ನಾನು ಆ ಧೌಮ್ಯನೊಡನೆ ಸೇರಿ ಆಟವಾಡುತ್ತಾ ಕೆಲವು ಋಷಿಗಳ ಆಶ್ರಮಕ್ಕೆ ಹೋದೆನು. ಅಲ್ಲಿ ಒಂದು ಹಸುವಿನಿಂದ ಹಾಲನ್ನು ಕರೆಯುತ್ತಿದ್ದರು. ಅದರ ಹಾಲು ಅಮೃತ ಸಮಾನವಾಗಿ ಬಹು ರುಚಿಯಾಗಿದ್ದಿತು. ಅದರ ರುಚಿಯನ್ನು ತಿಳಿದ ಮೇಲೆ ನಾನು ನನ್ನ ತಾಯಿಯ ಬಳಿಗೆ ಬಂದು ಆಗಾಗ ನನಗೆ ಹಾಲನ್ನು ಕೊಡು ಎಂದು ನಿರ್ಬಂಧಿಸುತ್ತಿದ್ದೆನು. ನನ್ನ ತಾಯಿಯು ಬಹಳ ಬಡವಳಾದುದರಿಂದ ನನ್ನ ಆಸೆಯನ್ನು ತೀರಿಸಲು ಸಾಧ್ಯವಿಲ್ಲದೆ ಅವಳು ಬಹಳ ವ್ಯಸನಪಟ್ಟಳು. ಹಾಲಿಲ್ಲದುದರಿಂದ ನೀರಿನಲ್ಲಿ ಹಿಟ್ಟನ್ನು ಕದಡಿ ನಮ್ಮಿಬ್ಬರಿಗೂ ಅದನ್ನೇ ಹಾಲೆಂದು ಹೇಳಿಕೊಟ್ಟಳು. ಆಮೇಲೆ ಒಮ್ಮೆ ನಾನು ಹಸುವಿನ ಹಾಲನ್ನೇ ಕುಡಿದೆನು. ಶ್ರೀಮಂತರಾದ ನನ್ನ ಬಂಧುಗಳ ಮನೆಯಲ್ಲಿ ನಡೆಯುತ್ತಿದ್ದ ಒಂದು ಯಾಗಕ್ಕಾಗಿ ನನ್ನ ತಂದೆಯು ನನ್ನನ್ನು ಕರೆದುಕೊಂಡು ಹೋದನು. ಅಲ್ಲಿ ಬೇಕಾದಷ್ಟು ಗೋವುಗಳು ಹಾಲು ಕರೆಯುತ್ತಿದ್ದವು. ಅಲ್ಲಿ ಅಮೃತಕ್ಕೆ ಸಮಾನವಾದ ಒಂದು ದಿವ್ಯ ಧೇನುವಿನ ಹಾಲನ್ನು ನಾನು ಕುಡಿದೆನು. ಆಗ ಹಾಲಿನಲ್ಲಿರುವ ಗುಣಗಳು ನನಗೆ ಚೆನ್ನಾಗಿ ತಿಳಿದವು. ಹಿಟ್ಟು ಕದಡಿದ ನೀರಿಗೂ ಅದಕ್ಕೂ ಇರುವ ವ್ಯತ್ಯಾಸವನ್ನು ಕಂಡುಕೊಂಡೆನು. ನಿಜವಾದ ಹಾಲು ಹೇಗೆ ದೊರೆಯುವುದು ಎಂಬುದು ನನಗೆ ತಿಳಿಯಿತು. ಅದರ ಮೇಲೆ ಹಿಟ್ಟನ್ನು ಕದಡಿದ ನೀರು ನನಗೆ ರುಚಿಸದೆ ಹೋಯಿತು. ಆಗ ನಾನು ಬಾಲ್ಯಬುದ್ಧಿಯಿಂದ ತಾಯಿಯ ಬಳಿಗೆ ಹೋಗಿ, ಅಮ್ಮ, ನೀನು ನನಗೆ ಕೊಡುತ್ತಿರುವುದು ಕ್ಷೀರವಲ್ಲ, ಬೇರೆ ಏನನ್ನೋ ಕೊಡುತ್ತಿರುವೆ ಎಂದೆನು. ಆ ಮಾತನ್ನು ಕೇಳಿ ನನ್ನ ತಾಯಿಯು ಬಹಳ ವ್ಯಸನಗೊಂಡು ಪುತ್ರ ಸ್ನೇಹದಿಂದ ನನ್ನನ್ನು ಕರೆದು ಅಪ್ಪಿಕೊಂಡಳು.
ಕಣ್ಣೀರು ಬಿಡುತ್ತಾ ನನ್ನ ತಲೆಯನ್ನು ಆಘ್ರಾಣಿಸಿ, ಕುಮಾರ, ಋಷಿಗಳಾದ ನಮಗೆ ಹಾಲು ಎಲ್ಲಿ ದೊರೆಯುವುದು? ಕಾಡಿನಲ್ಲಿ ಎದ್ದುಕೊಂಡು ಗೆಡ್ಡೆಗೆಣಸುಗಳನ್ನು ತಿನ್ನತಕ್ಕ ನಮಗೆ ಹಾಲೆಲ್ಲಿಯದು? ಅಥವಾ ಹಾಲನ್ನವಾದರೂ ಎಲ್ಲಿಯದು? ವಾಲಖಿಲ್ಯರೆಂಬ ಋಷಿಗಳಿಂದ ಸೇವಿತವಾದ ಈ ದಿವ್ಯ ನದಿಯ ತೀರದಲ್ಲಿ ಕಾಡು ಗುಡ್ಡಗಳಲ್ಲಿ ವಾಸ ಮಾಡುವ ಋಷಿಗಳಿಗೆ ಹಾಲು ಎಲ್ಲಿ ದೊರೆಯುವುದು? ನಾವು ಕಾಡನ್ನೇ ನಂಬಿಕೊಂಡು ಕಾಡು ಹಣ್ಣುಗಳನ್ನೇ ಭುಜಿಸತಕ್ಕವರು. ಗ್ರಾಮದಲ್ಲಿರುವ ಆಹಾರಗಳು ನಮಗೆ ಸಿಕ್ಕುವ ಸಂಭವವೇ ಇಲ್ಲ. ನಾವು ಅವುಗಳನ್ನೆಲ್ಲ ಬಿಟ್ಟು ಬಂದವರು. ಕೆಲವು ವೇಳೆ ಬರೀ ನೀರೇ ನಮಗೆ ಆಹಾರವಾಗುವುದು. ಕುಮಾರ, ನಾವಿರತಕ್ಕ ಈ ಕಾಡಿನಲ್ಲಿ ದನಕರುಗಳ ಹುಟ್ಟೇ ಇಲ್ಲವು. ಇದರಲ್ಲಿ ಹಾಲು ದೊರೆಯುವುದೆಲ್ಲಿ? ನದಿಗಳು, ಬೆಟ್ಟಗಳು, ಗವಿಗಳು, ವಿವಿಧ ತೀರ್ಥಗಳು, ಇಂತಹ ಕಡೆಗಳಲ್ಲಿ ಜಪ ತಪಸ್ಸುಗಳಲ್ಲಿ ಎದ್ದುಕೊಂಡು ಶಿವನನ್ನು ಆರಾಧಿಸತಕ್ಕ ನಮಗೆ ಆ ಶಿವನೇ ಗತಿ. ನಮಗೆ ಎಲ್ಲವೂ ಆ ಶಿವನೇ. ಕುಮಾರ, ವರಪ್ರದನಾದ ಆ ಸ್ಥಾನವನ್ನು ಮೆಚ್ಚಿಸಿ ಅವನ ಅನುಗ್ರಹವನ್ನು ಪಡೆಯದಿದ್ದವರಿಗೆ ಹಾಲೆಲ್ಲಿ? ಉತ್ತಮ ವಸ್ತುಗಳಲ್ಲಿ ಬೇರೆ ವಸ್ತುಗಳು ತಾನೇ ಎಲ್ಲಿಂದ ಬರುವವು? ಆದುದರಿಂದ ಯಾವಾಗಲೂ ನೀನು ಸರ್ವಭಾವದಿಂದ ಆ ಶಂಕರನನ್ನು ಮೆಚ್ಚಿಸಿದರೆ ನಿನ್ನ ಕೋರಿಕೆಗಳನ್ನು ಪಡೆಯಬಹುದು ಎಂದಳು. ತಾಯಿಯ ಮಾತನ್ನು ಕೇಳಿ ನಾನು ಅವಳಿಗೆ ನಮಸ್ಕರಿಸಿ ವಿನಯದಿಂದ ತಿರುಗಿ ಅವಳನ್ನು ಕುರಿತು, ಅಮ್ಮ, ಆ ಶಂಕರನೆಂಬುವನು ಇರುವುದೆಲ್ಲಿ? ಅವನನ್ನು ನಾನು ಕಾಣುವುದು ಹೇಗೆ? ಅವನ ರೂಪವೆಂಥದು? ಅವನನ್ನು ಸಂತೋಷಗೊಳಿಸುವ ಮಾರ್ಗವಾವುದು? ಅವನನ್ನು ತಿಳಿಯುವ ಮಾರ್ಗವು ಹೇಗೆ? ಅವನು ನನಗೆ ಪ್ರಸನ್ನನಾದರೆ ತನ್ನ ರೂಪವನ್ನು ನನಗೆ ಪ್ರತ್ಯಕ್ಷವಾಗಿ ತೋರಿಸುವನೇ ಎಂದೆನು. ಈ ಮಾತನ್ನು ಕೇಳಿ ನನ್ನ ತಾಯಿಯು ಕಣ್ಣೀರು ಬಿಡುತ್ತಾ ನನ್ನ ತಲೆಯನ್ನು ಆಘ್ರಾಣಿಸಿ ನನ್ನ ಮೈಧೂಳನ್ನೆಲ್ಲ ಒರೆಸಿ ಬಹಳ ದೈನ್ಯದಿಂದ ಹೀಗೆಂದಳು, ಕುಮಾರ, ಆ ಮಹಾದೇವನನ್ನು ತಿಳಿಯುವುದು ಕಷ್ಟವೇ? ಅವನನ್ನು ಆರಾಧಿಸುವುದು ಕಷ್ಟವು? ಅವನು ಎಲ್ಲೇ ಇಲ್ಲದವನು, ತಡೆದು ನಿಲ್ಲಿಸುವುದಕ್ಕಾಗಲಿ ಹಿಡಿಯುವುದಕ್ಕಾಗಲಿ ಸಾಧ್ಯವಿಲ್ಲದವನು, ದೃಢ ಮನಸ್ಸಿಲ್ಲದವರಿಗೆ ಕಾಣಿಸಲಾರನು. ಅವನ ರೂಪಗಳು, ಅವನು ಇರತಕ್ಕ ಸ್ಥಳಗಳು ಅನೇಕವಾಗಿ ಅತ್ಯಂತ ವಿಚಿತ್ರಗಳಾಗಿರುವವು. ಅವನು ವಾಸಿಸತಕ್ಕ ಪ್ರಾಸಾದಗಳು ಅನೇಕವಾಗಿರುವವು. ಅವನ ಕಾರ್ಯವನ್ನಾಗಲಿ ಅಕೃತಿಯನ್ನಾಗಲಿ ನಿಜವಾಗಿ ತಿಳಿಯಬಲ್ಲವನಾದರೂ ಯಾವನು? ಆ ದೇವದೇವನು ಹಿಂದೆ ಯಾವ ಯಾವ ರೂಪಗಳನ್ನು ತೋರಿಸಿದನೋ, ಎಲ್ಲೆಲ್ಲಿ ಅವನು ಕ್ರೀಡಿಸುವನೋ, ಅವನು ಹೇಗೆ ಪ್ರಸನ್ನನಾಗುವನೋ ಅದೊಂದನ್ನು ನಿಶ್ಚಯಿಸುವುದಕ್ಕಿಲ್ಲ. ಆದರೆ ಅವನು ಸರ್ವ ಪ್ರಾಣಿಗಳ ಹೃದಯದಲ್ಲಿಯೇ ಇದ್ದುಕೊಂಡು ಸರ್ವಸ್ವರೂಪಿಯಾಗಿ ಸರ್ವನಿಯಾಮಕನಾಗಿ ವರ್ತಿಸುತ್ತಿರುವನು. ಭಕ್ತರ ಅನುಗ್ರಹಕ್ಕಾಗಿಯೇ ವಿಧ ವಿಧವಾಗಿ ವಿನೋದಿಸುವನು. ಆ ಭಕ್ತಾನುಗ್ರಹಕ್ಕಾಗಿ ಅವನು ಆಗಾಗ ಬೇರೆ ಬೇರೆ ವಿಧವಾಗಿ ದರ್ಶನವನ್ನು ಕೊಡುವನು, ಬೇರೆ ಬೇರೆ ಕಾರ್ಯಗಳನ್ನು ನಡೆಸುವನು. ಇದೇ ವಿಚಾರದಲ್ಲಿ ಹಿಂದೆ ಮಹರ್ಷಿಗಳು ಹೇಳುತ್ತಿದ್ದ ಕೆಲವು ವಿಷಯಗಳನ್ನು, ಲೋಕಾನುಗ್ರಹಾರ್ಥವಾಗಿ ಅವನು ಎತ್ತಿದ ಬೇರೆ ಬೇರೆ ರೂಪಗಳನ್ನು ನಾನು ಕೇಳಿದ ಹಾಗೆ ನಿನಗೆ ತಿಳಿಸುವೆನು. ಈ ವಿಷಯಗಳನ್ನು ನಾನು ಆಗಾಗ ದೇವತೆಗಳ ಮುಖದಿಂದಲೂ ಕೇಳಿರುವೆನು. ಅದನ್ನೇ ನಿನಗೆ ಸಂಗ್ರಹಿಸಿ ತಿಳಿಸುವೆನು. ಆ ರುದ್ರನೇ ಆಯಾ ಕಾರ್ಯಾರ್ಥವಾಗಿ ಬ್ರಹ್ಮನು, ವಿಷ್ಣು, ರುದ್ರನು, ಇಂದ್ರನು, ಆದಿತ್ಯನು, ಅಶ್ವಿನಿ ದೇವತೆಗಳು, ವಿಶ್ವೇ ದೇವತೆಗಳು ಇವರ ರೂಪಗಳನ್ನು ಧರಿಸುವನು. ಅಲ್ಲದೆ ಸಮಯಕ್ಕೆ ತಕ್ಕಂತೆ ಮನುಷ್ಯರು, ದೇವತಾಸ್ತ್ರೀಯರು, ಪ್ರೇತ ಪಿಶಾಚಿಗಳು, ಕಿರಾತರು, ಶಬರರು, ಜಲಚರ ಪ್ರಾಣಿಗಳು, ಕಾಡು ಜನರು ಮುಂತಾದ ಎಲ್ಲ ರೂಪಗಳನ್ನು ತಾಳುವಳು. ಒಮ್ಮೊಮ್ಮೆ ಮತ್ಸ್ಯ ಕೂರ್ಮ ಶಂಖಗಳಾಗಿಯೂ ಯಕ್ಷ ರಾಕ್ಷಸ ಸರ್ಪಗಳಾಗಿಯೂ ದೈತ್ಯ ದಾನವರ ರೂಪದಿಂದಲೂ ತೋರುವನು. ಬಿಲವಾಸಿಗಳಾದ ಸರ್ಪಗಳಾಗಿಯೂ ಹುಲಿ, ಸಿಂಹ, ಜಿಂಕೆ, ಕರಡಿ, ಚಿರತೆ, ವಿವಿಧ ಪಕ್ಷಿಗಳು, ನರಿಗಳು, ಗೂಗೆಗಳು, ಕಾಗೆ, ನವಿಲು, ಹಂಸಗಳು, ಓತಿಗೇತಗಳು, ಕೊಕ್ಕರೆ, ಹದ್ದು ಮುಂತಾದ ಎಲ್ಲ ರೂಪಗಳನ್ನು ಧರಿಸುವನು. ಪರ್ವತಾಕಾರವಾಗಿ ಕಾಣುವನು. ಪರ್ವತಗಳನ್ನು ಧರಿಸುವನು. ಒಮ್ಮೊಮ್ಮೆ ಗೋರೂಪದಿಂದಲೂ ಆನೆ, ಕುದುರೆ, ಒಂಟೆ, ಕತ್ತೆ, ಆಡು, ಹುಲಿ ಮೊದಲಾದ ಮೃಗರೂಪಗಳಿಂದಲೂ ಕಾಣುವನು. ಒಮ್ಮೊಮ್ಮೆ ದೇವಲೋಕದ ಪಕ್ಷಿಗಳ ರೂಪಗಳನ್ನು ಧರಿಸುವನು. ಒಮ್ಮೊಮ್ಮೆ ಛತ್ರ, ದಂಡ, ಕಮಂಡಲುಗಳನ್ನು ಧರಿಸಿ ಬ್ರಾಹ್ಮಣರ ನಡುವೆ ನಿಲ್ಲುವನು. ಒಮ್ಮೆ 6 ಮುಖದಿಂದಲೂ ಇನ್ನೊಮ್ಮೆ ಬಹುಮುಖದಿಂದಲೂ, ಮತ್ತೊಮ್ಮೆ ಅನೇಕ ಶಿರಸ್ಸುಗಳಿಂದಲೂ, ಇನ್ನೊಮ್ಮೆ 3 ಕಣ್ಣುಗಳಿಂದಲೂ ಕಾಣುವನು. ಆಗಾಗ ಅನೇಕ ಪಾದಗಳಿಂದಲೂ, ಹಲವು ಕೈಗಳಿಂದಲೂ, ಹಲವು ಮುಖಗಳಿಂದಲೂ, ಹಲವು ಸೊಂಟಗಳಿಂದಲೂ, ಹಲವು ಉದರಗಳಿಂದಲೂ ತೋರುವನು. ಅನೇಕ ಭೂತಗಣಗಳೊಡನೆ ಕಾಣಿಸುವನು. ಆಗಾಗ ಋಷಿಗಳ, ಗಂಧರ್ವರ, ಸಿದ್ಧರ ಹಾಗೂ ಚಾರಣರ ರೂಪವನ್ನು ಧರಿಸುವನು. ಆಗಾಗ ಭಸ್ಮದಿಂದ ಬಿಳುಪಾದ ಮೈಯುಳ್ಳವನಾಗಿ ತಲೆಯಲ್ಲಿ ಅರ್ಧಚಂದ್ರ ಭೂಷಣದಿಂದ ಕಾಣಿಸುವನು. ಅವನ ಧ್ವನಿಗಳು ಅನೇಕ ವಿಧವಾದವು. ಅವನ ಸ್ತುತಿಗಳು, ಸ್ತೋತ್ರ ವಿಧಿಗಳು ಅಪಾರವಾದವು. ಸಮಸ್ತ ಭೂತಗಳನ್ನು ನಾಶಗೊಳಿಸತಕ್ಕವನು. ಅವನು ಸರ್ವಾತ್ಮಕನು, ಸಮಸ್ತ ಲೋಕಗಳಲ್ಲಿಯೂ ನೆಲೆಗೊಂಡವನು, ಸರ್ವಾಂತರಾತ್ಮನು, ಸರ್ವಗತನು, ಸರ್ವವಾಚ್ಯನೂ ಆಗಿರುವನು. ಎಲ್ಲೆಲ್ಲಿಯೂ ಅವನೇ ಇರುವನು.
ಎಲ್ಲರ ಹೃದಯದಲ್ಲಿಯೂ ಅವನೇ ಆಗಿರುವನು. ಯಾರ ಹೃದಯದಲ್ಲಿ ಯಾವ ಕೋರಿಕೆ ಉಂಟು ಎಂಬುದನ್ನು, ಮನುಷ್ಯರು ತನ್ನನ್ನು ಯಾವ ಉದ್ದೇಶದಿಂದ ಆರಾಧಿಸುವರು ಎಂಬುದನ್ನು ಅವನು ತಾನೇ ತಿಳಿಯಬಲ್ಲನು. ಆದುದರಿಂದ ಕುಮಾರ, ನಿನಗೆ ಯಾವ ಕೋರಿಕೆ ಇದ್ದರೂ ಅವನಲ್ಲಿ ಮರೆಹೊಕ್ಕು ಪ್ರಾರ್ಥಿಸು. ಅವನು ಒಮ್ಮೆ ಸಂತೋಷಪಡುವನು, ಒಮ್ಮೆ ಕೋಪಿಸುವನು, ಒಮ್ಮೆ ಹೋಂಕರಿಸುವನು. ಅವನು ಕೈಯಲ್ಲಿ ಚಕ್ರ, ಶೂಲ, ಗದೆ, ಮುಸಲ, ಖಡ್ಗ, ಪಟ್ಟಸ ಮುಂತಾದ ಆಯುಧಗಳನ್ನೆಲ್ಲ ಧರಿಸಿರುವನು. ಭೂಮಿಯನ್ನು ಧರಿಸಿರುವವನು ಅವನೇ. ಹಾವುಗಳೇ ಅವನ ಮೌಂಜಿ, ಅವನ ಕುಂಡಲಗಳು, ಯಜ್ಞೋಪವೀತದ ಎಳೆಗಳು ಅವೆಲ್ಲವೂ ಸರ್ಪಗಳೇ. ಆನೆಯ ಚರ್ಮಗಳು ಅವನಿಗೆ ಉತ್ತರೀಯಗಳು. ಅವನು ಆಗಾಗ ನಗುವನು, ಹಾಡುವನು, ಕುಣಿಯುವನು. ಭೂತಗಣಗಳಿಂದ ಪರಿವೃತನಾಗಿ ವಿಚಿತ್ರ ವಾದ್ಯಗಳನ್ನು ನುಡಿಸುವನು, ಆಡುವನು, ಆಕಳಿಸುವನು, ಅಳುವ ಹಾಗೆ ಮಾಡುವನು. ಹುಚ್ಚನಂತೆಯೋ ಮತ್ತೇರಿದವನಂತೆಯೋ ಮಾತಾಡುವನು, ಅಟ್ಟಹಾಸದಿಂದ ನಗುವನು, ಕಣ್ಣುಗಳಿಂದಲೇ ಜನರನ್ನು ಭಯಪಡಿಸುವನು. ಸದಾ ಎಚ್ಚರಗೊಂಡಿರುವನು, ಮಲಗಿಯೂ ಇರುವನು, ಆಗಲೇ ಎಚ್ಚರಗೊಳ್ಳುವನು. ತಾನೇ ಜಪಿಸುವನು, ಭಕ್ತರಿಂದ ಜಪಿಸಲ್ಪಡುವನು. ತಾನೇ ಕೊಡುವನು, ತಾನೇ ಪ್ರತಿಗ್ರಹಿಸುವನು, ಧ್ಯಾನಿಸುವನು, ಧ್ಯಾನಿಸಲ್ಪಡುವನು. ವೇದಿ ಮಧ್ಯದಲ್ಲಿಯೂ, ಯೂಪಸ್ತಂಭದಲ್ಲಿಯೂ, ದನದ ಕೊಟ್ಟಿಗೆಗಳಲ್ಲಿಯೂ, ಅಗ್ನಿ ಮಧ್ಯದಲ್ಲಿಯೂ ಆಗಾಗ ಕಾಣಿಸುವನು. ತನ್ನ ಇಷ್ಟ ಬಂದಂತೆ ಬಾಲನಾಗಿಯೂ, ವೃದ್ಧನಾಗಿಯೂ, ಯುವಕನಾಗಿಯೂ ತೋರುವನು. ಋಷಿಕನ್ಯೆಯರೊಡನೆಯೂ, ಋಷಿಪತ್ನಿಯರೊಡನೆಯೂ ಆಟವಾಡುತ್ತಿರುವನು. ಮೇಲಕ್ಕೆ ನಿಗುರಿದ ತಲೆಗೂದಲುಗಳಿಂದಲೂ, ದೊಡ್ಡ ಪುರುಷಲಿಂಗದಿಂದಲೂ, ವಿಕಾರವಾದ ಕಣ್ಣುಗಳಿಂದಲೂ, ಬತ್ತಲೆಯಾಗಿಯೂ, ನೋಡುವವರಿಗೆ ಭಯಂಕರವಾಗಿಯೂ ಕಾಣುವನು. ಹಾಗೆಯೇ ಒಮ್ಮೆ ಬಿಳುಪು, ಒಮ್ಮೆ ಕಪ್ಪು, ಒಮ್ಮೆ ಶ್ಯಾಮಲ ವರ್ಣ, ಇನ್ನೊಮ್ಮೆ ಹೊಗೆಯಂತೆ ಲೋಹಿತ ವರ್ಣ, ಹೀಗೆ ವಿವಿಧ ವರ್ಣಗಳಿಂದ ಆತನು ಕಾಣುವನು. ಒಮ್ಮೆ ವಿಕಾರವಾದ ಕಣ್ಣುಗಳಿಂದಲೂ, ಇನ್ನೊಮ್ಮೆ ವಿಶಾಲವಾದ ಕಣ್ಣುಗಳಿಂದಲೂ, ಒಮ್ಮೆ ದಿಗಂಬರನಾಗಿಯೂ, ಇನ್ನೊಮ್ಮೆ ಎಲ್ಲಕ್ಕೂ ತಾನೇ ಆಚ್ಛಾದಕನಾಗಿಯೂ ತೋರುವನು. ಅವನು ರೂಪವಿಲ್ಲದವನು, ಎಲ್ಲಕ್ಕಿಂತಲೂ ಮೇಲಾದ ರೂಪವುಳ್ಳವನು, ಎಲ್ಲ ರೂಪವನ್ನು ಮಿಂಚಿದವನು, ಎಲ್ಲಕ್ಕೂ ಆದಿ ಎನಿಸಿದ ರೂಪವುಳ್ಳವನು, ಆದ್ಯಂತಗಳಿಲ್ಲದವನು. ಅಂತಹವನ ಪೂರ್ವೋತ್ತರಗಳನ್ನು ಯಥಾವತ್ತಾಗಿ ಯಾವನು ತಾನೇ ತಿಳಿಯಬಲ್ಲನು? ಹೃದಯದೊಳಗಿನ ಪ್ರಾಣವು, ಮನಸ್ಸು, ಜೀವವು ಅವನೇ. ಯೋಗವು, ಯೋಗನಿಷ್ಠವಾದ ಮನಸ್ಸುಳ್ಳವನು, ಧ್ಯಾನವು, ಧ್ಯಾನಗಮ್ಯನು ಅವನೇ. ಅವನೇ ಪರಮಾತ್ಮನು, ಅವನೇ ಮಹೇಶ್ವರನು. ವಾದ್ಯಗಳನ್ನು ನುಡಿಸತಕ್ಕವನು, ಗಾನ ಮಾಡತಕ್ಕವನು ಅವನೇ. ಅವನು 100,000 ಕಣ್ಣುಗಳುಳ್ಳವನು, ಒಂದೇ ಮುಖವುಳ್ಳವನಾಗಿಯೂ, 2 ಮುಖವುಳ್ಳವನಾಗಿಯೂ, 3 ಮುಖವುಳ್ಳವನಾಗಿಯೂ, ಹಲವು ಮುಖವುಳ್ಳವನಾಗಿಯೂ ತೋರುವನು. ಕುಮಾರ, ಆದುದರಿಂದ ನೀನು ಆ ಮಹಾದೇವನಿಗೆ ಭಕ್ತನಾಗಿ ಅವನಲ್ಲಿಯೇ ಮನಸ್ಸಿಟ್ಟು ಅವನನ್ನೇ ಗತಿಯೆಂದು ನಂಬಿ ಮರೆಹೋಗು. ಅದರಿಂದ ನೀನು ನಿನ್ನ ಕೋರಿಕೆಗಳನ್ನೆಲ್ಲ ಪಡೆಯುವೆ ಎಂದಳು. ತಾಯಿಯ ಆ ಮಾತನ್ನು ಕೇಳಿದುದು ಮೊದಲು ನನಗೆ ಆ ಮಹಾದೇವನಲ್ಲಿ ಏಕಾಗ್ರ ಭಕ್ತಿಯುಂಟಾಯಿತು. ಆಮೇಲೆ ನಾನು ಕಠಿಣ ತಪಸ್ಸನ್ನು ಆರಂಭಿಸಿ 1,000 ದಿವ್ಯ ವರ್ಷಗಳವರೆಗೆ ಎಡಗಾಲಿನ ಹೆಬ್ಬೆರಳಿನ ತುದಿಯಲ್ಲಿಯೇ ನಿಂತು ತಪಸ್ಸು ಮಾಡಿದೆನು. ಆಮೇಲೆ 100 ವರ್ಷಗಳವರೆಗೆ ಕೇವಲ ಫಲಾಹಾರದಿಂದ ತಪಸ್ಸು ಮಾಡಿದೆನು. ಆಮೇಲೆ 2ನೆಯ 100 ವರ್ಷಗಳಲ್ಲಿ ಬರೀ ತರಗೆಲೆಯಿಂದಲೇ ಜೀವಿಸುತ್ತಿದ್ದೆನು. ಆಮೇಲೆ ಇನ್ನೊಂದು 100 ವರ್ಷದವರೆಗೆ ಕೇವಲ ಜಲಾಹಾರನಾಗಿದ್ದೆನು. ಆಮೇಲೆ 700 ವರ್ಷಗಳವರೆಗೆ ಬರೀ ವಾಯುಭಕ್ಷಕನಾಗಿದ್ದೆನು. ಹೀಗೆ ಅನೇಕ ಸಹಸ್ರ ವರ್ಷಗಳವರೆಗೆ ನಾನು ಅವನನ್ನು ಆರಾಧಿಸಿದ ಮೇಲೆ ಆ ಲೋಕಪ್ರಭುವು ನನ್ನ ತಪಸ್ಸಿಗೆ ಮೆಚ್ಚಿ ನಾನು ದೃಢಭಕ್ತಿಯುಳ್ಳವನೋ ಎಂಬುದನ್ನು ತಿಳಿದುಕೊಂಡನು. ಆದರೂ ತಿರುಗಿ ನನ್ನ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಅವನು ಇಂದ್ರ ರೂಪವನ್ನು ತಾಳಿ ಅನೇಕ ದೇವಗಣಗಳೊಡಗೂಡಿ ನನ್ನೆದುರಿಗೆ ಕಾಣಿಸಿಕೊಂಡನು. ಅವನಿಗೆ ಆಗ ಇಂದ್ರನಂತೆಯೇ 1000 ಕಣ್ಣುಗಳು, ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದಿರುವನು. ಸುಧೆಯಂತೆ ಬಿಳುಪಾಗಿ ನಟ್ಟ ಕಿವಿಗಳಿಂದಲೂ, ರಕ್ತನೇತ್ರಗಳಿಂದಲೂ, 4 ಕೊಂಬುಗಳಿಂದಲೂ ಕೂಡಿದ ಐರಾವತವೆಂಬ ಆನೆಯನ್ನು ಏರಿರುವನು. ಸೊಂಡಿಲನ್ನು ಬಾಗಿಸಿಕೊಂಡು ನೋಟಕ್ಕೆ ಭಯಂಕರವಾಗಿದ್ದ ಆ ಆನೆಯ ಮೇಲೆ ಏರಿ ಸಹಜವಾದ ತೇಜಸ್ಸಿನಿಂದಲೂ, ಕಿರೀಟ, ಹಾರ, ಕೇಯೂರಾದಿ ಭೂಷಣಗಳಿಂದಲೂ ಬೆಳಗುತ್ತಿರುವನು. ತಲೆಯ ಮೇಲೆ ಶ್ವೇತಛತ್ರವು ಹಿಡಿಯಲ್ಪಟ್ಟಿರುವುದು. ಅವನ ಸುತ್ತಲೂ ಅಪ್ಸರಸ್ಸುಗಳು, ದೇವಗಂಧರ್ವರು ಗಾನ ಮಾಡಿ ಸ್ತುತಿಸುತ್ತಿರುವರು. ಇಂತಹ ವೈಭವದಿಂದ ಬಂದ ದೇವೇಂದ್ರನು ನನ್ನನ್ನು ನೋಡಿ, ಬ್ರಾಹ್ಮಣ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು. ನನ್ನಿಂದ ಬೇಕಾದ ವರವನ್ನು ಕೇಳು ಎಂದನು. ನನಗೆ ಅವನನ್ನು ನೋಡಿದೊಡನೆ ಮೆಚ್ಚುಗೆಯಾಗಲಿಲ್ಲ. ಆಗ ನಾನು, ದೇವರಾಜ, ನಿನ್ನಿಂದ ನಾನು ವರವನ್ನು ಬಯಸುವವನಲ್ಲ. ಆ ಮಹಾದೇವನಿಂದ ಹೊರತು ಬೇರೆ ಯಾವ ದೇವತೆಯಿಂದಲೂ ನನಗೆ ಆಗಬೇಕಾದುದೇನೂ ಇಲ್ಲ. ಇದು ಸತ್ಯವು. ನನ್ನ ಈ ಮಾತು ನಿಶ್ಚಯವು, ಸುಳ್ಳಲ್ಲ. ಬಾರಿ ಬಾರಿಗೂ ಹೇಳುವೆನು, ಇದು ಸತ್ಯವು. ಆ ಮಹೇಶ್ವರನ ವಿಷಯವೂ ಹೊರತು
ಬೇರೊಬ್ಬರ ಪ್ರಸ್ತಾಪವೇ ನನಗೆ ರುಚಿಸದು. ಆ ರುದ್ರನು ನನಗೆ ಪ್ರಸನ್ನನಾಗಿ ನನಗೆ ನಿಯಮಿಸುವುದಾದರೆ ಅವನ ಆಜ್ಞೆಯಂತೆ ಈಗಲೇ ನಾನು ಒಂದು ಕ್ರಿಮಿಯಾಗಿಯೋ ಒಂದು ಮರವಾಗಿಯೋ ಹುಟ್ಟುವುದಕ್ಕೂ ಸಿದ್ಧನಾಗಿರುವೆನು. ಹಾಗಿಲ್ಲದೆ ಬೇರೊಬ್ಬರು ನನಗೆ ತ್ರೈಲೋಕ್ಯ ರಾಜ್ಯವನ್ನೇ ಕೊಡುವುದಾದರೂ ನನಗೆ ಅದು ಪ್ರಿಯವಲ್ಲ. ಆ ಶಿವಭಕ್ತಿಯ ಫಲವಾಗಿ ನನಗೆ ಶ್ವಪಚರ ಗುಂಪಿನಲ್ಲಿ ಜನ್ಮವಾದರೂ ಆಗಲಿ, ಆ ಶಿವಭಕ್ತಿಯನ್ನು ಬಿಟ್ಟು ನನಗೆ ಇಂದ್ರ ಭವನದ ವಾಸವು ಬೇಕಾದುದಿಲ್ಲ. ಯಾವನಿಗೆ ದೇವಾಸುರರ ಗುರುವೆನಿಸಿದ ಆ ವಿಶ್ವೇಶ್ವರನಲ್ಲಿ ಭಕ್ತಿ ಇಲ್ಲವೋ ಅಂತಹವನು ಬರೀ ಜಲಾಹಾರ ವಾಯುವಾಹಾರಗಳಿಂದ ವ್ರತಗಳನ್ನು ನಡೆಸಿದರೂ ಅವನಿಗೆ ದುಃಖ ಕ್ಷಯವಿಲ್ಲ. ಆ ಮಹಾದೇವನ ಪಾದಸ್ಮರಣವನ್ನು ಕ್ಷಣಮಾತ್ರವಾದರೂ ತಪ್ಪಿಸತಕ್ಕ ಕಥೆಗಳು ಎಷ್ಟೇ ಧರ್ಮಯುಕ್ತಗಳಾಗಿದ್ದರೂ ಅವೊಂದು ನನಗೆ ಬೇಡ. ಆ ರುದ್ರನ ಪಾದಗಳಲ್ಲಿ ಭಕ್ತಿಯಿಂದಲೇ ಮನುಷ್ಯನು ಪಾಪ ಪ್ರಚುರವಾದ ಕಲಿಯುಗದಿಂದ ಉದ್ಧಾರ ಹೊಂದಬೇಕು. ಶಿವಭಕ್ತಿ ಎಂಬ ಅಮೃತವನ್ನು ಪಾನ ಮಾಡಿದವರಿಗೆ ಸಂಸಾರ ಭಯವೇ ಇರುವುದಿಲ್ಲ. ಒಂದು ದಿವಸವಾಗಲಿ, ಅರ್ಧ ದಿವಸವಾಗಲಿ, ಒಂದು ಮುಹೂರ್ತವಾಗಲಿ, ಕ್ಷಣವಾಗಲಿ, ಲವವೆಂಬ ಅತ್ಯಲ್ಪ ಕಾಲ ಪ್ರಮಾಣವಾಗಲಿ ರುದ್ರನಲ್ಲಿ ಭಕ್ತಿಯು ಹುಟ್ಟಬೇಕಾದರೂ ಅವನ ಅನುಗ್ರಹದಿಂದಲ್ಲದೆ ಅದು ಲಭಿಸಲಾರದು. ನೀನು ಕೊಡತಕ್ಕ ತ್ರೈಲೋಕ್ಯ ರಾಜ್ಯವೂ ನನಗೆ ಬೇಡ. ಆ ಮಹೇಶ್ವರನ ಆಜ್ಞೆಯಿಂದ ನಾನಾಗಿಯಾದರೂ ಹುಟ್ಟುವೆನು. ಅದಿಲ್ಲದೆ ದೇವರಾಜ್ಯವಾದರೂ ನನಗೆ ಬೇಕಾದುದಿಲ್ಲ. ಆ ರುದ್ರನ ದಾಸ್ಯವೊಂದನ್ನೇ ನಾನು ಬಯಸುವೆನೇ ಹೊರತು ಅದನ್ನು ಬಿಟ್ಟು ನಾಕಪೃಷ್ಠವಾಗಲಿ, ದೇವರಾಜ್ಯವಾಗಲಿ, ಬ್ರಹ್ಮರೂಪವಾಗಲಿ, ಕೊನೆಗೆ ನಿಷ್ಕಲ್ಮಶವಾದ ಆತ್ಮಸ್ವರೂಪವಾಗಲಿ, ಬೇರೆ ಯಾವ ಕೋರಿಕೆಗಳಾಗಲಿ ನನಗೆ ಬೇಕಾದುದಿಲ್ಲ. ಚಂದ್ರಮೌಳಿಯಾದ ಆ ಪಶುಪತಿಯು ಎಷ್ಟರವರೆಗೆ ನನ್ನಲ್ಲಿ ಪ್ರಸನ್ನನಾಗುವುದಿಲ್ಲವೋ ಅಷ್ಟರವರೆಗೆ ನಾನು ಜನ್ಮ ಜರಾಮರಣಗಳೆಂಬ ಶಾರೀರಿಕ ದುಃಖಗಳನ್ನು ಅನುಭವಿಸಿಯೇ ತೀರಬೇಕು. ಸೂರ್ಯಾಗ್ನಿ ಚಂದ್ರರಂತೆ ತೇಜಸ್ವಿಯು, ಮೂರು ಲೋಕಕ್ಕೂ ಕಾರಣಭೂತನು, ಎಲ್ಲಕ್ಕೂ ಮೊದಲನೆಯವನು, ತಾನಾಗಿ ಪ್ರಕಾಶಿಸುವವನು, ಜರಾಮರಣರಹಿತನೂ ಆದ ಆ ರುದ್ರನನ್ನು ಮೆಚ್ಚಿಸದೆ ಮನುಷ್ಯನಿಗೆ ಶಾಂತಿಯಲ್ಲಿಯದು. ಮನಸ್ಸನ್ನು ಕೆಟ್ಟ ಮಾರ್ಗದಿಂದ ತಪ್ಪಿಸತಕ್ಕ ಆ ರುದ್ರನು ಯಾರ ಹೃದಯದಲ್ಲಿ ನೆಲೆಸಿರುವುದಿಲ್ಲವೋ ಅಂಥವರ ಜನ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಬಾರಿ ಬಾರಿಗೂ ಧಿಕ್ಕಾರವಿರಲಿ. ನನ್ನ ಕರ್ಮ ದೋಷಗಳಿಂದ ನನಗೆ ಬಾರಿ ಬಾರಿಗೂ ಅನೇಕ ಜನ್ಮಗಳು ಬರುತ್ತಿದ್ದರೂ ಆ ಒಂದೊಂದು ಜನ್ಮದಲ್ಲಿಯೂ ನನಗೆ ಆ ರುದ್ರನಲ್ಲಿ ಭಕ್ತಿಯು ಮೇಲೆ ಮೇಲೆ ಹೆಚ್ಚುತ್ತಿರಲಿ ಎಂದನು. ಆಗ ಆ ಇಂದ್ರರೂಪಿಯಾದ ಶಂಕರನು ಅವನನ್ನು ನೋಡಿ, ಅಯ್ಯ, ಆ ರುದ್ರನೊಬ್ಬನು ಇರುವನೆಂಬುದರಲ್ಲಿ ನಿನಗೆ ಪ್ರಮಾಣವೇನು? ಅವನು ಕಾರಣಕ್ಕೂ ಕಾರಣನು ಎಂದು ಹೇಳುವುದು ಹೇಗೆ? ನೀನು ಆ ರುದ್ರನಿಂದ ಹೊರತು ಬೇರೊಬ್ಬರಿಂದ ಅನುಗ್ರಹವನ್ನೇ ಬಯಸುವುದಿಲ್ಲವೆಂದು ಹೇಳುವೆ. ಇದರಲ್ಲಿ ನಿನಗೆ ನಂಬಿಕೆ ಏನು ಎಂದನು. ಅದಕ್ಕೆ ಆ ಉಪಮನ್ಯುವು, ಓ ದೇವೇಂದ್ರ, ಯಾವನನ್ನು, ಅಂದರೆ ಆ ದೇವೇಂದ್ರನ ರೂಪದಲ್ಲಿ ಇರುವಂತಹ ಶಂಕರನನ್ನು ಕುರಿತೇ ಹೇಳುತ್ತಿರುವುದು. ಓ ದೇವೇಂದ್ರ, ಯಾವನನ್ನು ಬ್ರಹ್ಮವಾದಿಗಳು ಸತ್ಯೆಂದು, ಅಸತ್ಯೆಂದು, ವ್ಯಕ್ತನೆಂದು, ಅವ್ಯಕ್ತನೆಂದು, ಏಕನೆಂದು, ಅನೇಕನೆಂದು, ನಿತ್ಯನೆಂದು ಹೇಳುವರೋ ಅಂಥವನಿಂದಲೇ ನಾನು ವರವನ್ನು ಪಡೆಯಬೇಕು. ಅಚಿಂತ್ಯವಾದ ಮತ್ತು ಆದಿ ಮಧ್ಯಾಂತಗಳಿಲ್ಲದ ಜ್ಞಾನೈಶ್ವರ್ಯಗಳುಳ್ಳವನು ಪರಮಾತ್ಮನೂ ಆದ ಆ ಶಿವನಿಂದಲೇ ನಾನು ವರವನ್ನು ಪಡೆಯಬೇಕು. ಯಾವನ ಐಶ್ವರ್ಯವನ್ನು ತಗ್ಗಿಸುವುದಕ್ಕಾಗಲಿ ನಾಶಗೊಳಿಸುವುದಕ್ಕಾಗಲಿ ಸಾಧ್ಯವಿಲ್ಲವೋ, ಯಾವನು ತಾನು ಕಾರಣರಹಿತನಾಗಿ ಬೀಜರೂಪವಾದ ಪ್ರಕೃತಿಗೂ ತಾನೇ ಉತ್ಪತ್ತಿ ಸ್ಥಾನವೆನಿಸುವನೋ ಅವನಿಂದಲೇ ನಾನು ವರವನ್ನು ಪಡೆಯಬೇಕು. ತಮಸ್ಸೆನ್ನಿಸಿಕೊಳ್ಳುವ ಪ್ರಕೃತಿಗಿಂತಲೂ ಮೇಲಾಗಿ ತೇಜೋರೂಪನಾಗಿ ತಪಸ್ವಿಗಳಿಗೆ ತಪೋವಿಷಯನಾಗಿರುವ ಯಾವನ ಸ್ವರೂಪವನ್ನು ತಿಳಿದವರು ಎಂದೆಂದಿಗೂ ದುಃಖಕ್ಕೆ ಈಡಾಗುವುದಿಲ್ಲವೋ ಅಂಥವನಿಂದಲೇ ನಾನು ವರವನ್ನು ಪಡೆಯಬೇಕು. ಎಲ್ಲ ಪ್ರಾಣಿಗಳನ್ನು ಸೃಷ್ಟಿಸತಕ್ಕವನು, ಎಲ್ಲ ಪ್ರಾಣಿಗಳ ಹೃದಯವನ್ನು ತಿಳಿದವನು, ಎಲ್ಲ ಪ್ರಾಣಿಗಳಿಗೂ ಮೇಲಾದವನು, ಸರ್ವಗತನು ಸರ್ವಪ್ರದನೂ ಆದ ಆ ದೇವನನ್ನು ನಾನು ಪೂಜಿಸಿ ವರವನ್ನು ಪಡೆಯಬೇಕು. ತರ್ಕ ವಾದ ನ್ಯಾಯಗಳಿಗೆ ಸಿಕ್ಕದವನು, ಜ್ಞಾನ ಯೋಗಗಳಿಗೆ ಫಲವನ್ನು ಕೊಡತಕ್ಕವನು, ಎಲ್ಲಕ್ಕೂ ಮೇಲಾದವನು ಆದ ಯಾವನನ್ನು ತತ್ವಜ್ಞರು ಸದಾ ಉಪಾಸಿಸುತ್ತಿರುವರೋ ಆ ಶಿವನಿಂದಲೇ ನಾನು ವರವನ್ನು ಪಡೆಯಬೇಕು. ಓ ಇಂದ್ರ, ಇಂದ್ರನಾದ ನಿನಗೂ ಆತ್ಮನಾಗಿ ದೇವತೆಗಳಿಗೆಲ್ಲ ನಿಯಾಮಕನಾಗಿ ಸರ್ವಭೂತಗಳಿಗೂ ಗುರುವೆನಿಸಿದ ಆ ಮಹಾದೇವನಿಂದಲೇ ನಾನು ವರವನ್ನು ಪಡೆಯಬೇಕು. ಜಗತ್ ಸೃಷ್ಟಿಕರ್ತನಾದ ಬ್ರಹ್ಮದೇವನನ್ನು ಸೃಷ್ಟಿಸಿದವನು, ಅಂಡರೂಪದಿಂದ ಆಕಾಶವನ್ನೆಲ್ಲ ಆವರಿಸಿದವನು ಆದ ಆ ಶಿವನಿಂದಲೇ ನಾನು ವರವನ್ನು ಪಡೆಯಬೇಕು. ಪೃಥಿವಿ, ಆಪು, ತೇಜಸ್ಸು, ವಾಯು, ಆಕಾಶ, ಬುದ್ಧಿ, ಮನಸ್ಸು, ಮಹತ್ತು
ಎಂಬುವುಗಳನ್ನೆಲ್ಲ ಸೃಷ್ಟಿಸತಕ್ಕವನು ಆ ಪರಮೇಶ್ವರನಲ್ಲದೆ ಬೇರೆ ಯಾವನಿರುವನು ಹೇಳು. ಮನಸ್ಸು, ಬುದ್ಧಿ, ಅಹಂಕಾರ, ಶಬ್ದಾದಿ ತನ್ಮಾತ್ರಗಳು, ಪಂಚೇಂದ್ರಿಯಗಳು ಇವನ್ನೆಲ್ಲ ಉಂಟು ಮಾಡಬಲ್ಲವನು ಆ ಪರಮೇಶ್ವರನಲ್ಲದೆ ಬೇರೆ ಯಾರು? ಪಿತಾಮಹನಾದ ಬ್ರಹ್ಮನು ಈ ಪ್ರಪಂಚಕ್ಕೆ ಸೃಷ್ಟಿಕರ್ತನೆಂದು ಹೇಳುವರು. ಆ ಬ್ರಹ್ಮನೇ ಆ ಮಹಾದೇವನನ್ನು ಆರಾಧಿಸಿ ಅದರ ಫಲದಿಂದ ಈ ದೊಡ್ಡ ಐಶ್ವರ್ಯವನ್ನು ಅನುಭವಿಸುತ್ತಿರುವನು. ಅಲ್ಲದೆ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳ ಐಶ್ವರ್ಯವು ಆ ಮಹಾದೇವನಲ್ಲಿಯೇ ಇರುವವು. ಹೀಗಿರುವಾಗ ಅವನಿಗಿಂತಲೂ ಮೇಲಾದವನು ಯಾರುಂಟು? ದೈತ್ಯ ದಾನವರೇ ಮೊದಲಾದವರಿಗೆಲ್ಲ ಅಧಿಪತಿಯು, ಶತ್ರುನಾಶದಿಂದ ದೇವತೆಗಳಿಗೆ ಹಿತಕಾರಿಯೂ ಆದವನು ಆ ಈಶ್ವರನಲ್ಲದೆ ಬೇರೆ ಯಾರು? ದಿತಿಗೆ ಮಕ್ಕಳನ್ನು ಅನುಗ್ರಹಿಸಬಲ್ಲವನು ಅವನಲ್ಲದೆ ಬೇರೆ ಯಾವನುಂಟು? ದಿಕ್ಕು, ಕಾಲ, ಸೂರ್ಯನು, ತೇಜಸ್ಸು, ಗ್ರಹಗಳು, ವಾಯು, ಚಂದ್ರನು, ನಕ್ಷತ್ರಗಳು ಇವೆಲ್ಲವೂ ಆ ಮಹಾದೇವನಿಂದಲೇ ಉಂಟಾದುದೆಂದು ತಿಳಿ. ಹೀಗಿರುವಾಗ ಅವನಿಗಿಂತಲೂ ಮೇಲಾದವನು ಬೇರೆ ಯಾರುಂಟು? ದಕ್ಷಯಾಗವನ್ನು, ತ್ರಿಪುರದಾನವರನ್ನು ಸಂಹರಿಸಬಲ್ಲವನು ಬೇರೆ ಯಾವನುಂಟು? ಎಲ್ಲವನ್ನೂ ಹುಟ್ಟಿಸಿ ನೆಲೆಗೊಳಿಸಿ ಉಪಸಂಹರಿಸತಕ್ಕವನು ಅವನೇ. ಅವನಿಗಿಂತಲೂ ಮೇಲಾದವನು ಯಾವನುಂಟು? ಓ ದೇವರಾಜ, ಸಿದ್ಧ ಗಂಧರ್ವ ದೇವರ್ಷಿಗಳಿಂದ ಪೂಜಿತನಾಗಿ 1000 ಕಣ್ಣುಳ್ಳವನು ಎನಿಸಿದ ನಿನ್ನನ್ನು ನೋಡಿದ ಮೇಲೆ ಇದಕ್ಕೆ ಇನ್ನು ಬೇರೆ ಯುಕ್ತಿವಾದಗಳು, ಪ್ರಮಾಣಗಳು ಏತಕ್ಕೆ? ನಿನ್ನ ಈ ಐಶ್ವರ್ಯವು ಆ ದೇವದೇವನ ಪ್ರಸಾದದಿಂದಲೇ ಬಂದುದು. ಚೇತನ ಅಚೇತನಗಳನ್ನು ಒಳಗೊಂಡ ಈ ಪ್ರಪಂಚವೆಲ್ಲವೂ ಆ ಮಹೇಶ್ವರನಿಂದಲೇ ಉಂಟಾದುದು. ಅವನು ಯಾರಿಗೂ ಅವ್ಯಕ್ತನು, ಅವ್ಯಕ್ತವೆಂಬ ಪ್ರಕೃತಿಯ ಸಂಬಂಧದಿಂದ ಬಿಡಲ್ಪಟ್ಟವನು. ಬ್ರಹ್ಮದೇವನಿಗೂ ನಿಯಾಮಕನು, ಸರ್ವವ್ಯಾಪಿ. ಈ ಪ್ರಪಂಚವೆಲ್ಲವೂ ಆ ಪರಮಶಿವನ ಕ್ರೀಡಾರ್ಥವಾಗಿಯೇ ಏರ್ಪಟ್ಟವು. ಆ ಶಿವನನ್ನೇ ಆತ್ಮವಾಗಿ ಉಳ್ಳದ್ದು, ಅವನಿಂದಲೇ ಉಂಟಾದುದು. ತತ್ವಜ್ಞರು ಭೂಲೋಕ ಮೊದಲಾಗಿ ಮಹರ್ಲೋಕದವರೆಗೆ ಇರುವ ಎಲ್ಲ ಲೋಕಗಳು, ಲೋಕಾಂತರಗಳು, ದ್ವೀಪಗಳು, ಮೇರುವಿನ ತಪ್ಪಲುಗಳು, ಸಪ್ತ ಮರುತ್ತುಗಳ ಸ್ಥಾನಗಳು ಇವೆಲ್ಲವೂ ಆ ಈಶ್ವರನ ನಿವಾಸ ಸ್ಥಾನಗಳೆಂದೇ ಹೇಳುವರು. ಓ ಇಂದ್ರ, ಆ ಈಶ್ವರನು ಹೊರತು ಬೇರೆ ಈಶ್ವರನಿರುವನೆಂದು ದೇವತೆಗಳು ಕಂಡಿದ್ದ ಪಕ್ಷದಲ್ಲಿ ಹಿಂದೆ ದೇವತೆಗಳಿಂದ ನಾಶಕ್ಕೀಡಾದ ಸಮಯದಲ್ಲಿ ಅವರು ಅವನ ಆ ರೂಪವನ್ನೇಕೆ ಶರಣು ಹೊಂದಲಿಲ್ಲ? ದೇವ, ಯಕ್ಷ, ರಾಕ್ಷಸ, ನಾಗರಿಗೆಲ್ಲ ದೈತ್ಯರೊಡನೆ ಯುದ್ಧವು ಏರ್ಪಟ್ಟು ಒಬ್ಬರಿಂದೊಬ್ಬರಿಗೆ ನಾಶ ಉಂಟಾದಾಗ ಅವರ ಕಷ್ಟವನ್ನೆಲ್ಲ ನೀಗಿಸಿ ಅವರನ್ನು ಆಯಾ ನೆಲೆಯಲ್ಲಿ ನಿಲ್ಲಿಸಿದವನು ಶಿವನಲ್ಲದೆ ಬೇರೆ ಯಾರು? ಅಂಧಕನು, ಶುಕ್ರನು, ಮಹಿಷಾಕಾರವುಳ್ಳ ದುಂದುಭಿ ಮೊದಲಾದ ದೈತ್ಯರಿಗೂ, ಯಕ್ಷರಾಜನಿಗೂ, ಬಲಾಸುರನಿಗೂ, ನಿವಾತ ಕವಚರಿಗೂ, ಇನ್ನೂ ಇತರ ರಾಕ್ಷಸರಿಗೂ ಮೊದಲು ವರವನ್ನು ಕೊಟ್ಟು ಅವರ ದರ್ಪವನ್ನು ಹೆಚ್ಚಿಸಿ ಕೊನೆಗೆ ಅವರನ್ನು ಅಡಗಿಸಿದವನು ಈ ಈಶ್ವರನಲ್ಲದೆ ಬೇರೆ ಯಾರು? ದೇವಾಸುರರಿಗೂ ಗುರುವೆನಿಸಿದ ಅಗ್ನಿದೇವನ ಮುಖದಲ್ಲಿ ತನ್ನ ರೇತಸ್ಸನ್ನು ಹೋಮ ಮಾಡಿದವನು ಬೇರೆ ಯಾವನು? ಆ ಶಿವನಲ್ಲದೆ ತನ್ನ ರೇತಸ್ಸಿನಿಂದ ಸುವರ್ಣಗಿರಿಯನ್ನು ಉಂಟು ಮಾಡಬಲ್ಲವನು ಬೇರೆ ಯಾವನು? ಊರ್ಧ್ವರೇತಸ್ಸೆಂದು ದಿಗಂಬರನೆಂದು ಲೋಕದಲ್ಲಿ ಕೀರ್ತಿಸಲ್ಪಡುವವನು ಬೇರೆ ಯಾವನು? ಬೇರೆಯಾದ ದೇವನಿಗೆ ತನ್ನ ಪ್ರಿಯೆಯು ದೇಹದ, ಬೇರೆ ಯಾವ ದೇವನಿಗೆ ತನ್ನ ಪ್ರಿಯೆಯು ದೇಹದ ಅರ್ಧಭಾಗವೆನಿಸುವಳು? ಬೇರೆ ಯಾವ ದೇವನು ತಾನೇ ಕಾಮವನ್ನು ಜಯಿಸಿದವನು? ಓ ಇಂದ್ರ, ಬೇರೆ ಯಾವನ ಸ್ಥಾನವು ದೇವತೆಗಳಿಂದಲೂ ಪೂಜಿಸಲ್ಪಡುವುದು? ಸ್ಮಶಾನವನ್ನೇ ತನ್ನ ಕ್ರೀಡಾಸ್ಥಾನವಾಗಿ ಮಾಡಿಕೊಂಡು ಸುತ್ತಲೂ ಭೂತಗಣಗಳನ್ನು ಕಟ್ಟಿಕೊಂಡು ನೃತ್ಯದಲ್ಲಿ ಸಂತೋಷಿಸುವವನು ಬೇರೆ ಯಾವನು? ಯಾವನು ತನ್ನ ಐಶ್ವರ್ಯವನ್ನು ಭೂತಗಳೊಡನೆ ಸಮನಾಗಿಸಿ ಅವುಗಳೊಡನೆ ವಿಹರಿಸುವನು? ದೇವಗಣಗಳು ಯಾರ ಬಲವನ್ನು ನಂಬಿ ಐಶ್ವರ್ಯದಿಂದ ಕೊಬ್ಬಿರುವುದು? ತ್ರೈಲೋಕ್ಯ ಪೂಜಿತವಾದ ಕೈಲಾಸವು ಬೇರೆ ಯಾವನಿಗೆ ನಿವಾಸ ಸ್ಥಾನವಾಗಿರುವುದು? ಆ ಶಿವನೇ ಮಳೆಗಾಲದಲ್ಲಿ ವರ್ಷಿಸುವನು, ಬೇಸಿಗೆಯಲ್ಲಿ ತಪಿಸುವನು, ತೇಜೋರೂಪದಿಂದ ಜ್ವಲಿಸುವನು. ಔಷಧಿ ಸಂಪತ್ತುಗಳೆಲ್ಲ ಅವನಿಂದಲೇ. ಅವನೇ ಧನವನ್ನು ಕಾಪಾಡುವವನು. ಚರಾಚರಾತ್ಮಕನಾದ ಅವನು ಯಥೇಚ್ಛವಾಗಿ ವಿಹರಿಸುವನು. ಆ ಶಿವನೇ ಯೋಗಿಗಳಿಂದಲೂ, ಋಷಿಗಳಿಂದಲೂ, ಗಂಧರ್ವ ಸಿದ್ಧಾದಿಗಳಿಂದಲೂ, ಜ್ಞಾನ ಕರ್ಮ ತಪಸ್ಸುಗಳಿಂದಲೂ ಉಪಾಸಿಸಲ್ಪಡುವನು. ಅವನೇ ಆದಿಕಾರಣನು. ದೇವಾಸುರರು ಕೂಡ ಅವನನ್ನೇ ಉಪಾಸಿಸುವರು. ಅವನು ಕರ್ಮ ಫಲವಿಲ್ಲದವನು. ಅವನೇ ಎಲ್ಲಕ್ಕೂ ಕಾರಣವೆಂದು ನಾನು ನಂಬಿರುವೆನು. ಅವನ ರೂಪವು, ಸ್ವರೂಪವು ಸ್ಥೂಲವೂ, ಸೂಕ್ಷ್ಮವೂ, ಅಮಾನುಷವೂ, ದುರ್ಜ್ಞೇಯವೂ, ನಿರ್ಗುಣವೂ, ಗುಣಪೂರ್ಣವೂ ಆದುದು. ಗುಣಗಳಿಗೆ ನಿಯಾಮಕನು ಅವನೇ. ಅವನು ಸರ್ವಪ್ರಭು, ಕಾರಣಕ್ಕೂ ಕಾರಣನು. ಲೋಕದ ಪ್ರಕಾಶಕ್ಕೂ ನಾಶಕ್ಕೂ ಅವನೇ ಹೇತುಭೂತನು. ಹಿಂದೆ ನಡೆದುದು, ಈಗ ನಡೆಯುತ್ತಿರುವುದು, ಮುಂದೆ ನಡೆಯುವುದು, ಈ ಎಲ್ಲಕ್ಕೂ ಪ್ರವರ್ತಕನು ಅವನೇ.
ಲೋಕಕ್ಕೆಲ್ಲ ಜನಕನು ಅವನೇ, ಆತ್ಮಕ್ಕೂ ಅಂತರಾತ್ಮನು, ಅವ್ಯಕ್ತನು, ವಿದ್ಯಾವಿದ್ಯೆಗಳು, ವಿದ್ಯೆ ಅವಿದ್ಯೆಗಳು, ಕೃತಾಕೃತಗಳು, ಕ್ಷರಾಕ್ಷರಗಳು, ಕ್ಷರ ಮತ್ತು ಅಕ್ಷರಗಳು, ಧರ್ಮ ಅಧರ್ಮಗಳು ಎಲ್ಲವೂ ಅವನಿಂದಲೇ ಉಂಟಾದವು. ಓ ದೇವೇಂದ್ರ, ದೇವದೇವನೂ ಸೃಷ್ಟಿ ಸಂಹಾರಕರ್ತನೂ ಆದ ರುದ್ರನಿಂದ ಈ ಲೋಕದಲ್ಲಿ ಭಗಚಿಹ್ನೆಯುಳ್ಳ ಲಿಂಗವು ಉಂಟು ಮಾಡಲ್ಪಟ್ಟಿರುವುದನ್ನು ನೀನು ಪ್ರತ್ಯಕ್ಷವಾಗಿ ಕಾಣಬಹುದು. ಇದೇ ಲೋಕದಲ್ಲಿ ನಾವು ಕಾಣಬಹುದಾದ ಕಾರಣ ವಸ್ತುವೆಂದು ನನ್ನ ತಾಯಿಯು ನನಗೆ ಮೊದಲೇ ಹೇಳಿದ್ದಳು. ಓ ಶಕ್ರ, ಆ ಈಶ್ವರನಿಗಿಂತಲೂ ಮೇಲಾದುದಿಲ್ಲ. ನಿನ್ನ ಕೋರಿಕೆ ಏನಾದರೂ ಇದ್ದರೆ ಅವನಿಂದಲೇ ನೀನು ಪಡೆಯಬಹುದು. ಅವನನ್ನು ಶರಣು ಹೊಂದು. ಕಾರ್ಯಕಾರಣ ಮಿಶ್ರಿತವಾದ ತ್ರೈಲೋಕ್ಯವು ಸ್ತ್ರೀ ಪುಲ್ಲಿಂಗಗಳ ಸೇರುವೆಯಿಂದಲೇ ಉಂಟಾಗುವವೆಂದು, ಪ್ರಪಂಚವೆಲ್ಲ ಬ್ರಹ್ಮಾದಿಗಳ ರೇತಸ್ಸಿನಿಂದಲೇ ಉಂಟಾಗತಕ್ಕವೆಂದು ನಿನಗೆ ತಿಳಿದುದೆ. ಬ್ರಹ್ಮೇಂದ್ರ, ವಿಷ್ಣು, ವೈಶ್ವಾನರರೇ ಮೊದಲಾದ ದೇವತೆಗಳು, ದೈತ್ಯರು ತಮ್ಮ ತಮ್ಮ ಸಾವಿರಾರು ಕೋರಿಕೆಗಳಲ್ಲಿ ಆಸೆಯುಳ್ಳವರಾಗಿ ಭಜಿಸುವಾಗ ಆ ಈಶ್ವರನಿಗಿಂತಲೂ ಬೇರೆ ದೈವವಿದ್ದ ಹಾಗೆ ಹೇಳಲಿಲ್ಲ. ಚರಾಚರಗಳಿಗೆಲ್ಲ ಈಶ್ವರನು, ಜ್ಞೇಯ ವಸ್ತುಗಳಲ್ಲಿ ಮೇಲಾದವನು ಆದ ಆ ಶಿವನನ್ನೇ ನಾನು ನನ್ನ ಕೋರಿಕೆಯ ಸಿದ್ಧಿಗಾಗಿ ಭಜಿಸುವೆನು. ಭೋಗ ಮೋಕ್ಷಗಳೆರಡನ್ನೂ ನಾನು ಅವನಿಂದಲೇ ಬಯಸುವೆನು. ಕಾರಣಕ್ಕೂ ಕಾರಣಭೂತನು ಆ ಈಶ್ವರನೇ ಎಂಬುದಕ್ಕೆ ಬೇರೆ ಕಾರಣಗಳೇಕೆ? ದೇವತೆಗಳು ಯಾರೂ ಆ ಈಶ್ವರನ ಲಿಂಗವನ್ನು ಹೊರತು ಬೇರೊಬ್ಬರ ಲಿಂಗವನ್ನು ಪೂಜಿಸಿದುದಾಗಿ ನಾವು ಕೇಳಲಿಲ್ಲ. ಹಿಂದೆಯಾಗಲಿ ಯಾರೂ ಅರ್ಚಿಸಲಿಲ್ಲ. ಅದಕ್ಕೆ ಪ್ರಮಾಣವನ್ನು ನೀನು ಕೇಳಿದ್ದರೆ ಹೇಳು. ಬ್ರಹ್ಮನು, ವಿಷ್ಣು, ನೀನು ಇನ್ನೂ ಎಲ್ಲ ದೇವತೆಗಳು ಯಾವನ ಲಿಂಗವನ್ನು ಅರ್ಚಿಸುವರೋ ಅಂಥವನು ಎಲ್ಲರಿಗಿಂತಲೂ ಶ್ರೇಷ್ಠತಮನು ಎಂಬುದು ಸಿದ್ಧವಲ್ಲವೇ? ಇಂದ್ರ, ಪ್ರಾಣಿಗಳ ಪದ್ಮವಾಗಲಿ, ಚಕ್ರವಾಗಲಿ, ವಜ್ರಾಯುಧವಾಗಲಿ ಇವುಗಳಲ್ಲಿ ಯಾವುದನ್ನೂ ಪ್ರಜೆಗಳು ತಮ್ಮ ಲಿಂಗವನ್ನಾಗಿ ಪಡೆದು ಹುಟ್ಟಲಿಲ್ಲ. ಪುರುಷರಿಗೂ ಸ್ತ್ರೀಯರಿಗೂ ಲಿಂಗವು, ಭಗವು ಇವೆರಡೇ ಚಿಹ್ನೆಗಳಾಗಿವೆ. ಅದರಿಂದಲೇ ಲೋಕದ ಪ್ರಜೆಗಳೆಲ್ಲ ಆ ಮಹೇಶ್ವರನಿಂದ ಆದುವೆ ಎಂದು ದೃಢೀಕರಿಸಬಹುದು. ಸ್ತ್ರೀಯರೆಲ್ಲರೂ ಆ ಉಮಾದೇವಿಯ ಕಾರಣರೂಪದಿಂದ ಸೃಷ್ಟಿಸಲ್ಪಟ್ಟು ಭಗಚಿಹ್ನರಾಗಿರುವರು. ಪುರುಷರೆಲ್ಲರೂ ಶಿವನ ಲಿಂಗದ ಗುರುತುಳ್ಳವರು. ಇದು ಎಲ್ಲರಿಗೂ ಪ್ರತ್ಯಕ್ಷವಾದುದೇ. ಈ ಕಾರಣದಿಂದ ಚರಾಚರ ಪ್ರಪಂಚದಲ್ಲಿ ಈಶ್ವರನನ್ನು ಬಿಟ್ಟು ಬೇರೆ ಕಾರಣವಸ್ತು ಉಂಟು ಎಂದಾಗಲಿ, ದೇವಿಯ ಚಿಹ್ನವು ಇಲ್ಲದುದು ಎಂದಾಗಲಿ ಭಾವಿಸತಕ್ಕವನು ದುರ್ಬುದ್ಧಿಯುಳ್ಳ ನಾಸ್ತಿಕನೇ. ಓ ಇಂದ್ರ, ಪುಲ್ಲಿಂಗವೆಲ್ಲ ಶಿವನೆಂದು, ಸ್ತ್ರೀಲಿಂಗವೆಲ್ಲ ಉಮಾದೇವಿಯೆಂದು ತಿಳಿಯಬೇಕು. ಚರಾಚರ ಪ್ರಪಂಚವೆಲ್ಲ ಈ ಎರಡು ಶರೀರಗಳಿಂದಲೇ ವ್ಯಾಪ್ತವಾಗಿರುವವು. ಓ ಇಂದ್ರ, ನಾನು ನನ್ನ ಕೋರಿಕೆಯನ್ನಾಗಲಿ ಕೊನೆಗೆ ಮರಣವನ್ನಾಗಲಿ ಆ ರುದ್ರನಿಂದಲೇ ಪಡೆಯತಕ್ಕವನು. ನಿನ್ನಿಂದ ನನಗೆ ಬೇಕಾದುದೇನೂ ಇಲ್ಲ. ಇದ್ದರೆ ಇರು, ಇಲ್ಲದಿದ್ದರೆ ಹೊರಟು ಹೋಗು. ನನಗೆ ಆ ರುದ್ರನಿಂದ ಇಷ್ಟ ವರಗಳಾದರೂ ಲಭಿಸಲಿ, ಅವನ ಶಾಪವಾದರೂ ನನ್ನ ಮೇಲೆ ಬೀಳಲಿ. ನನ್ನ ಎಲ್ಲ ಕಾಮಿತಗಳನ್ನು ಕೊಡಬಲ್ಲವರಾಗಿದ್ದರೂ ಬೇರೆ ದೇವತೆಗಳನ್ನು ನಾನು ಭಜಿಸುವುದಿಲ್ಲ ಎಂದೆನು. ಹೀಗೆ ನಾನು, ಅಂದರೆ ಉಪಮನ್ಯುವು, ಇಂದ್ರರೂಪಿಯಾದ ಆ ವ್ಯಕ್ತಿಯನ್ನು ನಿರಾಕರಿಸಿ ರುದ್ರನು ತನ್ನಲ್ಲಿ ಇನ್ನೂ ಪ್ರಸನ್ನನಾಗದೆ ಹೋದುದೇಕೆಂದು ಮಹಾವ್ಯಸನದಿಂದ ಕಳವಳಿಸುತ್ತಿದ್ದನು. ಇಷ್ಟರಲ್ಲಿಯೇ ಆ ಇಂದ್ರನು ಏರಿ ಬಂದ ಐರಾವತವು ಥಟ್ಟನೆ ವೃಷಭಾಕಾರಕ್ಕೆ ಮಾರ್ಪಟ್ಟಿತು. ಹಂಸದಂತೆಯೂ ಚಂದ್ರನಂತೆಯೂ ಮೊಳ್ಳೆಯ ಹೂವಿನಂತೆಯೂ ತಾವರೆ, ದಂಟು, ಬೆಳ್ಳಿ, ಕ್ಷೀರ ಸಮುದ್ರ ಇವುಗಳಂತೆ ಅತಿ ಸ್ವಚ್ಛವಾದ ಬಿಳಿಯ ಮೈಯಿಂದ ಆ ವೃಷಭವು ಪ್ರಕಾಶಿಸಿತು. ಕಪ್ಪು ಬಣ್ಣದ ಬಾಲದಿಂದಲೂ, ಮಧುವಿನಂತೆ ಹೊಂಬಣ್ಣವಾದ ಕಣ್ಣುಗಳಿಂದಲೂ, ವಜ್ರದಂತೆ ದೃಢವಾಗಿ ಪುಟ ಹಾಕಿದ ಚಿನ್ನದಂತೆ ಹೊಳೆಯುವ ಕೊಂಬುಗಳಿಂದಲೂ ಆ ವೃಷಭವು ಶೋಭಿಸುತ್ತಿತ್ತು. ಮೊನೆಯಾದ ಮತ್ತು ತುದಿಯಲ್ಲಿ ಕೆಂಪಾದ ಆ ಕೊಂಬುಗಳಿಂದ ಅದು ಆಗಾಗ ಭೂಮಿಯನ್ನು ಕೇರುತ್ತಿರುವುದು. ಸುವರ್ಣಮಯವಾದ ಹಗ್ಗದ ಕಟ್ಟುಗಳಿಂದ ಅಲಂಕೃತವಾಗಿರುವುದು. ಕಿವಿ, ಮೂಗು, ಮುಖ, ಗೊರಸಲು, ಕಟಿಪ್ರದೇಶಗಳು, ಹೆಗಲು, ಪಕ್ಕೆಗಳು ಇವೆಲ್ಲವೂ ಬಹಳ ಅಂದವಾಗಿ ನೋಡುವುದಕ್ಕೆ ಮೇಲೆ ಮೇಲೆ ಆಸೆಯನ್ನು ಹುಟ್ಟಿಸುತ್ತಿರುವುದು. ಅದರ ಹಿರಳು ಹೆಗಲನ್ನೆಲ್ಲ ಆವರಿಸುವಂತೆ ವಿಶಾಲವಾಗಿ ಹಿಮಗಿರಿಯ ಶಿಖರದಂತೆಯೂ ಬಿಳಿ ಮೇಘದ ಗುಂಪಿನಂತೆಯೂ ತೋರುವುದು. ಇಂತಹ ಮಹಾವೃಷಭದ ಮೇಲೆ ಮೊದಲು ಕುಳಿತಿದ್ದ ಇಂದ್ರನ ಸ್ಥಾನದಲ್ಲಿ ಪಾರ್ವತೀ ಸಮೇತನಾದ ರುದ್ರನು ಪೂರ್ಣಿಮಾ ಚಂದ್ರನಂತೆ ಪ್ರಕಾಶಿಸುತ್ತಿರುವನು. ತಲೆಯಲ್ಲಿ ಕಿರೀಟವು, ಜಟಾಭಾರವು, ಮೇಲೆ ಮೇಲೆ ಸರ್ವಾಭರಣಗಳು ಶೋಭಿಸುವವು. ವಜ್ರ ಶೂಲಾಧಿ ಆಯುಧಗಳು ಕೈಯಲ್ಲಿ ಪ್ರಕಾಶಿಸುತ್ತಿರುವವು. ಮಹಾಗಜದಂತೆ ಗಂಭೀರ ಸ್ವಭಾವದಿಂದಲೂ ಮುಖದಲ್ಲಿ ಮುಗುಳ್ನಗೆಯಿಂದಲೂ ಕೂಡಿದ ಆ ಪರಮಶಿವನನ್ನು ಕಂಡೆನು. ಉಪಮನ್ಯುವು ಹೇಳುತ್ತಿರುವುದು, ಅವನ ತೇಜಸ್ಸಿನಿಂದ ಉಂಟಾದ ಅಗ್ನಿಯು ಸಿಡಿಲಿನೊಡಗೂಡಿದ ಮಿಂಚಿಗೂ ಸಹಸ್ರ ಸೂರ್ಯಕಾಂತಿಗೂ ಸಮಾನವೆನಿಸಿರುವುದು.
ಪ್ರಳಯ ಕಾಲದಲ್ಲಿ ಲೋಕವನ್ನೆಲ್ಲ ದಹಿಸುವುದಕ್ಕಾಗಿ ಉದಿಸಿರುವ ಪ್ರಳಯಾಗ್ನಿಯಂತೆ ಕಣ್ಣಿಂದ ನೋಡುವುದಕ್ಕೂ ಅಸಾಧ್ಯವಾಗಿರುವುದು. ಇಂತಹ ತೇಜಸ್ಸನ್ನು ನೋಡಿ ನಾನು ಹಿಂದು ಮುಂದು ತೋರದೆ ಇದೇನು ವಿಪರೀತವೆಂದು ಯೋಚಿಸುತ್ತಿದ್ದೆನು. ಆ ಮಹಾ ತೇಜಸ್ಸು ಒಂದು ಮುಹೂರ್ತ ಕಾಲದವರೆಗೆ ದಿಕ್ಕುಗಳನ್ನೆಲ್ಲ ವ್ಯಾಪಿಸಿದ್ದು ಆ ದೇವದೇವನ ಮಾಯೆಯಿಂದ ಒಂದು ಕ್ಷಣ ಮಾತ್ರದಲ್ಲಿಯೇ ಶಾಂತವಾಯಿತು. ಆಗ ನನ್ನ ಕಣ್ಣಿಗೆ ಸೌಮ್ಯ ರೂಪದಿಂದ ವೃಷಭಾರೂಢನಾಗಿ ಕುಳಿತಿರುವ ಆ ಮಹೇಶ್ವರನು ಗೋಚರಿಸಿದನು. ಹೊಗೆಯಿಲ್ಲದ ಅಗ್ನಿಯಂತೆ ಬೆಳಗುತ್ತಾ ಪಾರ್ವತೀ ಸಮೇತನಾಗಿ ಕುಳಿತಿದ್ದ ಆ ಮಹಾದೇವನನ್ನು ನಾನು ಆಶ್ಚರ್ಯದಿಂದ ನೋಡಿದೆನು. ಅವನಿಗೆ 3 ಕಣ್ಣುಗಳು, ಕಪ್ಪಾದ ಕೊರಲು, ತೇಜಸ್ಸುಗಳಿಗೆಲ್ಲ ನಿಧಿಯಂತೆ ಕಾಣುವನು. ಅವನಿಗೆ 18 ಭುಜಗಳು, ಮೈಮೇಲೆ ನಾನಾ ಬಗೆಯ ಆಭರಣಗಳು, ಶುಭ್ರವಾದ ಅನುಲೇಪನವನ್ನು ಧರಿಸಿರುವನು. ಬಿಳಿ ಧ್ವಜದಿಂದಲೂ ಬಿಳಿ ಯಜ್ಞೋಪವೀತದಿಂದಲೂ ಪ್ರಕಾಶಿಸುವನು. ಅವನ ಸುತ್ತಲೂ ಅವನಿಗೆ ಸಮಾನವಾದ ರೂಪವು, ಶಕ್ತಿಯು ಉಳ್ಳ ಪಾರ್ಶ್ವದ ಗಣಗಳು ಅವನನ್ನು ಗಾನ ನರ್ತನಗಳಿಂದ ಕೀರ್ತಿಸುತ್ತಿರುವವು. ಅವನ ಶಿರಸ್ಸಿನಲ್ಲಿ ಚಂದ್ರಕಲೆಯು ಆಗಲೇ ಉದಿಸಿದ ಶರಶ್ಚಂದ್ರನಂತೆ ಶೋಭಿಸುವುದು. ಅವನ 3 ಕಣ್ಣುಗಳು ಆಗಲೇ ಉದಿಸಿದ 3 ಸೂರ್ಯರಂತೆ ಕಾಣುವವು. ಹೀಗೆ ಕಣ್ಣಿಗೆ ಅತ್ಯಂತ ಆಹ್ಲಾದಕನಾಗಿ ಸರ್ವ ವಿದ್ಯೆಗಳಿಗೂ ಅಧಿಪತಿ ಎನಿಸಿಕೊಂಡ ಆ ಪರಮೇಶ್ವರನು ಚಂದ್ರನಂತೆ ಬಿಳುಪಾದ ಮೈಯಲ್ಲಿ ಸುವರ್ಣ ಪದ್ಮಗಳಿಂದ ರಚಿತವಾದ ಮಾಲಿಕೆಯು ಶೋಭಿಸುತ್ತಿರುವುದು. ತೇಜೋಮಯಗಳಾದ ಅಸ್ತ್ರಗಳೆಲ್ಲವೂ ಆಕೃತಿಗಳೊಡನೆ ಅವನ ಸುತ್ತಲೂ ನೆಲೆಸಿರುವವು. ಅವನ ಕೈಯಲ್ಲಿ ಇರತಕ್ಕ ಪಿನಾಕವೆಂಬ ಧನುಸ್ಸು 1,000 ಇಂದ್ರ ಧನುಸ್ಸುಗಳಿಗೆ ಸಮಾನವಾಗಿ 7 ಹೆಡೆಗಳಿಂದಲೂ ತೀಕ್ಷ್ಣವಾದ ಹಲ್ಲುಗಳಿಂದಲೂ ಕೂಡಿದ ದೊಡ್ಡ ವಿಷಸರ್ಪಕ್ಕೆ ಸಮಾನವಾಗಿ ತೋರುವುದು. ಬಿಲ್ಲಿನ ಹೆದೆಯು ಆ ಸರ್ಪದ ಕೊರಲಿಗೆ ಸುತ್ತಿದ ಹಗ್ಗದಂತಿರುವುದು. ಇಂತಹ ಮಹಾಧನುಸ್ಸು ಪುರುಷಾಕಾರದಿಂದ ಅವನ ಪಕ್ಕದಲ್ಲಿ ಇರುವುದು. ಅವನ ಪಕ್ಕದಲ್ಲಿ ಸೂರ್ಯ ಸಮಾನ ತೇಜಸ್ಸಿನಿಂದ ಬೆಳಗುವ ಪಾಶುಪತವೆಂಬ ಬಾಣವಿರುವುದು. ಹಿಂದೆ ತ್ರಿಪುರ ಸಂಹಾರ ಕಾಲದಲ್ಲಿ ಯಾವುದು ಸಮಸ್ತ ದೇವತೆಗಳ ಶಕ್ತಿಯನ್ನೆಲ್ಲ ಒಳಗೊಂಡು ಸರ್ವದೇವಾತ್ಮಕವೆನಿಸಿ ಆ 3 ನಗರಗಳನ್ನು, ಆ ತ್ರಿಪುರಗಳನ್ನು ದಗ್ಧ ಮಾಡಿತೋ ಅಂತಹ ಘೋರವಾದ ಪಾಶುಪತಾಸ್ತ್ರವು 1000 ಶಿರಸ್ಸುಗಳಿಂದಲೂ 1000 ಕರಗಳಿಂದಲೂ 1000 ನಾಲಿಗೆಗಳಿಂದಲೂ ಕೂಡಿದ ಸರ್ಪಾಕಾರದಿಂದ ಶೋಭಿಸುವುದು. ಅದರ ಸುತ್ತಲೂ ಶಂಖ, ಶೂಲ, ಖಡ್ಗ, ಪಟ್ಟಸಗಳೇ ಮೊದಲಾದ ಆಯುಧಗಳು ಮೂರ್ತಿಮತ್ತಾಗಿ ಕಾಣಿಸುತ್ತಿರುವವು. ಸರ್ವದೇವಾತ್ಮಕವಾದ ಆ ದಿವ್ಯ ಶರದಿಂದಲೇ ರುದ್ರನು ತ್ರಿಪುರ ದಹನವನ್ನು ಮಾಡಿದುದು. ಅಸಮಾನವಾಗಿ ಹೀಗೆಂದು ತಿಳಿಯಲಸಾಧ್ಯವಾಗಿ ಸರ್ವಭೂತಗಳಿಗೂ ಭಯವನ್ನು ಉಂಟು ಮಾಡತಕ್ಕ ಆ ಶರವು, ಬಾಣವು ಅಗ್ನಿ ಕಣಗಳನ್ನು ಎರಚುತ್ತಿರುವುದು. ಒಂದೇ ಪಾದದಿಂದಲೂ ದೊಡ್ಡ ಕೋರೆ ದಾಡೆಗಳಿಂದಲೂ ಕೂಡಿ ಮೂರ್ತಿಮತ್ತಾಗಿ ಬೆಳಗುವ ಆ ಪಾಶುಪತವೆಂಬ ಬಾಣವು ಎಲ್ಲ ಶತ್ರುಗಳನ್ನು ನಿಗ್ರಹಿಸತಕ್ಕದು. ಬ್ರಾಹ್ಮ, ವೈಷ್ಣವ, ಐಂದ್ರ, ವಾರುಣ, ಆಗ್ನೇಯಾದಿ ಸಕಲ ದಿವ್ಯಾಸ್ತ್ರಗಳಿಗಿಂತಲೂ ಮೇಲಾದುದು. ಆ ಒಂದೇ ಬಾಣದಿಂದ ಮಹಾದೇವನು ಲೀಲಾಮಾತ್ರದಲ್ಲಿ ತ್ರಿಪುರಗಳನ್ನು ಭಸ್ಮ ಮಾಡಿದನು. ಮಹೇಶ್ವರನ ಭುಜದಿಂದ ಪ್ರಯೋಗಿಸಲ್ಪಟ್ಟ ಆ ಅಸ್ತ್ರವು ತ್ರೈಲೋಕ್ಯವನ್ನು ಅರ್ಧ ನಿಮಿಷದಲ್ಲಿ ದಹಿಸಬಲ್ಲದು. ಬ್ರಹ್ಮಾದಿ ದೇವತೆಗಳಲ್ಲಿಯೂ ಕೂಡ ಅದಕ್ಕೆ ಅವಧ್ಯರಿಲ್ಲ. ಅಂತಹ ಆಶ್ಚರ್ಯಕರವಾದ ಮತ್ತು ಅಸಮಾನವಾದ ಆ ಅಸ್ತ್ರವನ್ನು ನಾನು ನೋಡಿದೆನು. ಓ ವಾಸುದೇವ, ರುದ್ರನಿಗೆ ಅಸಾಧಾರಣವೆನಿಸಿದ ಶೂಲವೆಂಬ ಆಯುಧವು ಯಾವುದುಂಟೋ ಅದು ಭೂಮಿಯನ್ನಾದರೂ ಹೋಳು ಮಾಡಬಲ್ಲದು, ಸಮುದ್ರವನ್ನು ಶೋಷಿಸಬಲ್ಲದು, ಜಗತ್ತನ್ನೆಲ್ಲ ಸಂಹರಿಸಬಲ್ಲದು. ಹಿಂದೆ ಲವಣಾಸುರನ ಕೈಯಲ್ಲಿದ್ದ ಇದೇ ಶೂಲದಿಂದ ತ್ರೈಲೋಕ್ಯವನ್ನು ಜಯಿಸಿ ಚಕ್ರವರ್ತಿ ಎನಿಸಿಕೊಂಡು ಮಹತ್ತಾದ ತೇಜಸ್ಸಿನಿಂದಲೂ ವೀರ್ಯದಿಂದಲೂ ಬಲದಿಂದಲೂ ಕೂಡಿದ ಯವನಾಶ್ವಪುತ್ರನಾದ ಮಾಂಧಾತನು ಹತನಾದನು. ಅತಿ ತೀಕ್ಷ್ಣವಾದ ಮನೆಯುಳ್ಳದ್ದಾಗಿಯೂ ನೋಡಿದವರಿಗೆ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತೆ ಭಯಂಕರವಾಗಿಯೂ ಇರುವ ಆ ತ್ರಿಶೂಲವು ತನ್ನ 3 ಅಲಗುಗಳಿಂದ ಹಣೆಯಲ್ಲಿ ಹುಬ್ಬು ಗಂಟನ್ನು ತೋರಿಸಿ ಜಗತ್ತನ್ನು ಹೆದರಿಸುವಂತಿರುವುದು. ಹೊಗೆಯಿಲ್ಲದ ಜ್ವಾಲೆಗಳನ್ನು ಕೆದರುತ್ತಾ ಕಾಲಸೂರ್ಯನಂತೆ ಪ್ರಕಾಶಿಸುವುದು ಮತ್ತು ಅದು ಸರ್ಪವನ್ನು ಪಾಶಾಯುಧವನ್ನು ಕೈಯಲ್ಲಿ ಹಿಡಿದ ಯಮನಂತೆ ಕಾಣುವುದು. ಇಂತಹ ಅಸ್ತ್ರವನ್ನು ನಾನು ರುದ್ರನ ಪಕ್ಕದಲ್ಲಿ ನೋಡಿದೆನು. ಆ ರುದ್ರನ ಮತ್ತೊಂದು ಪಾರ್ಶ್ವದಲ್ಲಿ ತೀಕ್ಷ್ಣ ಧಾರೆಯುಳ್ಳ ಕೊಡಲಿ ಎಂಬ ಆಯುಧವು ಕಾಣಿಸಿತು. ಹಿಂದೆ ಮಹಾದೇವನು ಯಾವುದನ್ನು ಪರಶುರಾಮನಿಗೆ ಅನುಗ್ರಹಿಸಿ ವರರೂಪವಾಗಿ ಕೊಟ್ಟನೋ, ಯಾವ ಕೊಡಲಿಯಿಂದ ಯುದ್ಧದಲ್ಲಿ ಕಾರ್ತವೀರ್ಯನು ಹತನಾದನೋ ಮತ್ತು ಯಾವುದರಿಂದ ಜಾಮದಗ್ನ್ಯನು 21 ಆವರ್ತಿ ಕ್ಷತ್ರಿಯರನ್ನು ಕೊಂದು ಭೂಮಿಯಲ್ಲಿ ಕ್ಷತ್ರಿಯ ಕುಲವೇ ಇಲ್ಲದಂತೆ ಮಾಡಿದನು, ಅಂತಹ ಆಯುಧವು ಭಯಂಕರವಾಗಿ ಜ್ವಲಿಸುವ ಅಲಗುಳ್ಳದ್ದಾಗಿ ಸರ್ಪರೂಪವಾಗಿ ಬಾಗಿದ ಕಾವಿನ ತುದಿಗೆ ತಗುಲಿಸಲ್ಪಟ್ಟು 100 ಅಗ್ನಿಜ್ವಾಲೆಗಳಿಗೆ ಸಮಾನವಾಗಿ ಬೆಳಗುತ್ತಿದ್ದಿತು. ಇನ್ನೂ ಹೀಗೆಯೇ ಎಣಿಸಲಾರದಷ್ಟು ದಿವ್ಯಾಸ್ತ್ರಗಳು ಆ ರುದ್ರನ ಪಾರ್ಶ್ವದಲ್ಲಿ ಕಾಣಿಸಿದವು. ಅದರಲ್ಲಿ
ಪ್ರಧಾನವಾದ ಕೆಲವನ್ನು ಮಾತ್ರ ನಾನು ಈಗ ಹೇಳಿದೆನು. ಆ ಪರಮಶಿವನ ಬಲಪಾರ್ಶ್ವದಲ್ಲಿ ಲೋಕಪಿತನಾದ ಬ್ರಹ್ಮದೇವನು ಹಂಸಯುಕ್ತವಾದ ದಿವ್ಯ ವಿಮಾನದಲ್ಲಿ ಕುಳಿತಿದ್ದನು. ಎಡಪಾರ್ಶ್ವದಲ್ಲಿ ಗರುಡಾರೂಢನಾದ ನಾರಾಯಣನು ಶಂಖಚಕ್ರಾದಿ ಆಯುಧಗಳೊಡನೆ ಬೆಳಗುತ್ತಿದ್ದನು. ಪಾರ್ವತಿಯ ಸಮೀಪ ಭಾಗದಲ್ಲಿ ಷಣ್ಮುಖನು ಶಕ್ತಿ ಘಂಟೆಗಳನ್ನು ಹಿಡಿದು ನವಿಲನ್ನೇರಿ ಕುಳಿತಿದ್ದನು. ಆ ರುದ್ರನ ಮುಂಭಾಗದಲ್ಲಿ ಶೂಲವನ್ನು ಹಿಡಿದು ನಂದಿಯು ಎರಡನೆಯ ರುದ್ರನಂತೆ ಪ್ರಕಾಶಿಸುತ್ತಿದ್ದನು. ಸ್ವಯಂಭುವನೇ ಮೊದಲಾದ ಮನುಗಳು, ಭೃಗು ಮೊದಲಾದ ಋಷಿಗಳು, ಇಂದ್ರಾದಿ ದೇವತೆಗಳು, ಎಲ್ಲ ಭೂತಗಣಗಳು, ಮಾತೃಗಣಗಳು ಇವೆಲ್ಲ ಸುತ್ತಲೂ ನೆರೆದು ಆ ಮಹಾದೇವನನ್ನು ವಿಧ ವಿಧವಾಗಿ ಸ್ತುತಿಸುತ್ತಿರುವವು. ಜಗನ್ಮೂರ್ತಿಯು ಮಹಾಲಿಂಗ ಸ್ವರೂಪಿಯೂ ಆದ ಆ ಶಿವನನ್ನು ಬ್ರಹ್ಮನು ರಥಂತರವೆಂಬ ಸಾಮಗಾನಗಳಿಂದಲೂ ನಾರಾಯಣನು ಜ್ಯೇಷ್ಠವೆಂಬ ಸಾಮದಿಂದಲೂ ಸ್ತುತಿಸುವರು. ದೇವರಾಜನಾದ ಇಂದ್ರನು ಶತರುದ್ರೀಯವನ್ನು ಪಠಿಸುತ್ತಿರುವನು. ಹೀಗೆ ಬ್ರಹ್ಮೇಂದ್ರ ವಿಷ್ಣುಗಳು ಮೂವರು ಆ ರುದ್ರನ ಮುಂದೆ ತ್ರೇತಾಗ್ನಿಗಳಂತೆ ಬೆಳಗುತ್ತಿರುವರು. ಇವರೆಲ್ಲರ ನಡುವೆ ಶಿವನು ಪರಿವೇಶದೊಳಗಿನ ಸೂರ್ಯನಂತೆ ಜ್ವಲಿಸುತ್ತಿರುವನು. ಆಗ ಆಕಾಶದಲ್ಲಿ ನನ್ನ ಕಣ್ಣಿಗೆ ಲಕ್ಷೋಪಲಕ್ಷ ಸೂರ್ಯಚಂದ್ರರು ಗೋಚರಿಸುತ್ತಿದ್ದರು. ಆಗ ನಾನು ಆ ಪರಮಶಿವನನ್ನು ಹೀಗೆಂದು ಸ್ತೋತ್ರ ಮಾಡತೊಡಗಿದನು. ದೇವತೆಗಳಿಗೂ ಅಧಿದೇವನಾದ ಮಹಾದೇವನಿಗೆ ನಮಸ್ಕಾರವು. ಇಂದ್ರನ ವೇಷವನ್ನು ಧರಿಸಿ ವಜ್ರಹಸ್ತನಾಗಿ ಇಂದ್ರ ರೂಪದಿಂದಲೇ ಬಂದ ನಿನಗೆ ನಮಸ್ಕಾರವು. ಪಿಂಗಳವರ್ಣನು, ರಕ್ತವರ್ಣನು, ಪಿನಾಕಪಾಣಿಯು, ಶಂಖ ಶೂಲಾದಿ ಆಯುಧಗಳನ್ನು ಧರಿಸಿದವನು ಆದ ನಿನಗೆ ನಮಸ್ಕಾರವು. ಕರಿ ಕೂದಲುಗಳಿಂದಲೂ ಕರಿ ವಸ್ತ್ರದಿಂದಲೂ ಕಪ್ಪಾದ ತೊಗಲಿನ ಉತ್ತರೀಯದಿಂದಲೂ ಕೂಡಿದವನಾಗಿ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಪ್ರೀತಿಯುಳ್ಳ ನಿನಗೆ ನಮಸ್ಕಾರವು. ಬಿಳುಪಾದ ವರ್ಣದಿಂದಲೂ ಬಿಳಿ ಬಟ್ಟೆಯಿಂದಲೂ ಬಿಳಿ ಭಸ್ಮಾನುಲೇಪನದಿಂದಲೂ ಶೋಭಿಸುತ್ತಾ ಶುದ್ಧ ಧರ್ಮಗಳಲ್ಲಿ ನಿರತನಾದ ನಿನಗೆ ನಮಸ್ಕಾರವು. ಒಮ್ಮೊಮ್ಮೆ ರಕ್ತವರ್ಣದಿಂದಲೂ ರಕ್ತವಸ್ತ್ರದಿಂದಲೂ ರಕ್ತಮಾಲ್ಯದಿಂದಲೂ ರಕ್ತಧ್ವಜ ಪತಾಕೆಗಳಿಂದಲೂ ಶೋಭಿತನಾಗಿ ಬೆಳಗುವ ನಿನಗೆ ನಮಸ್ಕಾರವು. ಪೀತವರ್ಣನು ಪೀತಾಂಬರಧರನು ಆದ ನಿನಗೆ ನಮಸ್ಕಾರವು. ಎತ್ತರವಾದ ಶ್ವೇತ ಛತ್ರದಿಂದಲೂ ಉತ್ತಮ ಕಿರೀಟದಿಂದಲೂ ಶೋಭಿಸುವ ನಿನಗೆ ನಮಸ್ಕಾರವು. ಅರ್ಧ ಹಾರವನ್ನು, ಅರ್ಧ ಕೆಯೂರವನ್ನು, ಅರ್ಧ ಕುಂಡಲಗಳನ್ನು ಧರಿಸಿ ಅರ್ಧನಾರೀಶ್ವರನೆನಿಸಿದ ನಿನಗೆ ನಮಸ್ಕಾರವು. ವಾಯುವೇಗವುಳ್ಳ ನಿನಗೆ ನಮಸ್ಕಾರವು. ದೇವತೆಗಳಿಗೂ ಮುನಿಗಳಿಗೂ ಪ್ರಭುವಾದ ನಿನಗೆ ನಮಸ್ಕಾರವು. ಪದ್ಮೋತ್ಪಲ ಮಾಲಿಕೆಗಳನ್ನು ಧರಿಸಿದ ನಿನಗೆ ನಮಸ್ಕಾರವು. ಅರ್ಧ ಭಾಗದಲ್ಲಿ ಮಾತ್ರ ಲೇಪಿಸಿದ ಚಂದನಾನುಲೇಪನದಿಂದಲೂ ಅರ್ಧ ಭಾಗದ ಪುಷ್ಪಮಾಲಿಕೆಯಿಂದಲೂ ಕೂಡಿದ ನಿನಗೆ ನಮಸ್ಕಾರವು. ಚಂದ್ರರೂಪಿಯು, ಸೌಮ್ಯನು, ಸೌಮ್ಯಮುಖನು, ಸೌಮ್ಯವಾದ ದಂಷ್ಟ್ರಗಳಿಂದಲೂ ಕೂಡಿದವನು ಆದ ನಿನಗೆ ನಮಸ್ಕಾರವು. ಶ್ಯಾಮಲನು, ಗೌರವರ್ಣನು, ದೇಹದಲ್ಲಿ ಅರ್ಧ ಭಾಗಕ್ಕೆ ಪೀತವರ್ಣನು, ಅರ್ಧ ಭಾಗಕ್ಕೆ ಪಾಂಡುವರ್ಣನು ಆದ ನಿನಗೆ ನಮಸ್ಕಾರವು. ಸ್ತ್ರೀ ಪುಲ್ಲಿಂಗಗಳಿಂದ ನರನಾರೀ ಸ್ವರೂಪನಾದ ನಿನಗೆ ನಮಸ್ಕಾರವು. ವೃಷಭವಾಹನನು, ಗಜೇಂದ್ರ ಗಮನನು, ಅಗಮ್ಯನು, ತಾನಾಗಿ ಒಲಿದು ಬರತಕ್ಕವನು ಆದ ನಿನಗೆ ನಮಸ್ಕಾರವು. ಪ್ರಮಥ ಗಣಗಳಿಂದ ಸ್ತುತಿಸಲ್ಪಟ್ಟವನು, ಪ್ರಮಥ ಗಣಗಳಲ್ಲಿ ಪ್ರೇಮವುಳ್ಳವನು, ಪ್ರಮಥ ಗಣಗಳನ್ನೇ ಹಿಂಬಾಲಿಸತಕ್ಕವನು, ಅವನ್ನು ಯಾವಾಗಲೂ ಕೈಬಿಡದ ವ್ರತವುಳ್ಳವನು ಆದ ನಿನಗೆ ನಮಸ್ಕಾರವು. ಶ್ವೇತವರ್ಣನು, ಸಂಧ್ಯಾರಾಗದಂತೆ ಪ್ರಭೆಯುಳ್ಳವನು, ಹೆಸರಿನಿಂದ ನಿರ್ದೇಶಿಸಲ್ಪಡಲಾರದವನು, ಸ್ವಸ್ವರೂಪನು ಆದ ನಿನಗೆ ನಮಸ್ಕಾರವು. ಕೆಂಪಾದ ಶಿರೋವಸ್ತ್ರದಿಂದಲೂ ಕೆಂಪಾದ ಯಜ್ಞೋಪವೀತದಿಂದಲೂ ರಕ್ತಮಾಲಿಕೆಯಿಂದಲೂ ರಕ್ತವಸ್ತ್ರದಿಂದಲೂ ಕೂಡಿದ ನಿನಗೆ ನಮಸ್ಕಾರವು. ತಲೆಯಲ್ಲಿ ರತ್ನ ಕಿರೀಟದಿಂದಲೂ ಚಂದ್ರಾರ್ಧ ಕಲೆಯಿಂದಲೂ ಪಂಚಭೂತ ಮನೋಬುದ್ಧಿ ಅಹಂಕಾರಗಳೆಂಬ 8 ಪುಷ್ಪಗಳಿಂದಲೂ ಅಲಂಕೃತನಾದ ನಿನಗೂ ನಮಸ್ಕಾರವು. ಅಗ್ನಿಮುಖನು, ಅಗ್ನಿನೇತ್ರನು ಆದ ನಿನಗೆ ನಮಸ್ಕಾರವು. ಸೂರ್ಯ ಚಂದ್ರರನ್ನು ಕಣ್ಣಾಗಿ ಉಳ್ಳ ನಿನಗೆ ನಮಸ್ಕಾರವು. ಅಗ್ನಿರೂಪನು, ದುರ್ಜ್ಞೇಯನು, ಗಗನಚರನು, ಭೂಚರನು, ಭುವನ ಸ್ವರೂಪನು ಆದ ನಿನಗೆ ನಮಸ್ಕಾರವು. ಅನಂತನು, ಮಂಗಳಕರನು, ದಿಗಂಬರನು, ಮಂಗಳಕರವಾದ ವಸ್ತ್ರವುಳ್ಳವನು ಆದ ನಿನಗೆ ನಮಸ್ಕಾರವು. ಯಾವಾಗಲೂ ಕಿರೀಟ ಕೆಯ್ಯೂರಗಳಿಂದಲೂ ಸರ್ಪರೂಪವಾದ ಕಂಠಾಭರಣದಿಂದಲೂ ಶೋಭಿತನಾದ ನಿನಗೆ ನಮಸ್ಕಾರವು. ಸೂರ್ಯ ಚಂದ್ರಾಗ್ನಿಗಳೆಂಬ 3 ಜ್ಯೋತಿಗಳನ್ನು 3 ಕಣ್ಣಾಗಿ ಉಳ್ಳವನು, 3,000 ಕಣ್ಣುಗಳುಳ್ಳವನು ಆದ ನಿನಗೆ ನಮಸ್ಕಾರವು. ಸ್ತ್ರೀ ನಪುಂಸಕ ರೂಪವುಳ್ಳವನು, ಸಾಂಖ್ಯಯೋಗ ಸ್ವರೂಪನು, ಸುಖವನ್ನು ವೃದ್ಧಿಗೊಳಿಸತಕ್ಕವನು, ಅಥರ್ವ ಸ್ವರೂಪಿಯೋ ಆದ ನಿನಗೆ ಬಾರಿ ಬಾರಿಗೂ ನಮಸ್ಕಾರವು. ಎಲ್ಲರ ಆದಿವ್ಯಾಧಿಗಳನ್ನು ನೀಗಿಸತಕ್ಕವನು, ಮೇಘದಂತೆ ಗಂಭೀರವಾದ ಸ್ವರವುಳ್ಳವನು, ಅನೇಕ ಮಾಯಗಳನ್ನು ಧರಿಸಿದವನು ಆದ ನಿನಗೆ ನಮಸ್ಕಾರವು. ಬೀಜಕ್ಷೇತ್ರಗಳೆನಿಸಿದ ಪುರುಷ ಪ್ರಕೃತಿಗಳೆರಡನ್ನು ರಕ್ಷಿಸತಕ್ಕವನು, ಸೃಷ್ಟಿಕರ್ತನು ಆದ ನಿನಗೆ ನಮಸ್ಕಾರವು. ಸುರಾಸುರರಿಗೆ ಪ್ರಭುವು, ವಿಶ್ವೇಶ್ವರನು,
ವಾಯುಸ್ವರೂಪಿಯು, ಪರ್ವತಗಳನ್ನೇ ಮಾಲೆಯಾಗಿ ಧರಿಸಿದವನು, ದಾನವರ ರುಂಡವನ್ನು ಹಾರ ರೂಪವಾಗಿ ಧರಿಸಿದವನು, ಚಂಡವೇಗನು ಆದ ನಿನಗೆ ನಮಸ್ಕಾರವು. ಬ್ರಹ್ಮನ ಒಂದು ತಲೆಯನ್ನು ಕಡಿದವನು, ಮಹಿಷ ಸಂಹಾರಿಯು, ದಕ್ಷಯಾಗ ಧ್ವಂಸಕನು, ಅರ್ಧ ದೇಹದಲ್ಲಿ ಸ್ತ್ರೀರೂಪವನ್ನು ಧರಿಸಿದವನು, ತ್ರಿಪುರ ಸಂಹಾರಿಯು, ಕಾಮನನ್ನು ಸುಟ್ಟವನು, ಕಾಲನನ್ನು ದಂಡಿಸಿದವನು ಆದ ನಿನಗೆ ನಮಸ್ಕಾರವು. ಸ್ವವೀರ್ಯದಿಂದ ವಿಶಾಖನನ್ನು ಉಂಟುಮಾಡಿದವನು, ಬ್ರಹ್ಮನನ್ನು ದಂಡಿಸಿದವನು, ಭವನು ಶರ್ವನು, ವಿಶ್ವರೂಪಿಯು ಆದ ನಿನಗೆ ನಮಸ್ಕಾರವು. ಈಶ್ವರನು, ಸಂಸಾರವನ್ನು ನೀಗಿಸತಕ್ಕವನು, ಅಂಧಕ ಸಂಹಾರಿಯು, ವಿಶ್ವರೂಪಿಯು, ಮಾಯಾರೂಪಿಯು, ಚಿಂತ್ಯನು, ಅಚಿಂತ್ಯನು ಆದ ನಿನಗೆ ನಮಸ್ಕಾರವು. ದೇವ, ನೀನೇ ನಮಗೆ ಗತಿ, ನೀನೇ ನಮ್ಮ ಹೃದಯವು. ದೇವತೆಗಳಲ್ಲಿ ನೀನೇ ಬ್ರಹ್ಮನು, ಏಕಾದಶ ರುದ್ರರಲ್ಲಿ ನೀಲಲೋಹಿತನು, ಸರ್ವಭೂತಗಳಿಗೂ ಆತ್ಮನು, ಸಾಂಖ್ಯದಲ್ಲಿ ಪುರುಷನೆಂದು ನಿರೂಪಿಸಲ್ಪಡುವವನು ನೀನೇ. ನೀನು ಪರಮಯೋಗಿಗಳಲ್ಲಿ ಶ್ರೇಷ್ಠನು, ನಿಷ್ಕಲನು, ಆಶ್ರಮಿಗಳಲ್ಲಿ ನೀನು ಗೃಹಸ್ಥನು, ಈಶ್ವರರಿಗೂ ಮಹೇಶ್ವರನು, ಯಕ್ಷರಲ್ಲಿ ಕುಬೇರನು, ಯಜ್ಞಗಳಲ್ಲಿ ವಿಷ್ಣು, ಪರ್ವತಗಳಲ್ಲಿ ನೀನೇ ಮೇರು, ನಕ್ಷತ್ರಗಳಲ್ಲಿ ನೀನೇ ಚಂದ್ರನು, ಋಷಿಗಳಲ್ಲಿ ನೀನೇ ವಸಿಷ್ಠನು, ಗ್ರಹಗಳಲ್ಲಿ ಸೂರ್ಯನು, ವನ ಮೃಗಗಳಲ್ಲಿ ಸಿಂಹವು, ಗ್ರಾಮ್ಯ ಮೃಗಗಳಲ್ಲಿ ನೀನೇ ಗೋರೂಪನು. ನೀನು ಲೋಕಪೂಜಿತನು, ಆದಿತ್ಯರಲ್ಲಿ ವಿಷ್ಣು, ವಸುಗಳಲ್ಲಿ ಪಾವಕನು, ಪಕ್ಷಿಗಳಲ್ಲಿ ಗರುಡನು, ಸರ್ಪಗಳಲ್ಲಿ ಆದಿಶೇಷನು, ವೇದಗಳಲ್ಲಿ ಸಾಮವೇದವು, ಯಜಸ್ಸುಗಳಲ್ಲಿ ಶತರುದ್ರೀಯವು, ಯೋಗಿಗಳಲ್ಲಿ ಸನತ್ಕುಮಾರನು, ಸಾಂಖ್ಯರಲ್ಲಿ ಕಪಿಲನು, ಮರುತ್ತುಗಳಲ್ಲಿ ಇಂದ್ರನು, ಪಿತೃಗಳಲ್ಲಿ ಹವ್ಯವಾಹನನು, ಉತ್ತಮ ಲೋಕಗಳಲ್ಲಿ ಬ್ರಹ್ಮಲೋಕವು ನೀನೇ, ಉತ್ತಮ ಗತಿಗಳಲ್ಲಿ ನೀನೇ ಮೋಕ್ಷವು, ಸಮುದ್ರಗಳಲ್ಲಿ ಕ್ಷೀರ ಸಮುದ್ರವು, ಪರ್ವತಗಳಲ್ಲಿ ಹಿಮಾಲಯವು, ವರ್ಣಗಳಲ್ಲಿ ಬ್ರಾಹ್ಮಣನು, ಬ್ರಾಹ್ಮಣನಲ್ಲಿಯೂ ದೀಕ್ಷಿತನಾದ ದ್ವಿಜನು ನೀನೇ. ಲೋಕಗಳಿಗೆಲ್ಲ ನೀನು ಆದಿ, ಲೋಕವನ್ನು ಸಂಹರಿಸತಕ್ಕ ಕಾಲನು ನೀನೇ. ಲೋಕದಲ್ಲಿ ಎಲ್ಲ ತೇಜಸ್ಸುಗಳನ್ನು ಮೀರಿದ ಯಾವುದಿದ್ದರೂ ಅವೆಲ್ಲವೂ ನೀನೇ ಎಂಬುದು ನನ್ನ ನಿಶ್ಚಯವು. ಹೇ ದೇವ, ನಮಸ್ಕಾರವು. ಭಕ್ತವತ್ಸಲ, ಯೋಗೇಶ್ವರ, ವಿಶ್ವಸಂಭವ, ನಿನಗೆ ಬಾರಿ ಬಾರಿಗೂ ನಮಸ್ಕಾರವು. ದೀನನು ಕೃಪಣನೂ ಆದ ನಿನ್ನ ಭಕ್ತನೆನಿಸಿದ ನನ್ನಲ್ಲಿ ಪ್ರಸನ್ನನಾಗು. ನಿರ್ಗತಿಕನಾದ ನನಗೆ ಗತಿಯಾಗು. ನಿನ್ನ ಭಕ್ತನೆಂಬ ಅಭಿಮಾನವನ್ನಿಟ್ಟು ನನ್ನಲ್ಲಿ ಏನೇ ಅಪರಾಧವಿದ್ದರೂ ತಿಳಿಯದೆ ಮಾಡಿದ ಆ ಅಪರಾಧಗಳನ್ನೆಲ್ಲ ಮನ್ನಿಸು. ನೀನು ನಿನ್ನ ರೂಪವನ್ನು ಮರೆಸಿಕೊಂಡು ಬಂದುದರಿಂದ ನಿನ್ನಿಂದಲೇ ನಾನು ಮೋಹಗೊಳಿಸಲ್ಪಟ್ಟೆನು. ಏಕೆಂದರೆ ಈ ಹಿಂದೆ ಶಂಕರನು ದೇವೇಂದ್ರನ ರೂಪದಲ್ಲಿ ಬಂದು ಆ ಉಪಮನ್ಯುವನ್ನು ಮೋಹದಲ್ಲಿ ಕೆಡವಿದ್ದನು. ಮಹಾಪ್ರಭುವಾದ ನೀನು ಬಂದೊಡನೆ ನಿನಗೆ ಅರ್ಘ್ಯವನ್ನು ಕೊಡದೆ ಪಾದ್ಯವನ್ನು ಕೊಡದಿದ್ದ ನನ್ನನ್ನು ಮನ್ನಿಸು ಎಂದನು. ಓ ವಾಸುದೇವ, ಶ್ರೀಕೃಷ್ಣನಿಗೆ ಉಪಮನ್ಯುವು ಇದನ್ನು ಹೇಳುತ್ತಿರುವನು. ನಾನು ಹೀಗೆಂದು ಆ ಪರಮೇಶ್ವರನನ್ನು ಸ್ತುತಿಸಿ ಕೈಜೋಡಿಸಿ ಅವನಿಗೆ ಎಲ್ಲವನ್ನೂ ನಿವೇದಿಸಿದೆನು. ಇಷ್ಟರಲ್ಲಿಯೇ ಆಕಾಶದಿಂದ ದಿವ್ಯ ಗಂಧವುಳ್ಳ ಪುಷ್ಪವೃಷ್ಟಿಯು ನನ್ನ ತಲೆಯ ಮೇಲೆ ಸುರಿಯಿತು. ದಿವ್ಯ ದುಂದುಭಿಗಳು ಮೊಳಗಿದವು. ಸುಗಂಧವುಳ್ಳ ಗಾಳಿಯು ಸುಖಸ್ಪರ್ಶವಾಗಿ ನನ್ನ ಮೈ ಮೇಲೆ ಬೀಸಿತು. ಆಗ ಪಾರ್ವತೀ ಸಮೇತನಾದ ಶಿವನು ನನ್ನಲ್ಲಿ ಪ್ರಸನ್ನನಾಗಿ ಅವನನ್ನು ಸುತ್ತಿ ಮುತ್ತಿದ ದೇವತೆಗಳನ್ನು ಕುರಿತು, ಎಲೈ ದೇವಶ್ರೇಷ್ಠರೇ, ಮಹಾತ್ಮನಾದ ಈ ಉಪಮನ್ಯುವಿಗೆ ನನ್ನಲ್ಲಿರುವ ಏಕಾಗ್ರವಾದ ಭಕ್ತಿ ವಿಶೇಷವನ್ನು ನೋಡಿದಿರಲ್ಲವೇ ಎಂದನು. ಆಗ ದೇವತೆಗಳೆಲ್ಲರೂ ಬದ್ಧಾಂಜಲಿಗಳಾಗಿ ಮಹಾದೇವನನ್ನು ಕುರಿತು ಏಕವಾಕ್ಯದಿಂದ, ಹೇ ಭಗವನ್ ಲೋಕನಾಥ, ಈ ಬ್ರಾಹ್ಮಣೋತ್ತಮನು ಬಯಸುವ ಕೋರಿಕೆಗಳೇನಿದ್ದರೂ ನೀನು ಅವೆಲ್ಲವನ್ನೂ ಈಡೇರಿಸಬೇಕು ಎಂದರು. ಹೀಗೆ ಬ್ರಹ್ಮಾದಿ ದೇವತೆಗಳಿಂದ ಪ್ರೇರಿತನಾದ ಶಂಕರನು ಮಂದಹಾಸದೊಡನೆ ನನ್ನನ್ನು ಕುರಿತು, ವತ್ಸ ಉಪಮನ್ಯು, ನಿನ್ನ ಭಕ್ತಿಗೆ ಮೆಚ್ಚಿದನು. ನನ್ನನ್ನು ಚೆನ್ನಾಗಿ ನೋಡು. ನಿನ್ನನ್ನು ನಾನು ಪರೀಕ್ಷಿಸುವುದಕ್ಕಾಗಿ ಬಂದೆನು. ನೀನು ನನ್ನ ಪರಮ ಭಕ್ತನು. ನಿನ್ನ ಭಕ್ತಿಗೆ ನಾನು ಬಹಳ ಸಂತೋಷಪಟ್ಟೆನು. ನಿನಗೆ ಬೇಕಾದುದನ್ನೆಲ್ಲ ಕೇಳು, ಕೊಡುವೆನು ಎಂದನು. ಈ ಮಾತನ್ನು ಕೇಳಿ ನನಗೆ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಒಕ್ಕಿ ಬಂದಿತು. ಮೈಯಲ್ಲಿ ರೋಮಾಂಚವೆದ್ದಿತು. ಆಗ ನಾನು ಮಂಡಿಯನ್ನೂರಿ ಬಾರಿ ಬಾರಿಗೂ ಆ ಶಿವನಿಗೆ ನಮಸ್ಕರಿಸಿ ಹರ್ಷ ಗದ್ಗದ ಸ್ವರದಿಂದ, ಓ ದೇವ, ನನ್ನಲ್ಲಿ ಈಗಲೇ ನಾನು ಹುಟ್ಟಿದಂತಾಯಿತು. ನನ್ನ ಜನ್ಮವು ಈಗಲೇ ಸಾರ್ಥಕವಾಯಿತು. ನನ್ನಲ್ಲಿ ಪ್ರಸನ್ನನಾಗಿ ನೀನು ನನ್ನ ಕಣ್ಣ ಮುಂದೆ ಕಾಣಿಸಿದೆಯಲ್ಲವೇ. ದೇವತೆಗಳು ಯಾರನ್ನು ಪ್ರತ್ಯಕ್ಷೀಕರಿಸಲಾರರೋ ಅಂತಹ ಪರದೈವವನ್ನು ನಾನು ಕಣ್ಣಿಂದ ನೋಡುವಂತಾಯಿತು. ನನಗಿಂತಲೂ ಧನ್ಯನಾರು. ವಿದ್ವಾಂಸರೆಲ್ಲರೂ ಉತ್ಪತ್ತಿ ವಿನಾಶಗಳಿಲ್ಲದವನು, ನಿತ್ಯನು, ಜ್ಞಾನರೂಪನೂ ಆದ ನಿನ್ನನ್ನೇ ಪರತತ್ವವೆಂದು ಸ್ತುತಿಸುವರು. ಸಮಸ್ತ ಪ್ರಾಣಿಗಳಲ್ಲಿ ನಿರ್ವಿಕಾರನು, ಸರ್ವತತ್ವಜ್ಞನು, ಪ್ರಧಾನ ಪುರುಷನು ನೀನೇ ಎನ್ನುವರು. ನೀನು ಬಲಭಾಗದಿಂದ ಬ್ರಹ್ಮನನ್ನು ಸೃಷ್ಟಿಕಾರ್ಯಕ್ಕಾಗಿಯೂ
ಎಡಭಾಗದಿಂದ ವಿಷ್ಣುವನ್ನು ಲೋಕರಕ್ಷಣಾರ್ಥವಾಗಿಯೂ ಸೃಷ್ಟಿಸಿರುವೆ. ಯುಗಾಂತದಲ್ಲಿ ಲೋಕಸಂಹಾರಕ್ಕಾಗಿ ಕಾಲರುದ್ರನನ್ನು ಸೃಷ್ಟಿಸತಕ್ಕವನು ನೀನೇ. ಆ ರುದ್ರನೇ ಕಾಲರೂಪಿಯಾಗಿಯೂ ಪ್ರಳಯಕಾಲಾಗ್ನಿಯಾಗಿಯೂ ತೋರಿ ಚರಾಚರ ಪ್ರಪಂಚವನ್ನೆಲ್ಲ ನುಂಗಿಬಿಡುವನು. ಆ ಮಹಾದೇವನೇ ಮೊದಲು ಚರಾಚರ ಪ್ರಪಂಚವನ್ನು ಸೃಷ್ಟಿಸಿ ಕಲ್ಪಾಂತದಲ್ಲಿ ಆ ಪ್ರಪಂಚವನ್ನೆಲ್ಲ ಮೋಹಗೊಳಿಸುವನು. ಬ್ರಹ್ಮ ವಿಷ್ಣು ರುದ್ರಾದಿಗಳನ್ನೆಲ್ಲ ತನ್ನಲ್ಲಿ ಅಡಗಿಸಿಕೊಳ್ಳುವನು. ಸರ್ವಗತನಾಗಿ ಸರ್ವಭೂತಾಂತರ್ಯಾಮಿಯಾಗಿ ಸರ್ವಭೂತಗಳ ಉತ್ಪತ್ತಿ ಕಾರಣನಾದ ಆ ಭಗವಂತನು ಎಲ್ಲ ಕಡೆ ಇರುವವನಾದರೂ ಅದೃಶ್ಯನಾಗಿರುವನು ಎಂದು ನಿನ್ನನ್ನು ಮಹರ್ಷಿಗಳೆಲ್ಲರೂ ಸ್ತುತಿಸುವರು. ಓ ಪ್ರಭು, ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ, ನನಗೆ ಒಂದು ವರವನ್ನು ಕೊಡಬಹುದಾಗಿದ್ದರೆ ನಿನ್ನಲ್ಲಿ ನನಗೆ ಯಾವಾಗಲೂ ಭಕ್ತಿ ಇರುವಂತೆ ಅನುಗ್ರಹಿಸು. ಇದೇ ನನಗೆ ಬೇಕಾದ ಮೊದಲನೆಯ ವರವು. ಅಲ್ಲದೆ ನಿನ್ನ ಅನುಗ್ರಹದಿಂದ ನನಗೆ ಭೂತ ಭವಿಷ್ಯದ ವರ್ತಮಾನಗಳೆಲ್ಲ ತಿಳಿಯಬೇಕು. ನಾನು ನನ್ನ ಬಂಧುಗಳೊಡನೆ ಅಕ್ಷಯವಾದ ಕ್ಷೀರಾನ್ನವನ್ನು ಭುಜಿಸಬೇಕು. ನಿನ್ನ ಆಶ್ರಮದಲ್ಲಿಯೇ ನನಗೆ ನಿತ್ಯವಾಸವಿರಬೇಕು ಎಂದು ಕೇಳಿಕೊಂಡೆನು. ಅದಕ್ಕೆ ಆ ಮಹೇಶ್ವರನು ನನ್ನನ್ನು ಕುರಿತು, ವತ್ಸ, ನಿನಗೆ ಜರಾಮರಣಗಳಿಲ್ಲದಿರಲಿ, ನಿನಗೆ ದುಃಖವೇ ಇಲ್ಲದಿರಲಿ, ಯಶಸ್ವಿಯೂ ತೇಜಸ್ವಿಯೂ ದಿವ್ಯ ಜ್ಞಾನಿಯೂ ಆಗುವೆ. ನಿನ್ನ ಅನುಗ್ರಹದಿಂದ ಋಷಿಗಳಿಗೂ ನೀನು ಪೂಜ್ಯನಾಗುವೆ. ಒಳ್ಳೆ ಗುಣಶೀಲ ಸಂಪನ್ನನಾಗಿ ಸರ್ವಜ್ಞನಾಗಿ ಪ್ರಿಯದರ್ಶನವುಳ್ಳವನಾಗುವೆ. ನಿನಗೆ ಅಕ್ಷಯವಾದ ಯೌವನವು ಅಗ್ನಿಗೆಣೆಯಾದ ತೇಜಸ್ಸು ಉಂಟಾಗಲಿ. ಕುಮಾರ, ನೀನು ಕ್ಷೀರಾನ್ನವನ್ನು ಬಯಸಿದೆಯಲ್ಲವೇ? ನೀನು ಹೋದ ಕಡೆಯಲ್ಲಿ ಯಾವಾಗ ನೆನೆಸಿದರೆ ಅಲ್ಲಿ ಕ್ಷೀರ ಸಮುದ್ರವೇ ನಿನ್ನ ಮುಂದೆ ಕಾಣಿಸಲಿ. ನೀನು ಅಮೃತ ಮಿಶ್ರವಾದ ಕ್ಷೀರಾನ್ನವನ್ನು ನಿನ್ನ ಬಂಧುಗಳೊಡನೆ ಭುಜಿಸುತ್ತಿದ್ದು ಕಲ್ಪಾಂತದಲ್ಲಿ ನನ್ನನ್ನು ಸೇರುವೆ. ನಿನ್ನ ಬಂಧುಗಳೆಲ್ಲರೂ ಅಕ್ಷಯವಾಗಿ ಬದುಕಲಿ, ನಿನ್ನ ಕುಲಗೋತ್ರಗಳು ಅಕ್ಷಯವಾಗಲಿ. ನಿನಗೆ ನನ್ನಲ್ಲಿ ಭಕ್ತಿಯು ಸ್ಥಿರವಾಗಿರಲಿ. ನೀನು ನನ್ನ ಆಶ್ರಮದಲ್ಲಿಯೇ ನಿತ್ಯ ಸಾನ್ನಿಧ್ಯವನ್ನು ಮಾಡು. ನಿನಗೆ ಬೇಕಾದಾಗ ನನ್ನನ್ನು ದರ್ಶಿಸಬಹುದು. ಅದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ. ನೀನು ನೆನೆಸಿದಾಗ ನಿನಗೆ ದರ್ಶನವನ್ನು ಕೊಡುವೆನು ಎಂದನು. ವಾಸುದೇವ, ಕೋಟಿ ಸೂರ್ಯ ಸಮಾನ ಪ್ರಭೆಯುಳ್ಳ ಆ ಮಹಾದೇವನು ಹೀಗೆ ನನಗೆ ವರಗಳನ್ನು ಕೊಟ್ಟು ಅಲ್ಲಿಯೇ ಕಣ್ಮರೆಯಾದನು. ಅವನು ಕೇಳಿದುದನ್ನೆಲ್ಲ ಈಗ ನಾನು ಅನುಭವಿಸುತ್ತಿರುವೆನು. ಕೃಷ್ಣ, ಈಗ ನೀನು ಪ್ರತ್ಯಕ್ಷವಾಗಿಯೇ ನೋಡುತ್ತಿರುವೆಯಲ್ಲವೇ? ಇದು ನನ್ನ ಮುಂದೆ ಸಿದ್ಧ ವಿದ್ಯಾಧರ ಯಕ್ಷ ಗಂಧರ್ವರು ಅಪ್ಸರಸ್ಸುಗಳು ಋಷಿಗಳು ಹೇಗೆ ನೆರೆದಿರುವರೋ ನೋಡು. ಈ ಆಶ್ರಮದ ಸುತ್ತಲೂ ಇರುವ ಗಿಡ ಮರ ಬಳ್ಳಿಗಳೆಲ್ಲ ಸಾರ್ವತ್ರಿಕಗಳಾದ ಫಲಪುಷ್ಪಗಳಿಂದ ತುಂಬಿರುವುದನ್ನು ನೋಡು. ಇವೆಲ್ಲವೂ ನನ್ನಲ್ಲಿ ಆ ಈಶ್ವರನಿಗೆ ಉಂಟಾದ ಅನುಗ್ರಹದ ಪ್ರಭಾವವೇ ಎಂದನು. ಓ ಯುಧಿಷ್ಠಿರ, ಆ ಉಪಮನ್ಯುವು ಹೇಳಿದ ಮಾತನ್ನು ಕೇಳಿದಾಗಲೇ ನನಗೆ ಆ ಶಿವನನ್ನು ಸಾಕ್ಷಾತ್ತಾಗಿ ದರ್ಶಿಸಿದಂತಾಯಿತು. ನಾನು ಅತ್ಯಾಶ್ಚರ್ಯ ಪರವಶನಾಗಿ ಆ ಮಹರ್ಷಿಯನ್ನು ಕುರಿತು, ಓ ಬ್ರಾಹ್ಮಣೋತ್ತಮ, ನೀನು ಧನ್ಯನು, ನಿನಗಿಂತಲೂ ಪುಣ್ಯಶಾಲಿಯು ಯಾರುಂಟು? ನಿನ್ನ ಆಶ್ರಮದಲ್ಲಿ ಆ ದೇವದೇವನೇ ಬಂದು ನೆಲೆಸಿರುವನಲ್ಲವೇ? ಆ ಪರಮಶಿವನು ನನ್ನಲ್ಲಿಯೂ ಇದೇ ವಿಧವಾಗಿ ಅನುಗ್ರಹವನ್ನು ತೋರಿಸಿ ನನಗೆ ದರ್ಶನವನ್ನು ಕೊಡುವನೇ ಎಂದನು. ಅದಕ್ಕೆ ಆ ಉಪಮನ್ಯುವು, ಕೃಷ್ಣ, ಇದರಲ್ಲಿ ಸಂದೇಹ ಬೇಕೆ? ನಾನು ಕಂಡಂತೆಯೇ ನೀನು ಶೀಘ್ರದಲ್ಲಿ ಅವನನ್ನು ನೋಡುವೆ. ನಾನು ಆತನ ಪ್ರಭಾವವನ್ನು ದಿವ್ಯ ಚಕ್ಷುಸ್ಸಿನಿಂದ ನೋಡುವಂತೆ ಇಲ್ಲಿಂದ 6ನೆಯ ತಿಂಗಳಲ್ಲಿ ನೀನು ಅವನನ್ನು ನೋಡುವೆ. ಅವನಿಂದ ನೀನು 24 ವರಗಳನ್ನು ಪಡೆಯುವೆ. ನಾನು ಹೇಳುವುದನ್ನು ಸತ್ಯವೆಂದು ನಂಬು. ಆ ಮಹಾದೇವನ ಅನುಗ್ರಹದಿಂದಲೇ ನಾನು ಹಿಂದು ಮುಂದಿನದನ್ನೆಲ್ಲವನ್ನೂ ತಿಳಿದು ಹೇಳಬಲ್ಲೆನು. ಆ ಸರ್ವೇಶ್ವರನು ಇನ್ನೂ 1000 ವರಗಳನ್ನಾದರೂ ಕೊಡುವನು. ನಿನ್ನ ಸಮಾಗಮವೇ ದೇವತೆಗಳಿಗೆ ಪರಮ ಶ್ಲಾಘ್ಯವು. ನಿನ್ನಂತಹವನಿಗೆ ಅವನು ಅನುಗ್ರಹವನ್ನು ತೋರಿಸುವುದೇನು ದೊಡ್ಡದು? ನೀನು ಬ್ರಾಹ್ಮಣ ಪ್ರಿಯನು, ಶ್ರದ್ಧೆಯುಳ್ಳವನು, ಭೂತದಯಾಪರನು. ನಿನ್ನನ್ನು ಅವನು ಅನುಗ್ರಹಿಸಲಾರನೆ. ಅವನನ್ನು ಜಪಿಸಬೇಕಾದ ರೀತಿಯನ್ನು ಕೂಡ ನಾನು ನಿನಗೆ ತಿಳಿಸುವೆನು. ಅದರಿಂದ ನೀನು ಆ ಪರಮೇಶ್ವರನನ್ನು ನೋಡಬಹುದು ಎಂದನು. ಆಗ ನಾನು ಆ ಉಪಮನ್ಯುವನ್ನು ಕುರಿತು, ಓ ಮುನೀಂದ್ರ, ನಿನ್ನ ಅನುಗ್ರಹದಿಂದ ದೈತ್യമರ್ದನನಾದ ಆ ಶಿವನನ್ನು ನಾನು ನೋಡುವಂತಾಗಬೇಕು ಎಂದನು. ಹೀಗೆ ನಮ್ಮಿಬ್ಬರ ಸಂಭಾಷಣೆಯಲ್ಲಿ 8 ದಿನಗಳು ಒಂದು ಮುಹೂರ್ತದಂತೆ ಕಳೆದು ಹೋಯಿತು. 8ನೆಯ ದಿನದಲ್ಲಿ ಆ ಬ್ರಾಹ್ಮಣನು ನನಗೆ ವಿದ್ಯುಕ್ತವಾಗಿ ವೃತದೀಕ್ಷೆಯನ್ನು ಕೊಟ್ಟನು. ಆ ದೀಕ್ಷಾ ವಿಧಿಯಂತೆ ನಾನು ಅವನಿಂದ ದಂಡ ಕಮಂಡಲುಗಳನ್ನು, ನಾರು ಮಡಿಯನ್ನು, ದರ್ಭೆಗಳನ್ನು ಧರಿಸಿ ಕ್ಷೌರ ಕರ್ಮಗಳನ್ನು ನಡೆಸಿಕೊಂಡನು. ಮೂಂಜಿಯನ್ನು ಧರಿಸಿದನು. ತುಪ್ಪವನ್ನು ತಲೆಗೆ ಲೇಪಿಸಿ ಸ್ನಾನ ಮಾಡಿದೆನು. ಮೊದಲು 1 ತಿಂಗಳು ಫಲಾಹಾರದಿಂದಲೂ, 2ನೆಯ ತಿಂಗಳು ಬರೀ ಜಲಾಹಾರದಿಂದಲೂ, ಅದರಿಂದ ಆಚೆಗೆ 3, 4, 5ನೆಯ ತಿಂಗಳುಗಳಲ್ಲಿ ಬರೀ ವಾಯುಭಕ್ಷಣದಿಂದಲೂ ಕಳೆಯುತ್ತಾ ತೋಳುಗಳನ್ನು ಮೇಲೆ ನೀಡಿ
ಒಂದೇ ಪಾದದಿಂದ ನಿಂತು ತಪಸ್ಸನ್ನು ಮಾಡಿದೆನು. ಇಷ್ಟರಲ್ಲಿಯೇ ಆಕಾಶದಲ್ಲಿ ಸಹಸ್ರ ಸೂರ್ಯರು ಏಕಕಾಲದಲ್ಲಿ ಉದಿಸಿದಂತಿದ್ದ ಒಂದು ತೇಜಸ್ಸನ್ನು ಕಂಡೆನು. ಆ ತೇಜಸ್ಸಿನ ಮಧ್ಯದಲ್ಲಿ ಇಂದ್ರಾಯುಧದಿಂದ ಮರೆಸಲ್ಪಟ್ಟದ್ದು, ಮಿಂಚಿನ ಕುಡಿಗಳ ಗವಾಕ್ಷವುಳ್ಳದ್ದು, ನೀಲ ಪರ್ವತಗಳ ಸಮೂಹದಂತೆ ಕಾಂತಿಯುಳ್ಳದ್ದು, ಬಿಳಿ ಕೊಕ್ಕರೆಗಳೆಂಬ ವಸ್ತ್ರದಿಂದ ಅಲಂಕರಿಸಲ್ಪಟ್ಟದ್ದು ಆದ ಒಂದು ಕಾಂತಿಯು ಕಾಣಿಸಿತು. ಅಲ್ಲಿ ಮಹಾದೇವನು ದೇವೀ ಸಹಿತನಾಗಿ ತಪಸ್ಸಿನಿಂದಲೂ ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ಬೆಳಗುತ್ತಿದ್ದನು. ಚಂದ್ರ ನೊಡಗೂಡಿದ ಸೂರ್ಯನು ಮೇಘದ ಮರೆಯಲ್ಲಿ ಇದ್ದಂತೆ ಕಾಣಿಸಿತು. ನನ್ನ ಮೈಯಲ್ಲಿ ರೋಮಾಂಚವೆದ್ದಿತು. ಆಶ್ಚರ್ಯದಿಂದ ನನ್ನ ಕಣ್ಣುಗಳು ಅರಳಿದವು. ದೇವತೆಗಳಿಗೆಲ್ಲ ಗತಿಯೆನಿಸಿಕೊಂಡಿರುವಂತಹ ರುದ್ರನನ್ನು ಕಂಡೆನು. ಅವನಿಗೆ ತಲೆಯಲ್ಲಿ ಜಟಾಕಿರೀಟಗಳು, ಕೈಗಳಲ್ಲಿ ಗದೆ, ಶೂಲ, ದಂಡ, ಪಿನಾಕ, ವಜ್ರಾಯುಧಗಳೇ ಮೊದಲಾದ ಆಯುಧಗಳು, ಮೈಮೇಲೆ ಹುಲಿಯ ತೊಗಲು, ಕೂಚಾದ ಕೋರೆ ದಾಡೆಗಳು, ಅಂದವಾದ ತೋಳ್ಬಳೆಗಳು, ಸರ್ಪದ ಯಜ್ಞೋಪವೀತಗಳು, ಕಾಲಿನವರೆಗೆ ತೋಂಗುತ್ತಿರುವ ವಿವಿಧ ವರ್ಣದ ಪುಷ್ಪಮಾಲಿಕೆಯನ್ನು ಧರಿಸಿರುವನು. ವರ್ಷಾಕಾಲದ ಕೊನೆಯಲ್ಲಿ ಸಂಧ್ಯಾರಾಗದಿಂದ ಕೂಡಿದ ಚಂದ್ರನಂತೆ ತೋರುವನು. ಸುತ್ತಲೂ ಪ್ರಮಥ ಗಣಗಳು ಸೇವೆಗಾಗಿ ನಿಂತಿರುವವು. ಅವನ ತೇಜಸ್ಸು ಶರತ್ಕಾಲದಲ್ಲಿ ಪರಿವೇಶಗತನಾದ ಸೂರ್ಯನಂತೆ ದುರ್ನಿರೀಕ್ಷ್ಯವಾದುದು. 1,100 ಮಂದಿ ರುದ್ರರು ಅವನ ಅದ್ಭುತ ಕಾರ್ಯಗಳನ್ನು ಕೀರ್ತಿಸುತ್ತಿರುವರು. ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು ಇವರೆಲ್ಲರೂ ಅನೇಕ ವಿಧವಾಗಿ ಸ್ತೋತ್ರಗಳನ್ನು ಮಾಡುತ್ತಿರುವರು. ಅದಿತಿಯ ಪುತ್ರರಾದ ಇಂದ್ರ, ಉಪೇಂದ್ರರು, ಬ್ರಹ್ಮನು ಆ ರುದ್ರನ ಪಕ್ಕದಲ್ಲಿ ರಥಂತರವೆಂಬ ಸಾಮಗಾನವನ್ನು ಮಾಡುತ್ತಿರುವರು. ಅನೇಕ ಯೋಗೀಶ್ವರರು, ಬ್ರಹ್ಮರ್ಷಿಗಳು, ದೇವರ್ಷಿಗಳು, ಅವರ ಮಕ್ಕಳು ಸುತ್ತಲೂ ನಿಂತು ಸ್ತುತಿಸುತ್ತಿರುವರು. ಭೂಮ್ಯಂತರಿಕ್ಷಗಳು, ಗ್ರಹ ನಕ್ಷತ್ರಗಳು, ಋತುಗಳು, ಮಾಸ, ಪಕ್ಷಗಳು, ಸಂವತ್ಸರಗಳು, ರಾತ್ರಿಗಳು, ಕ್ಷಣ, ಮುಹೂರ್ತ, ನಿಮೇಷಗಳೆಂಬ ಕಾಲ ವಿಭಾಗಗಳು, ಯಾಗ ಪರ್ಯಾಯಗಳು ಇವೆಲ್ಲ ದಿವ್ಯ ಶರೀರದೊಡನೆ ನಿಂತು ಆ ಮಹಾದೇವನನ್ನು ಸ್ತುತಿಸಿ ನಮಸ್ಕರಿಸುತ್ತಿರುವವು. ಅವನನ್ನು ಎಲ್ಲ ವಿದ್ಯೆಗಳು ಮೂರ್ತಿಮತ್ತಾಗಿ ಸೇವಿಸುತ್ತಿರುವವು. ಸನತ್ಕುಮಾರನು, ದೇವತೆಗಳು, ಇತಿಹಾಸಗಳು, ಮರೀಚಿ, ಅಂಗೀರಸ್ಸು, ಅತ್ರಿ, ಪುಲಸ್ತ್ಯನು, ಪುಲಹನು, ಕ್ರತು, ಸಪ್ತಮನುಗಳು, ಅಥರ್ವನು, ಸೋಮನು, ಬೃಹಸ್ಪತಿ, ಭೃಗು, ದಕ್ಷ, ಕಾಶ್ಯಪರು, ವಸಿಷ್ಠನು, ಕಾಶ್ಯನು, ಈ ಋಷಿಗಳೆಲ್ಲರೂ ಸ್ತುತಿಸುತ್ತಿರುವರು. ಛಂದಸ್ಸುಗಳು, ಯಜ್ಞದೀಕ್ಷೆ, ಯಜ್ಞವಿಧಿಗಳು, ಯಜ್ಞದಕ್ಷಿಣೆಗಳು, ಯಜ್ಞಾಜ್ಞೆಗಳು, ಹವಿಸ್ಸು, ಯಜ್ಞಕ್ಕೆ ಬೇಕಾದ ಇನ್ನೂ ಎಲ್ಲ ಉಪಕರಣ ದ್ರವ್ಯಗಳು ಶರೀರವತ್ತಾಗಿ ಬಂದು ಸೇವಿಸುತ್ತಿರುವವು. ಎಲ್ಲ ಲೋಕಪಾಲಕರು, ನದಿಗಳು, ಪರ್ವತಗಳು, ಪನ್ನಗರು, ದೇವಮಾತೆಯರು, ದೇವಪತ್ನಿಯರು, ದೇವಕನ್ಯೆಯರು, ಸಹಸ್ರ ಲಕ್ಷ ಕೋಟಿ ಸಂಖ್ಯೆಯುಳ್ಳ ಋಷಿಗಳು, ಸಾಗರಗಳು, ದಿಕ್ಕುಗಳು ಎಲ್ಲರೂ ಆ ಪ್ರಭುವನ್ನು ನಮಸ್ಕರಿಸುತ್ತಿರುವರು. ಗೀತವಾದ್ಯಗಳಲ್ಲಿ ನಿಪುಣರೆನಿಸಿದ ಗಂಧರ್ವರು, ಅಪ್ಸರಸ್ಸುಗಳು ದಿವ್ಯ ತಾಳ ಲಯಗಳೊಡನೆ ಗಾನ ಮಾಡಿ ಸ್ತುತಿಸುತ್ತಿರುವರು. ವಿದ್ಯಾಧರರು, ದಾನವರು, ಗುಹ್ಯಕರು, ರಾಕ್ಷಸರು, ಎಲ್ಲ ಸ್ಥಿರ ಚರ ಪ್ರಾಣಿಗಳು ತ್ರಿಕರಣ ಶುದ್ಧಿಯಿಂದ ಆ ಶಿವನನ್ನು ಸ್ತುತಿಸಿ ನಮಸ್ಕರಿಸುತ್ತಿರುವರು. ಇಂತಹ ವೈಭವದೊಡನೆ ಈಶ್ವರನು ನನ್ನ ಮುಂದೆ ಕಾಣಿಸಿಕೊಂಡನು. ಹೀಗೆ ಪರಮೇಶ್ವರನು ತಾನಾಗಿ ಬಂದು ನನ್ನ ಮುಂದೆ ನಿಂತುದನ್ನು ನೋಡಿ ಬ್ರಹ್ಮೇಂದ್ರಾದಿಗಳಿಂದ ಹಿಡಿದು ಅಲ್ಲಿದ್ದ ಎಲ್ಲ ಪ್ರಾಣಿಗಳು ನನ್ನನ್ನೇ ನೋಡುತ್ತಿದ್ದವು. ನನಗಾದರೂ ಆ ಮಹಾದೇವನ ತೇಜಸ್ಸನ್ನು ಕಣ್ಣೆತ್ತಿ ನೋಡುವುದಕ್ಕೂ ಸಾಧ್ಯವಾಗಲಿಲ್ಲ. ಆಗ ಆ ಪರಮಶಿವನು ನನ್ನನ್ನು ನೋಡಿ, ಕೃಷ್ಣ, ನನ್ನನ್ನು ನೋಡು, ನನ್ನೊಡನೆ ಮಾತಾಡು. ನನ್ನಿಂದ ನೀನು ಶತಸಹಸ್ರ ವಿಧಿಗಳಿಂದ ನಿನ್ನಿಂದ ನಾನು ಶತಸಹಸ್ರ ವಿಧಿಗಳಿಂದ ಆರಾಧಿಸಲ್ಪಟ್ಟೆನು. 3 ಲೋಕಗಳಲ್ಲಿಯೂ ನನಗೆ ನಿನ್ನಂತೆ ಪ್ರಿಯನಾದವನಿಲ್ಲ ಎಂದನು. ನಾನು ಆ ಶಿವನಿಗೆ ನಮಸ್ಕಾರ ಮಾಡಿ ನಿಂತಿರುವುದನ್ನು ನೋಡಿ ಪಾರ್ವತಿ ದೇವಿಯು ನನ್ನನ್ನು ಪ್ರಸನ್ನ ದೃಷ್ಟಿಯಿಂದ ನುಡಿದಳು. ಆಮೇಲೆ ನಾನು ಆ ಶಿವನನ್ನು ಕುರಿತು ಹೀಗೆಂದೆನು, ಓ ಶಾಶ್ವತ, ಎಲ್ಲಕ್ಕೂ ಆದಿಕಾರಣ, ನಿನಗೆ ನಮಸ್ಕಾರವು. ಋಷಿಗಳು ನಿನ್ನನ್ನು ಬ್ರಹ್ಮನಿಗೂ ನಿಯಾಮಕನೆಂದು ಹೇಳುವರು. ಸತ್ಪುರುಷರು ನಿನ್ನನ್ನು ತಪಸ್ಸೆಂದು, ಸತ್ವ ರಜಸ್ತಮೋ ಗುಣಗಳೆಂದು ಹೇಳುವರು. ನೀನೇ ಸತ್ಯ ಸ್ವರೂಪನಾದವನು. ಬ್ರಹ್ಮನು, ರುದ್ರನು, ವರುಣನು, ಅಗ್ನಿಯು, ಮನುವು, ಭವನು, ತ್ವಷ್ಟ್ರನು, ಧಾತೃ ವಿಧಾತೃಗಳು ಎಲ್ಲವೂ ನೀನೇ ಪ್ರಭು. ನೀನು ಸರ್ವತೋಮುಖನು. ಚರಾಚರ ಭೂತಗಳೆಲ್ಲವೂ ನಿನ್ನಿಂದಲೇ ಹುಟ್ಟಿದವು. ತ್ರೈಲೋಕ್ಯವು ನಿನ್ನಿಂದ ಸೃಷ್ಟಿಸಲ್ಪಟ್ಟಿತು. ಇಂದ್ರಿಯಗಳು, ಮನಸ್ಸು, ಸಪ್ತ ವಾಯುಗಳು, ಅಗ್ನಿಗಳು, ದೇವಲೋಕಗಳು, ದೇವತೆಗಳು ಇವೆಲ್ಲಕ್ಕಿಂತಲೂ ನೀನು ಮೇಲಾದವನೆಂದು ಋಷಿಗಳು ಹೇಳುವರು. ವೇದಗಳು, ಯಾಗಗಳು, ಸೋಮಲತೆ, ದಕ್ಷಿಣೆ ಇವೆಲ್ಲವೂ ನೀನೇ. ಹವಿಸ್ಸು ಮೊದಲಾದ ಯಜ್ಞೋಪಕರಣಗಳು ನೀನೇ. ಯಜ್ಞ ದಾನಾದಿ ಅಧ್ಯಯನಗಳು,
ವ್ರತಗಳು ನಿಯಮಗಳು ನೀನೇ. ಲಜ್ಜೆ, ಕೀರ್ತಿ, ಲಕ್ಷ್ಮಿ, ಕಾಂತಿ, ತುಷ್ಟಿ, ಸಿದ್ಧಿ ಇವೆಲ್ಲವೂ ನಿನಗಾಗಿಯೇ. ಕಾಮ, ಕ್ರೋಧ, ಭಯ, ಲೋಭ, ಮದ, ಸ್ತಂಭ, ಮತ್ಸರ ಆದಿ ವ್ಯಾಧಿಗಳು ಇವೆಲ್ಲವೂ ನಿನ್ನ ಶರೀರಗಳೇ, ನಿನ್ನ ಪ್ರಯತ್ನಗಳು. ಆ ಪ್ರಯತ್ನಕ್ಕೆ ಫಲವಾದ ಈ ಪ್ರಪಂಚವು, ಅವುಗಳಲ್ಲಿ ನಿನಗೆ ಇರತಕ್ಕ ಪ್ರೀತಿಯು, ಈ ಜಗತ್ತಿಗೆ ಕಾರಣವಾದ ಪ್ರಕೃತಿಯು ನಿನ್ನ ವಿಭೂತಿಗಳೇ. ಮನೋಗತಿಗೂ ಮೀರಿದ ನಿನ್ನ ಪ್ರಭಾವವು ಅಚಿಂತ್ಯವು. ನೀನು ಶಾಶ್ವತನು, ಅವ್ಯಕ್ತನು, ಪಾವನನು, ಸಹಸ್ರ ಕಿರಣಗಳುಳ್ಳವನು, ಸುವರ್ಣರೂಪನು, ಗುಣಗಳಿಗೆಲ್ಲ ನೀನು ಮೊದಲನೆಯವನು, ಜೀವಾಧಾರನು, ನೀನೇ ಪರಮಾತ್ಮನು. ಬುದ್ಧಿಯು ಬ್ರಹ್ಮನು, ಪ್ರಜ್ಞೆಯು, ಪ್ರಪಂಚವು ನೀನೇ. ನೀನೇ ಶಂಭುವೆಂದು ಸ್ವಯಂಭುವೆಂದು ಕರೆಯಲ್ಪಡತಕ್ಕವನು. ಬುದ್ಧಿ, ಪ್ರಜ್ಞೆ, ಉಪಲಬ್ಧಿ, ಸಂವಿತ್ತು, ಖ್ಯಾತಿ, ಧೃತಿ, ಸ್ಮೃತಿ ಎಂಬ ಮನಸ್ಸಿನ ಎಲ್ಲ ಪರ್ಯಾಯವಾಚಕಗಳಿಂದಲೂ ನೀನೇ ಭಾವಿಸಲ್ಪಡವೆ. ಬ್ರಾಹ್ಮಣರು ವೇದದಿಂದ ನಿನ್ನ ಮಹಿಮೆಯನ್ನು ತಿಳಿದು ತನ್ನ ಅಜ್ಞಾನವನ್ನು ನೀಗುವನು. ಸಮಸ್ತ ಭೂತಗಳಿಗೂ ನೀನು ಹೃದಯನು. ನೀನು ಕ್ಷೇತ್ರಜ್ಞನೆಂದು ಋಷಿಯೆಂದು ಕೀರ್ತಿಸಲ್ಪಡವೆ. ನಿನಗೆ ಸರ್ವತೋಮುಖವಾದ ಕೈಕಾಲುಗಳು, ಸರ್ವತೋಮುಖವಾದ ಕಣ್ಣುಗಳು, ಸರ್ವತೋಮುಖವಾದ ತಲೆ, ಸರ್ವತೋಮುಖವಾದ ಬಾಯಿ, ನಿನಗೆ ಎಲ್ಲ ಕಡೆಯೂ ಕಿವಿಗಳು. ನೀನು ಎಲ್ಲವನ್ನೂ ಆವರಿಸತಕ್ಕವನು. ಸೂರ್ಯನ ಕಾರ್ಯವೆನಿಸಿದ ನಿಮೇಷಾದಿ ಕಾಲ ವಿಭಾಗಗಳಿಗೆ ನೀನೇ ಫಲರೂಪನು. ಸೂರ್ಯನಲ್ಲಿರುವ ತೇಜಸ್ಸು, ಅಗ್ನಿಯಲ್ಲಿರುವ ಜ್ವಾಲೆಯು ನೀನೇ. ಎಲ್ಲರ ಹೃದಯದಲ್ಲಿಯೂ ನೀನು ನೆಲೆಗೊಂಡಿರುವೆ. ಅಣಿಮಾದಿ ಅಷ್ಟೈಶ್ವರ್ಯಗಳು, ಅವ್ಯಯವಾದ ಜ್ಯೋತಿಯು ನೀನೇ. ಜ್ಞಾನವೂ ಸ್ಮೃತಿಯೂ ಲೋಕಗಳು ನಿನ್ನನ್ನೇ ಆಶ್ರಯಿಸಿರುವವು. ಜಿತೇಂದ್ರಿಯರು ಅವಿಚ್ಛಿನ್ನವಾದ ಯೋಗದಿಂದ ಧ್ಯಾನಿಸುವುದು ನಿನ್ನನ್ನೇ. ನಿತ್ಯನು, ಹೃದಯ ಮಧ್ಯದಲ್ಲಿ ಇರತಕ್ಕವನು, ಲೋಕಸ್ವರೂಪಿಯು, ಪುರಾಣ ಪುರುಷನು, ವಿಶ್ವಸ್ವರೂಪನು, ಹಿರಣ್ಯವರ್ಣನು ಆದ ನಿನ್ನನ್ನು ಯಾವ ಬುದ್ಧಿವಂತನು ಚೆನ್ನಾಗಿ ತಿಳಿಯುವನೋ ಅವನು ಬುದ್ಧಿಯನ್ನು ಮೀರಿದ ಮಹಿಮೆಯುಳ್ಳವನು. ಓ ದೇವ, ಮಹತ್ತು, ಅಹಂಕಾರ, ತನ್ಮಾತ್ರಗಳೆಂಬ 7 ಸೂಕ್ಷ್ಮಗಳನ್ನು, ಸರ್ವಜ್ಞತ್ವಾದಿ 6 ಅಂಗಗಳನ್ನು ಒಳಗೊಂಡಿರುವ ನಿನ್ನ ಆಕಾರವನ್ನು ಕಂಡು ಪ್ರಕೃತಿಗಿಂತಲೂ ಬೇರಾದ ಆತ್ಮವನ್ನು ಪ್ರತ್ಯೇಕಿಸಿ ತಿಳಿಯತಕ್ಕ ಯೋಗಜ್ಞರು ಅದರಿಂದ ನಿನ್ನನ್ನೇ ಸಾಕ್ಷಾತ್ಕರಿಸಿ ನಿನ್ನನ್ನೇ ಹೊಂದುವರು ಎಂದೆನು. ಓ ಯುಧಿಷ್ಠಿರ, ಲೋಕದ ದುಃಖ ನಿವಾರಕನಾದ ಆ ರುದ್ರನ ಮುಂದೆ ನಾನು ಹೀಗೆಂದು ಸ್ತುತಿಸಿದಾಗ ಚರಾಚರಾತ್ಮಕವಾದ ಜಗತ್ತೆಲ್ಲವೂ ಸಂತೋಷದಿಂದ ಸಿಂಹನಾದ ಮಾಡಿದವು. ಆಮೇಲೆ ಅಲ್ಲಿ ನೆರೆದಿದ್ದ ದೇವಾಸುರರು, ಬ್ರಾಹ್ಮಣ ಸಮೂಹವು, ನಾಗರು, ಪಿಶಾಚಿಗಳು, ಪಿತೃಗಳು, ಪನ್ನಗರು, ಭೂತ ರಾಕ್ಷಸ ಗಣಗಳು, ಮಹರ್ಷಿಗಳು ಜಯ ಜಯ ಧ್ವನಿಯೊಡನೆ ನಮಸ್ಕರಿಸಿದರು. ಆಗ ನನ್ನ ಮೇಲೆ ಸುಖಸ್ಪರ್ಶವಾದ ಗಾಳಿಯು ಬಿಸಿತು, ನನ್ನ ತಲೆಯ ಮೇಲೆ ಪುಷ್ಪವರ್ಷವು ಸುರಿಯಿತು. ಆಗ ರುದ್ರನು ಪಕ್ಕದಲ್ಲಿದ್ದ ಉಮಾದೇವಿಯನ್ನು ನೋಡಿ ಆಮೇಲೆ ನನ್ನನ್ನು ನೋಡಿದನು. ಆಮೇಲೆ ಸುತ್ತಲೂ ನೆರೆದಿದ್ದ ಇಂದ್ರಾದಿ ದೇವತೆಗಳನ್ನೆಲ್ಲ ದೃಷ್ಟಿಸಿ ಅವರೆಲ್ಲರ ಮುಂದೆ ನನ್ನನ್ನು ಕುರಿತು ಹೀಗೆಂದನು. ಕೃಷ್ಣ, ನಿನಗೆ ನನ್ನಲ್ಲಿ ಪೂರ್ಣ ಭಕ್ತಿ ಇರುವುದು. ನಿನ್ನಲ್ಲಿ ನನಗೆ ಪೂರ್ಣ ಪ್ರೇಮ ಉಂಟು. ನಿನಗೆ ನನ್ನಲ್ಲಿ ಪೂರ್ಣ ಭಕ್ತಿ ಇರುವುದು. ನಿನ್ನಲ್ಲಿ ನನಗೆ ಪೂರ್ಣ ಪ್ರೇಮ ಉಂಟು. ನಿನಗೆ ಶ್ರೇಯಸ್ಕರವಾದ ಕೋರಿಕೆಗಳನ್ನು ನನ್ನಿಂದ ಪಡೆಯುವವನಾಗು. ನಿನಗೆ ಬೇಕಾದ 8 ವರಗಳನ್ನು ನಾನು ಕೊಡುವೆನು, ಕೇಳು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 45ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.